ಶಿವತತ್ವ ಅದರ ಬೇರೆ ಬೇರೆ ಆಯಾಮಗಳನ್ನು ಕುರಿತ ಈ ಪ್ರವಚನ ಪಂಚಕ. ಇದರಲ್ಲಿ 3 ದಿವಸ ಕಳೆದು 4ನೇ ದಿವಸ ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ಈ 5 ದಿವಸಗಳ ಪ್ರವಚನ ಮಾಲಿಕೆಯನ್ನು ಪ್ರಾಯೋಜನೆ ಮಾಡಿರೋರು ಶ್ರೀ VN ಸುಬ್ಬರಾವ್ ಮತ್ತು ಶ್ರೀಮತಿ ಲಕ್ಷಮ್ಮ ಅವರ ಸ್ಮರಣೆಯಲ್ಲಿ ನಮ್ಮ ಈ ಸಂಸ್ಥೆಯ ನಿರಂತರ ಹಿತೈಷಿಗಳಾದ ಶ್ರೀ MS ಕೃಷ್ಣಮೂರ್ತಿ ಮತ್ತು ಶ್ರೀಮತಿ ಕೃಷ್ಣಮೂರ್ತಿ ದಯವಿಟ್ಟು ನಿಲ್ಕೋಬೇಕು. ಅವರಿಗೆ ತಮ್ಮೆಲ್ಲರ ಪರವಾಗಿ ಸಂಸ್ಥೆಯ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತೇನೆ. ಈ ಹಿಂದಿನ 3 ಪ್ರವಚನಗಳಲ್ಲಿ ವೇದ ಸಾಹಿತ್ಯ, ಶೈವ ದರ್ಶನ ಮತ್ತು ರಾಮಾಯಣ ಭಾರತಗಳಲ್ಲಿ ಶಿವತತ್ವವನ್ನು ಪರಿಚಯ ಮಾಡಿಕೊಂಡು ನಾಳೆ ಪುರಾಣಗಳಲ್ಲಿ ಶಿವತತ್ವವನ್ನು ಪರಿಶೀಲಿಸುವುದಾಗತ್ತೆ. ಇವತ್ತು ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ಸಂಸ್ಕೃತ ಕಾವ್ಯ ನಾಟಕ ವಾಂಗ್ಮಯದಲ್ಲಿ ಶಿವತತ್ವ ಹೇಗೆ ಹೊಮ್ಮಿದೆ ಅಂತ ವಿವರಿಸೋರಿದ್ದಾರೆ. ನಾವೆಲ್ಲ ಆಸಕ್ತಿಯಿಂದ ಕೇಳೋಣ. ಓಂ ತತ್ಸತ್. ಎಲ್ಲರಿಗೆ ನಮಸ್ಕಾರ. ಕಳೆದ ಹಲವು ದಿವಸಗಳಿಂದ ಶಿವತತ್ವದ ಬೇರೆ ಬೇರೆ ಮುಖಗಳನ್ನು ಕಾಣ್ತಿದ್ದೀರಿ. ಈ ಹೊತ್ತು ನಿಜಕ್ಕೂ ತುಂಬ ಆಕರ್ಷಕವಾದ ವಿಷಯವಾಗಬೇಕು. ಆದರೆ ನನಗೆ ಈ ಭಾಷಣಕ್ಕಾಗಿ ಆಲೋಚನೆ ಮಾಡುವ ದಿವಸಗಳಿಂದ ಈ ಹೊತ್ತಿನವರೆಗೆ ಇದು ಎಷ್ಟು ಜನರಿಗೆ ನೀರಸವಾಗುತ್ತೋ ಅಥವಾ ಯಾವುದನ್ನು ಸ್ಪಷ್ಟವಾಗಿ ತಿಳಿಸದೆ ಹೋಗುತ್ತದೋ ಅನ್ನುವ ಆತಂಕ ಕಾಡ್ತಾ ಇದೆ. ಕಾರಣ ಇಷ್ಟೇ, ತುಂಬ ವಿಸ್ತಾರ, ವಿಷಯದ ವ್ಯಾಪ್ತಿ ಬಹಳ ದೊಡ್ಡದು. ಅನೇಕ ಕಾವ್ಯ ನಾಟಕ ಗ್ರಂಥಗಳು ಇವೆ. ಇವುಗಳಲ್ಲಿ ಎಷ್ಟರ ಮಟ್ಟಿಗೆ ನಾನು ನ್ಯಾಯವನ್ನು ಕಲ್ಪಿಸಿಕೊಡೋದಕ್ಕೆ ಸಾಧ್ಯ? ಕೆಲವೊಮ್ಮೆ ಅನಿಸುತ್ತೆ, ಈ ಮಹಾಕವಿಗಳಲ್ಲಿ ಶ್ರೇಷ್ಠರಾದಂಥವರು ಯಾರಿದ್ದಾರೆ, ಕಾಳಿದಾಸಾದಿಗಳನ್ನು ತೆಗೆದುಕೊಳ್ಳೋಣ ಅಂತ. ಅವರಿಗೆ ಎಷ್ಟು ಸಮಯ ಕೊಟ್ಟರೂ ಸಾಕಾಗೋದಿಲ್ಲ ಅಂಥದ್ದು. ಹಾಗೆ ತೆಗೆದುಕೊಂಡಾಗ ಎಷ್ಟೋ ಬಾರಿ ಹೇಳುವುದಾಗ್ತಾ ಇರ್ತದೆ. ಕಾಳಿದಾಸನ ಕುಮಾರ ಸಂಭವ ಇತ್ಯಾದಿಗಳನ್ನು ಮತ್ತೆ ಮತ್ತೆ ಲೋಕದಲ್ಲಿ ಜನಕ್ಕೆ ಕೇಳುವ ಅವಕಾಶ ಇರುತ್ತೆ. ನನಗಂತೂ ಅನೇಕ ಬಾರಿ ಅದನ್ನು ಆವೃತ್ತಿ ಮಾಡುವುದಾಗುತ್ತದೆ. ಮತ್ತೆ ಹೇಳಿದ್ದೇ ಹೇಳುವುದು ಹಳೆ ಸೀರೆಗೆ ನೆರಿಗೆ ಹಾಕುವಂಥ ಕಥೆ ಅಂತ ಅನಿಸುತ್ತೆ. ಅದರಿಂದ ಈಗ ಉದಾಹರಣೆಗೆ ಸಂಸ್ಕೃತ ವಿದ್ವಾಂಸರಿಗೆ ತಕ್ಕ ಮಟ್ಟಿಗೆ ಪ್ರಸಿದ್ಧನೇ ಆದಂತಹ ಹರವಿಜಯ ಕಾವ್ಯ ಬರೆದ ರತ್ನಾಕರ ಆಗಲಿ, ಶ್ರೀಕಂಠ ಚರಿತವನ್ನು ಬರೆದಂಥ ಮಂಖ ಆಗಲಿ, ಅಥವಾ ಭಿಕ್ಷಾಟನ ಕಾವ್ಯ ಬರೆದಂಥ ಉತ್ಪ್ರೇಕ್ಷಾ ವಲ್ಲಭ ಇರಲಿ, ಹರವಿಲಾಸ ಬರೆದಂಥ ರಾಜಶೇಖರ ಇರಬಹುದು, ಮತ್ತು ಇನ್ನು ತ್ರಿಪುರದ ಹಡಿಮ ಮತ್ತು ಕಿರಾತಾರ್ಜುನೀಯ ವ್ಯಾಯೋಗ ಇತ್ಯಾದಿಗಳನ್ನು ಬರೆದಂಥ ವತ್ಸರಾಜ ಇರಬಹುದು. ಇಂಥ ಒಬ್ಬ ಕವಿಗಳ ಒಂದು ಕಾವ್ಯಗಳ ನಾಟಕಗಳ ಪರಿಚಯ ಆಗದೆ ಹೋಗುತ್ತೇನೋ. ಯಾವಾಗ ಜನಕ್ಕೆ ಇದರ ಪರಿಚಯ ಮಾಡಿಕೊಡೋದು ಅಂತ ಕೆಲವರು ಗೆಳೆಯರನ್ನು ಕೇಳಿದರೆ ಅವರು 2 ತರಹ ಹೇಳಿದ್ರು. ಇಲ್ಲ ಕಾಳಿದಾಸಾದಿಗಳನ್ನು ಬಿಟ್ಟರೆ ಏನು ಸಿಗುತ್ತದೆ ಮತ್ತೆ ಅಂತ. ಇನ್ನು ಕೆಲವರು ಅದು ಇದ್ದದ್ದೇ ಹೌದು, ಬೇರೆ ವಿಷಯಗಳನ್ನು ಹೇಳಬೇಕಲ್ವೇ, ಹೊಸತನ್ನು ಹೇಳಬೇಕಲ್ವೇ ಅನ್ನುವಂಥದ್ದು. ಯಾವುದಕ್ಕೂ ಈ 1.5 ಗಂಟೆಯಲ್ಲಿ ಎಷ್ಟು ಮಹಾ ಸ್ಥಳ ಅವಕಾಶ ಸಾಧ್ಯ ಅನ್ನುವುದು ದೊಡ್ಡ ಪ್ರಶ್ನೆ. ಹಾಗಾಗಿ ಈ ಮೈಸೂರು ದೇಕೋ ಬಾಂಬೆ ದೇಕೋ ಅಂತ ಡಬ್ಬಾ ಪೆಟ್ಟಿಗೆಯಲ್ಲಿ ತೋರಿಸ್ಕೊಂಡು ಹೋಗ್ತಾ ಇದ್ರಲ್ಲ, ಆ ರೀತಿ ಮಾಡುವ ಕಥೆ ಆಗುತ್ತದೆ. ಅದು ಅಂಗಳ ಆರಲಿಲ್ಲ, ಆತ್ಮ ತಣಿಯಲಿಲ್ಲ ಅಂತ ಏನು ಮಾಡುವುದು? ಈ ಸಂದಿಗ್ಧತೆಯಿಂದಾಗಿ ಇಡೀ ಭಾಷಣವೇ ಸ್ವಾರಸ್ಯ ಗೆಟ್ಟು ದಿಕ್ಕು ತಪ್ಪಿ ಹೋಗುತ್ತದಾ ಅನ್ನುವ ಆತಂಕ ಕಾಡ್ತಾ ಇದೆ. ನಾನು ಏನು ಮಾಡ್ತೀನಿ ಅನ್ನೋದು ನನಗೆ ಇವಾಗ ಗೊತ್ತಿಲ್ಲ. ಹಾಗಾಗಿ ಈ ಸ್ಥಿತಿಯಲ್ಲಿ ಆರಂಭ ಮಾಡ್ತಾ ಇದ್ದೀನಿ. ಶಿವ ತತ್ವದ ವೈದಿಕ, ಆಗಮಿಕ, ದಾರ್ಶನಿಕ, ಪೌರಾಣಿಕ, ಐತಿಹಾಸಿಕವಾದ ಆಯಾಮಗಳನ್ನು ತಾವು ಕಂಡಿದ್ದೀರಿ ಅನ್ನುವುದನ್ನೇ ಗೃಹೀತವಾಗಿ ಇಟ್ಟುಕೊಂಡು ಅದರ ಬಗ್ಗೆ ಏನನ್ನು ಹೇಳದೆ ನೇರವಾಗಿ ಕಾಳಿದಾಸನಿಗೆ ಬರ್ತೀನಿ. ಕಾರಣವಿಷ್ಟೇ, ಎಷ್ಟು ಪ್ರಸಿದ್ಧನಾದರೂ ಅವನ ಕಾವ್ಯಗಳು ನಮಗೆ ಅನಿವಾರ್ಯ. ಅದು ಎಷ್ಟು ಬಾರಿ ಹೇಳಿದರೂ ಕೂಡ ನೀರಸವಲ್ಲ, ಪುನರುಕ್ತಿಯಲ್ಲ. ಇನ್ನೊಂದು ಅನಿವಾರ್ಯತೆ ಏನೆಂದರೆ, ಮುಂದಿನ ಕವಿಗಳು ಏನೆಲ್ಲ ಹೇಳಿದ್ದಾರೆ ಅದು ಯಾವುದು ಕಾಳಿದಾಸ ಹೇಳಿದ ಮಟ್ಟಕ್ಕೆ ಕ್ವಾಲಿಟೇಟಿವ್ ಆಗಿ ಬರುವಂಥದ್ದಾಗಿಲ್ಲ. ದೊಡ್ಡ ದೊಡ್ಡ ಕವಿಗಳೇ ಇದ್ದಾರೆ. ರತ್ನಾಕರ ಇರಬಹುದು, ಮಂಖ ಇರಬಹುದು, ಭಾರವಿ ಇರಬಹುದು, ವತ್ಸರಾಜ ಇರಬಹುದು,
ನೀಲಕಂಠ ದೀಕ್ಷಿತ ಇರಬಹುದು, ಬೇಕಾದಷ್ಟು ಜನ ಹೇಳಿದರೂ ಕೂಡ ಯಾರೂ ಕಾಳಿದಾಸನಿಗಿಂತ ಶಿವತತ್ವವನ್ನು ಮಿಗಿಲಾಗಿ ವಿವರಿಸೋದಕ್ಕೆ ಆಗಿಲ್ಲ. ಅದಕ್ಕಾಗಿ ಸಂತೋಷ ಪಡಬೇಕೋ ದುಃಖ ಪಡಬೇಕೋ ಗೊತ್ತಾಗೋಲ್ಲ. ಕಾರಣ ಇಷ್ಟೇ, ಕಾಳಿದಾಸ ಆದಮೇಲಿಂದ ಭಾರತೀಯ ಕವಿಗಳಲ್ಲಿ ಕಾವ್ಯ ತತ್ವ ಮೀಮಾಂಸೆಯೇ ಮರ್ತೋಯ್ತಾ ಅಥವಾ ಅದು ಎಟುಕಲಿಲ್ಲವಾ ಅನ್ನುವಂಥ ಒಂದು ಪ್ರಶ್ನೆ. ಅದೇ ಸಂದರ್ಭದಲ್ಲಿ ಆತ ಅಷ್ಟು ಸಮಗ್ರವಾಗಿ, ಉದಗ್ರವಾಗಿ, ಮಹನೀಯವಾಗಿ, ರಸಮಯವಾಗಿ ನಿರ್ಮಾಣ ಮಾಡಿಕೊಟ್ಟಿದ್ದಾನೆ ಅನ್ನುವುದರ ಅತಿಶಯವನ್ನು ಕಂಡು ಸಂತೋಷಿಸಬೇಕಾ. ಏನೇ ಇರಲಿ, ಕಾಳಿದಾಸ ಶಿವನನ್ನು ಪರಿಪೂರ್ಣ ದೇವತೆಯಾಗಿ, ಸಗುಣ ಬ್ರಹ್ಮದ ಸಾಕಾರವಾಗಿ, ನಿರ್ಗುಣ ಬ್ರಹ್ಮದ ವ್ಯಕ್ತೀಕರಣವಾಗಿ ತೋರಿಸಿದ್ದಾನೆ ಅಂದರೆ ಅತಿಶಯವಲ್ಲ. ಶಿವನಿಗಾಗಿಯೇ ಮೀಸಲಾದ ಕಾವ್ಯ ಕುಮಾರ ಸಂಭವ. ಅಲ್ಲದೆ ಮಿಕ್ಕ ಕಾವ್ಯಗಳಲ್ಲಿ ಒಂದು ಋತುಸಂಹಾರವನ್ನು ಉಳಿದು ಮಿಕ್ಕ ಕಡೆಯಲ್ಲಿ ಋತುಸಂಹಾರದಲ್ಲಿ ಕೂಡ ಧ್ವನ್ಯಾತ್ಮಕವಾಗಿ, ಮತ್ತು ಇನ್ನು ಮಿಕ್ಕ ಕಾವ್ಯಗಳು ಅಂತಂದರೆ ಮಹಾಕಾವ್ಯವಾದ ರಘುವಂಶದ ಮಂಗಳ ಶ್ಲೋಕದಲ್ಲಿಯೇ ಶಿವನನ್ನು ಕಾಣಬಹುದು. 3 ನಾಟಕಗಳ ಮಂಗಳ ಶ್ಲೋಕಗಳಲ್ಲಿ ಕೂಡ ಶಿವತತ್ವ ಉಂಟು. ಶಾಕುಂತಲದ ಭರತವಾಕ್ಯದಲ್ಲಿ ಉಂಟು. ಆಮೇಲೆ ಮೇಘದೂತದ ಅಲ್ಲಲ್ಲಿಯ ಭಾಗಗಳಲ್ಲಿ ಬರುತ್ತದೆ. ಇಲ್ಲೆಲ್ಲ ಕೂಡ ಶಿವತತ್ವದ ಪರಿಪೂರ್ಣತೆಯನ್ನು ಧ್ವನಿಸಿದ್ದಾನೆ ಅಂದರೆ ಅತಿಶಯವಲ್ಲ. ಶಿವತತ್ವ ಅಂದರೆ ಏನು ಕಾಳಿದಾಸ ಕಂಡದ್ದು? ನಮಗೆ ಉಪಾಸ್ಯನಾದ ಒಬ್ಬ ದೇವತೆ ಆದರ್ಶವೂ ಆಗಿರ್ತಾನೆ ಅಂತ. ಯಾವುದು ನಾವು ಆಗಬೇಕೋ ಅದನ್ನು ನಾವು ಆರಾಧಿಸಬೇಕು. ಹಾಗೆ ಕಂಡಾಗ ಶಿವನಾಗಬೇಕೆಂದವನು ಶಿವನನ್ನು ಅರ್ಚನೆ ಮಾಡಬೇಕು, ಶಿವನನ್ನು ಆರಾಧಿಸಬೇಕು. ಮತ್ತು ಈ ಶಿವತತ್ವ ವೈಷ್ಣವ ತತ್ವಕ್ಕಾಗಲಿ, ಶಾಕ್ತ ತತ್ವಕ್ಕಾಗಲಿ, ಗಾಣಪಥ, ಸೌರ, ಕೌಮಾರಾದಿ ಇನ್ನಿತರ ಸಗುಣ ಸಾಕಾರ ತತ್ವಗಳಿಗೆ ವಿರೋಧಿಯಲ್ಲ, ಅವುಗಳದೇ ರೂಪಾಂತರವೂ ಹೌದು. ಯಾಕೆಂದರೆ ಸಗುಣ ಸಾಕಾರದ ಉಪಾಸನೆ ಎಂದು ಮತ್ತೊಂದು ಸಮಯದ, ಮತ್ತೊಂದು ದೈವತದ ವಿರೋಧಕ್ಕಾಗಿ, ಧಿಕ್ಕಾರಕ್ಕಾಗಿ ಬರಬಾರದು. ಕಾಳಿದಾಸ ಅಂಥವನು. ಅವನ ಶಿವ ತ್ರಿಮೂರ್ತಿ ಸ್ವರೂಪ ಹೌದು, ಹಾಗಂತ ತ್ರಿಮೂರ್ತಿಗಳನ್ನು ಮೀರಿದವನು ಅಂತ ಅಲ್ಲ. ಅವನದೇ ಮತ್ತೊಂದು ಸ್ವರೂಪ. ಹೇಗೆ ವಿರೋಧವಾಗೋದಕ್ಕೆ ಸಾಧ್ಯ? ಅದನ್ನೇ ಕುಮಾರ ಸಂಭವದಲ್ಲಿ ತುಂಬ ಚೆನ್ನಾಗಿ ನಾವು ಕಾಣ್ತೀವಿ. ಮತ್ತು ಇನ್ನೊಂದು ಮುಖ್ಯವಾದಂಥದ್ದು ಶಿವತತ್ವದ ಬಗೆಗೆ ಅವನ ದೃಷ್ಟಿ ಏನೆಂದರೆ, ವೈದಿಕವಾದಂತಹ ಅಷ್ಟಮೂರ್ತಿ ತತ್ವದ ಅತ್ಯದ್ಭುತ ನಿರೂಪಣೆ. ಶತಪಥ ಬ್ರಾಹ್ಮಣದಲ್ಲಿ ನಮಗೆ ಎದ್ದು ಕಾಣುವಂತೆ ವರುಣನ, ಅಗ್ನಿಯ 8 ರೂಪಗಳು ಮುಂದೆ ನಾವು ಉಜ್ವಲೋಜ್ವಲವಾಗಿ ಕಾಣುವುದು ಕಾಳಿದಾಸನಲ್ಲಿಯೇ. ಅದಾದ ಮೇಲೆ ಶಂಕರರ ಒಂದು ಶ್ಲೋಕದಲ್ಲಿ, ಅಂದರೆ ಯಾವುದು ದಕ್ಷಿಣಾಮೂರ್ತಿ ಸ್ತೋತ್ರ ಅಂತ ಪ್ರಸಿದ್ಧವಾಗಿದೆ, ಅಲ್ಲಿ ಬರುವ ಒಂದು ಶ್ಲೋಕದಲ್ಲಿ ಒಂದು ಎಳೆಯಾಗಿ ಕಾಣುತ್ತದೆ. ಆಮೇಲೆ ಇನ್ನು ಕೆಲವರು ಅಲ್ಪ ಸ್ವಲ್ಪ ಹೇಳಿದ್ದಾರಾದರೂ ಯಾರೂ ಕಾಳಿದಾಸನಷ್ಟು ಅತ್ಯದ್ಭುತವಾಗಿ ಅದನ್ನು ನಿರೂಪಣೆ ಮಾಡಿಲ್ಲ. ಅಷ್ಟಮೂರ್ತಿ ತತ್ವ ಏನದು? ಪಂಚಭೂತಗಳು, ಸೂರ್ಯ ಚಂದ್ರರು ಮತ್ತು ಸೋಮಯಾಜಿ, ಇದೇ ಅಷ್ಟಮೂರ್ತಿ ತತ್ವ. ಅಷ್ಟಮೂರ್ತಿ ತತ್ವವನ್ನು ಯಾತಕ್ಕೆ ನಾವು ದೊಡ್ಡದು ಅಂತ ಗೌರವಿಸಬೇಕು ಅಂದರೆ, ಈ ಜಗತ್ತೇ ಜಗದೀಶ್ವರ ಅನ್ನುವುದು. ಜಗತ್ತನ್ನು ಗೌರವಿಸಲಾಗದವನಿಗೆ ಜಗದಂತರ್ಯಾಮಿಯನ್ನು ಗೌರವಿಸೋದಕ್ಕೆ ಸಾಧ್ಯ ಇಲ್ಲ. ಆ ದೃಷ್ಟಿಯಿಂದಲೇ ಕಾಳಿದಾಸನ ಋತುಸಂಹಾರ ಜಗತ್ತನ್ನು ಪ್ರೀತಿಸುವಂಥ ಕಾವ್ಯವಾಗಿ ಆ ಜಗದೀಶ್ವರನನ್ನೇ ಧ್ವನಿಸ್ತಾ ಇದೆ. ಆ ಕಾರಣ ಅಲ್ಲಿಯೂ ಶಿವತತ್ವ ಉಂಟು. ಪಂಚಭೂತಗಳು ಮತ್ತು ಸೂರ್ಯಚಂದ್ರರು ಹಾಗೂ ಸೋಮಯಾಜಿ ಅಂತಂದ ತಕ್ಷಣ ಏಕೆ ಇವುಗಳನ್ನೇ? ಪಂಚಭೂತಗಳಲ್ಲಿ ಪೃಥ್ವಿ, ಅಪ್ಪು ಮತ್ತು ವಾಯು, ಇವು 3 ವಸ್ತುವಿನ 3 ಅವಸ್ಥೆಯನ್ನು ಸಂಕೇತಿಸ್ತಾ ಇವೆ. ದ 3 ಸ್ಟೇಟ್ಸ್ ಆಫ್ ಮ್ಯಾಟರ್, ಸಾಲಿಡ್, ಲಿಕ್ವಿಡ್ ಆ್ಯಂಡ್ ಗ್ಯಾಷಿಯಸ್ ಅಂತ ಹೇಳಿದ್ರೆ, ಘನ, ದ್ರವ, ಅನಿಲ. ಅದು ಒಂದು ರೀತಿ ದ್ರವ್ಯದ, ಮ್ಯಾಟರ್ನ, ವಸ್ತುವಿನ ರೂಪ. ಮತ್ತು ಅಗ್ನಿಭೂತ ಅಥವಾ ತೇಜೋಭೂತ ಅಂತೀವಿ, ಅದು ಊರ್ಜಾ ಶಕ್ತಿ ಅಂತ ಹೆಸರಾದ ಎನರ್ಜಿ, ಅದರ ಸಂಕೇತವಾಗಿ ನಿಲ್ಲುತ್ತದೆ. ಇವೆಲ್ಲ ಕೂಡ ಓತಪ್ರೋತವಾಗಿರುವಂಥದ್ದು ಸ್ಪೇಸ್ ಅಂತ ಹೇಳುವ ಆಕಾಶ, ಅದು ಪಂಚಮ ಭೂತ ಆ ಮಹಾತತ್ವದಲ್ಲಿ ಅಡಗುತ್ತೆ. ಇನ್ನು ದೇಶ ಬಂತು, ದ್ರವ್ಯ ಬಂತು, ಕಾಲ ಬರಬೇಕು. ಕಾಲವನ್ನು ಸಂಕೇತ ಮಾಡುವುದಕ್ಕೆ ಸೂರ್ಯಚಂದ್ರರು. ಅದು ಕೇವಲ ಊಹೆ ಅಲ್ಲ. ಯದ್ವೇ ಕಾಲಂ ವಿಧತ್ತಃ ಅಂತ ಕಾಳಿದಾಸನ ಶಾಕುಂತಲದ ನಾಂದಿ ಶ್ಲೋಕದಲ್ಲಿಯೇ ಯಾವ 2 ಕಾಲಗಳನ್ನು ಸೂಚನೆ ಮಾಡ್ತಾ ಇವೆಯೋ, ಹಗಲು ಇರುಳು ಅಂತನ್ನುವುದನ್ನು,
ಅಂದರೆ ಅಖಂಡವಾದ ಕಾಲವನ್ನು ಖಂಡಾತ್ಮಕವಾಗಿ ತೋರಿಸುವಂತಹ ಎರಡು ಸಂಕೇತಗಳಾಗಿ ಸೂರ್ಯ ಚಂದ್ರರು. ಮತ್ತು ಅದನ್ನು ಆಧ್ಯಾತ್ಮಿಕವಾಗಿ ಹೇಳುವಾಗ ಅಂದರೆ ನಮ್ಮೊಳಗೆ ಗುರುತಿಸಿಕೊಂಡಾಗ ಮನೋಬುದ್ಧಿಗಳಾಗುತ್ತವೆ. ಯಾಕೆಂದರೆ ಮನುಷ್ಯನೊಳಗೆ ಕಾಲವನ್ನು ತೋರ್ಪಡಿಸುವುದಕ್ಕೆ ಆಗುವುದಿಲ್ಲವಲ್ಲ, ಹಾಗಾಗಿ ಮನೋಬುದ್ಧಿಗಳನ್ನು ತೋರ್ಪಡಿಸುವಂಥದ್ದಾಗುತ್ತದೆ. ಇನ್ನು ಸೋಮಯಾಜಿ ಈತ ಯಜ್ಞ ಪುರುಷ, ಯಜ್ಞವನ್ನು ಮಾಡುವಂಥವನು. ಪಂಚಮಹಾಯಜ್ಞಗಳನ್ನು ಪ್ರತಿಯೊಬ್ಬರೂ ಮಾಡಲೇಬೇಕು ಅಂತ. ಪಂಚಮಹಾಯಜ್ಞಗಳು ಕ್ರಮವಾಗಿ ಬ್ರಹ್ಮಯಜ್ಞ, ದೇವಯಜ್ಞ, ಪಿತೃಯಜ್ಞ, ಮನುಷ್ಯಯಜ್ಞ ಮತ್ತು ಭೂತಯಜ್ಞ. ಬ್ರಹ್ಮಯಜ್ಞ ಸಕಲ ಜ್ಞಾನದ ಉಪಾಸನೆ, ಅಂದರೆ ಅಧ್ಯಯನ ಹಾಗೂ ಅಧ್ಯಾಪನ, ತಾನು ಸಂಗ್ರಹ ಮಾಡುವುದು, ಮತ್ತೊಬ್ಬರಿಗೆ ವಿತರಣೆ ಮಾಡುವುದು. ಆಮೇಲೆ ದೇವಯಜ್ಞದಲ್ಲಿ ಈ ಜಗದಂತರ್ಯಾಮಿಯಲ್ಲಿ ಶ್ರದ್ಧೆಯನ್ನು ಭರಿಸುವಂಥದ್ದು, ಅಂದರೆ ಎಲ್ಲರ ನಂಬಿಕೆಯನ್ನು ದೃಢೀಕರಿಸಿಕೊಡುವಂಥದ್ದು, ಒಂದು ಮಹತ್ತಾದದ್ದು ದೊಡ್ಡದಾದದ್ದು ಇದೆ ಎನ್ನುವ ಗೌರವ ಬುದ್ಧಿಯನ್ನು ಭರಿಸುವುದು. ತನ್ಮೂಲಕ ನಮ್ಮ ಆತ್ಮಶಕ್ತಿಯನ್ನು ನಾವು ವರ್ಧಿಸಿಕೊಳ್ಳುವಂಥದ್ದು. ಪಿತೃಯಜ್ಞ ನಮ್ಮ ಪರಂಪರೆಯನ್ನು ಗೌರವಿಸುವುದು, ಪೂರ್ವಸೂರಿಗಳನ್ನು ನೆನೆಯುವುದು. ಅಂದರೆ ಬ್ರಹ್ಮಯಜ್ಞದಲ್ಲಿ ದಿ ಲೀನಿಯೇಜ್ ಆಫ್ ನಾಲೆಡ್ಜ್, ಅಂದರೆ ಜ್ಞಾನದ ವಂಶ, ವಿದ್ಯಾವಂಶವನ್ನು ಗೌರವಿಸುವುದಾದರೆ ಹಿಂದಿನವರನ್ನು ಗೌರವಿಸುವುದು ಅವರನ್ನು ಓದಿಕೊಳ್ಳುವ ಮೂಲಕ, ಮುಂದಿನವರನ್ನು ಗೌರವಿಸುವುದು ಅವರಿಗೆ ನಮ್ಮ ತಿಳಿವನ್ನು ಕೊಡುವುದರ ಮೂಲಕವಾದರೆ, ಪಿತೃಯಜ್ಞದಲ್ಲಿ ಭೌತಿಕವಾದ ಫಿಸಿಕಲ್ ಜೀನಿಯಾಲಜಿ ಅಂತ ಯಾವುದಿದೆ ಆ ವಂಶ, ಯಾವುದನ್ನು ನಾವು ಭೌತಾನ್ವಯ, ಭೌತ ವಂಶ ಅಂತ ಕರಿತೀವಿ, ಅಥವಾ ಜೈವಿಕ ವಂಶ, ಅದರಲ್ಲಿ ನಮ್ಮ ತಂದೆ ತಾಯಿಗಳನ್ನು ಸೇರಿದಂತೆ ಹಿಂದಿನವರನ್ನು ಮತ್ತು ಮುಂದಿನವರನ್ನು ಕೂಡ ಆಧರಿಸುವಂಥದ್ದು, ಅವರಿಗೆ ಮಾರ್ಗದರ್ಶನ ಮಾಡುವಂಥದ್ದು ಸೇರಿ ಬರುತ್ತದೆ. ಕಾಣದ ಪಿತೃಗಳು, ಕಂಡ ಪಿತೃಗಳು, ಬದುಕಿದ್ದವರಿಗೆ ಇಲ್ಲದವರಿಗೆ ಇಬ್ಬರಿಗೂ. ಅದನ್ನೇ ನಮ್ಮ ವೇದದಲ್ಲಿ ಕಾಣಿಸುವಂಥ ಮಾತು ಬಹಳ ಚೆನ್ನಾಗಿದೆ. ಯಾನ್ ವಿದ್ಮಃ ಯಾನ್ ಉತ ಅಗ್ರೆ ವಿದ್ಮಃ, ಯಾರನ್ನು ನಾವು ತಿಳಿದಿದ್ದೀವಿ, ಮುಂದೆ ಯಾರನ್ನು ನಮ್ಮ ಪಿತೃಗಳು ಅಂತ ತಿಳಿತೀವಿ, ಅವರೆಲ್ಲರಿಗೂ ನಮ್ಮ ಗೌರವ ಸಲ್ಲಲಿ ಎನ್ನುವಂಥದ್ದು ತರ್ಪಣಾದಿಗಳಲ್ಲಿ ಅನಿವಾರ್ಯವಾಗಿ ಬರುವ ಮಂತ್ರ. ಆಮೇಲೆ ಮನುಷ್ಯ ಯಜ್ಞ ಸಹಮಾನವರಿಗೆ ತಾನು ಸಲ್ಲಿಸಬಹುದಾದಂಥ ಸೇವೆ. ಈ ಹೊತ್ತು ಯಾವುದನ್ನು ನಾವು ವ್ಯಾಪಕವಾದ ಅರ್ಥದಲ್ಲಿ ಸಾಮಾಜಿಕ ಸೇವೆ ಅಂತ ಕರಿತೀವಿ ಅದು. ಮತ್ತು ಭೂತಯಜ್ಞ ಅಂದರೆ ಮನುಷ್ಯತ್ವವನ್ನೂ ದಾಟಿ ತಿರ್ಯಗ್ಜಂತುಗಳು, ಅಂದರೆ ಸಕಲ ಸ್ಥಾವರ ಜಂಗಮಾತ್ಮಕವಾದಂಥ ಕ್ರಿಮಿ ಕೀಟ ಪಶು ಪಕ್ಷಿಯಾದಿ ಸಮಸ್ತ ಜೀವರಾಶಿಗಳು, ತರುಲತಾ ಗುಲ್ಮಾದಿ ವನಸ್ಪತಿ ವಾನಸ್ಪತ್ಯಾದಿಗಳು ಯಾವುವೆಲ್ಲ ಇವೆ ಅವೆಲ್ಲಕ್ಕೂ ನಾವು ಸಲ್ಲಿಸುವಂತಹ ಕೃತಜ್ಞತೆ, ಬರಿಯ ಕೃತಜ್ಞತೆ ಮಾತ್ರವಲ್ಲ, ಸಹಕಾರ. ಯಾವುದನ್ನು ನಾವು ಎನ್ವಿರಾನ್ಮೆಂಟಲ್ ಕನ್ಸರ್ನ್ ಅಂತ ಆಫ್ ದಿ ಗ್ರೇಟರ್ ಡೈಮೆನ್ಷನ್ ಅಂತೀವಿ, ಅತಿ ವಿಸ್ತೃತವಾದಂತಹ ಪರ್ಯಾವರಣೀಯವಾದ ಪರಿಸರಾತ್ಮಕವಾದಂತಹ ಗಮನ, ತಿಳಿವು ಮತ್ತು ಸಂವೇದನೆ ಅದು. ಇದೆಲ್ಲ ಯಾರಲ್ಲಿ ಇದೆ ಅಂಥವನು ಸೋಮಯಾಜಿ ಅಂತ. ಸೋಮ ಅಂದರೆ ಜೀವ ಪೋಷಕ ದ್ರವ್ಯ, ಅದನ್ನು ಯಾಜಿ ಆಹುತಿ ಕೊಡುವವನು, ಅಂದರೆ ಸಕಲತ್ತರ ಜೀವಪೋಷಕ ದ್ರವ್ಯವನ್ನು ಕೊಡುವುದು. ಅದೊಂದು ಪ್ರೀತಿ ರೂಪವಾಗಿರಬಹುದು, ನೀತಿ ರೂಪವಾಗಿರಬಹುದು, ದ್ರವ್ಯ ರೂಪವಾಗಿರಬಹುದು, ಊರ್ಜಾ ರೂಪವಾಗಿರಬಹುದು, ಧನರೂಪವಾಗಬಹುದು, ಧನೇತರ ರೂಪವಾಗಬಹುದು. ಅಂದರೆ ತನ್ನೊಳಗಿದ್ದನ್ನು ಮತ್ತೊಬ್ಬರಿಗೆ ಹಂಚಿಕೊಳ್ಳುವಂಥ ಆ ಭಾವ ಯಜ್ಞರೂಪ ಅಂಥದ್ದು. ಅಂದರೆ ಹಿ ಹ್ಯಾಸ್ ಲಿಂಕ್ಡ್ ಹಿಮ್ಸೆಲ್ಫ್ ವಿತ್ ದಿ ಸೊಸೈಟಿ ಇನ್ ಮಿರಿಯಡ್ ಫಾರ್ಮ್ಸ್, ಒನ್ ಥ್ರೂ ನಾಲೆಡ್ಜ್, ಅದರ್ ಥ್ರೂ ಡಿವೋಷನ್, some other through service, and something else through gratitude, and something else through other types of belongingness, service. ಹೀಗೆ ಎಲ್ಲ ರೀತಿಯಿಂದಲೂ ಲಿಂಕಿಂಗ್, ರಿಯಲೈಸಿಂಗ್ ಒನ್ಸೆಲ್ಫ್ ವಿತ್ ದಿ ಕಾಸ್ಮಾಸ್ ಅಂತಾರಲ್ಲ, ತಾನು ವೈಶ್ವಿಕವಾಗಿ ಹೇಗೆ ಅಂತ ಲೊಕೇಟಿಂಗ್ ಹಿಮ್ಸೆಲ್ಫ್, ತನ್ನನ್ನು ತಾನು ಈ ದೇಶಕಾಲಾತ್ಮಕವಾದ ಅಖಂಡ ಬ್ರಹ್ಮಾಂಡದೊಳಗೆ ಅರ್ಥಪೂರ್ಣವಾಗಿ ಗುರುತಿಸಿಕೊಳ್ಳುವಂಥದ್ದು ಯಾವುದುಂಟು. ಅಂದರೆ ಸಮಷ್ಟಿ ತತ್ವವೇ ವ್ಯಷ್ಟಿಯಾಗಿ ತನ್ನೊಳಗೆ ನೆಲೆಯಾಗಿದೆ. ಆ ಕಾರಣ ನಾನು ಉತ್ತರವಾದಿಯಾಗಿದ್ದೇನೆ, ಐ ಆಮ್ ಆನ್ಸರಬಲ್ ಟು ಎವ್ರಿಥಿಂಗ್ ಅನ್ನುವುದು ಸೋಮಯಾಜಿ ತತ್ವ. ಹೀಗೆ ಕಂಡಾಗ ಅದು ಜೀವತತ್ವ, ವಾಕ್ತತ್ವ, ಮನಸ್ತತ್ವ, ಬುದ್ಧಿತತ್ವ, ಅಂದರೆ ಲೈಫ್, ಥಾಟ್, ಸ್ಪೀಚ್, ಸೈಕೆ ಇವೆಲ್ಲಕ್ಕೂ ಸೇರಿಕೊಂಡು ಬರುವಂಥದ್ದಾಗುತ್ತದೆ. ಇದು ಒಟ್ಟಿನಲ್ಲಿ ಅಷ್ಟಮೂರ್ತಿ ತತ್ವಕ್ಕೆ ಚೆನ್ನಾಗಿ ಹೊಂದಿಕೊಳ್ಳುವಂಥದ್ದಾಗುತ್ತದೆ. ಈ ಕಾರಣದಿಂದಲೇ ದೇವರನ್ನು ಎಲ್ಲಿ ಹುಡುಕ್ತೀಯ? ಕಂಡಲ್ಲಿ ಜೀವ
ಜಗತ್ತು ಇದ್ದೇ ಇದೆ. ಜಗತ್ತು, ಜೀವ, ದೇಶಕಾಲಾತ್ಮಕವಾಗಿ ಇರುವ ಈ ಪ್ರಪಂಚ ಬಿಟ್ಟು ಇನ್ಯಾವುದಿದೆ? ಹಾಗಾಗಿ ಈಶ್ವರನ ಮತ್ತೊಂದು ಕಡೆಗೆ ಹೋಗಿ ಹುಡುಕಬೇಕಾಗಿಲ್ಲ ಅಂತ. ಆ ಕಾರಣದಿಂದಲೇ ಕಾಳಿದಾಸನ ಪ್ರಕೃತಿ ಪ್ರೀತಿ ಅನ್ಯಾದೃಶವಾಗಿ ಕಾಣಿಸುತ್ತೆ. ಇದು ಸಂಸ್ಕೃತ ಕವಿಗಳಲ್ಲಿ ಅತ್ಯಂತ ವಿಶೇಷವಾಗಿ ಕಂಡಿದೆ. ಅವರಿಗೆ ಒಂದು ಸೂರ್ಯೋದಯ, ಸೂರ್ಯಾಸ್ತ, ಚಂದ್ರೋದಯ, ಚಂದ್ರಾಸ್ತ, ಕತ್ತಲು, ಸಮುದ್ರ, ನದಿ, ಋತು, ಪರ್ವತ, ಆಮೇಲೆ ಸಮಾಗಮ, ವಿಯೋಗ, ವಿವಾಹ ಎಲ್ಲ ಕೂಡ ವರ್ಣನೀಯವಾದ ವಿಷಯವಾಗಿ ಕಾಣಿಸುತ್ತೆ. 18 ವರ್ಣನೆಗಳು ಅಂತ ಪ್ರಾಚೀನ ಮಹಾಕವಿಗಳು ಕಾವ್ಯಗಳಲ್ಲಿ ಮಾಡಲೇಬೇಕು ಅಂತ ಹೇಳ್ತಾರೆ. ನಗರಾರ್ಣವ, ಶೈಲರ್ತು ಮೊದಲಾದಾಗಿ. ಅಂದರೆ ಎಲ್ಲೆಲ್ಲಿಯೂ ಕೂಡ ಭಗವದ್ ವಿಭೂತಿಯನ್ನು ಕಾಣುವುದರಿಂದ ಅವರಿಗೆ ಎಲ್ಲ ಆಪ್ಯಾಯನವಾಗುತ್ತದೆ. ಯಾವುದನ್ನೂ 10 ಪಟ್ಟು 100 ಪಟ್ಟು ಸೊಗಸಾಗಿ ಬಗೆಬಗೆಯ ಕಲ್ಪನೆಗಳಿಂದ ನವೋನವ್ಯವಾಗಿ ವರ್ಣಿಸಬಲ್ಲವರಾಗ್ತಾರೆ. ಕಾಳಿದಾಸನ ಅಷ್ಟಮೂರ್ತಿ ತತ್ವ ಈ ಎಲ್ಲಕ್ಕೆ ಬುನಾದಿ ಎನ್ನಬಹುದು. ಇದು ನಾವೆಲ್ಲ ಬಲ್ಲಂತೆ ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳುವ ಅಷ್ಟ ಪ್ರಕೃತಿ ತತ್ವ. ದೈವಿ ಹ್ಯೇಷ ಗುಣಮಯಿ ಮಮ ಮಾಯಾ ದುರತ್ಯಯ ಅಂತ ಹೇಳ್ತಲೇ ಆತ ಈ ಪಂಚಭೂತಗಳನ್ನು, ಮನಸ್ಸು, ಬುದ್ಧಿ, ಅಹಂಕಾರಗಳನ್ನು ಸೇರಿಸಿಬಿಟ್ಟು ಇವೆಲ್ಲ ನನ್ನ ಅಷ್ಟ ಪ್ರಕೃತಿಗಳಾಗಿವೆ ಅಂತನ್ನುವಂಥದ್ದನ್ನು ತಿಳಿಯಪಡಿಸ್ತಾನಲ್ಲ, ಅದು ಇದಕ್ಕೆ ತುಂಬ ಒಳ್ಳೆಯ ಸಂವಾದಿಯಾದಂಥ ತತ್ವ. ಅಂದರೆ ಶಿವಕೇಶವ ಭೇದ ಇಲ್ಲ ಇಲ್ಲಿ, ಅದೆರಡೂ ಒಂದೇ ತತ್ವಕ್ಕೆ ಜ್ಞಾಪಕಗಳಾಗಿವೆ, ನಿರ್ದೇಶಕ ತತ್ವಗಳಾಗಿವೆ ಅಂತ ಗೊತ್ತಾಗುತ್ತದೆ. ಭೂಮಿರಾಪೋ ನಲೋ ವಾಯು ಖಮ್ಮನೋ ಬುದ್ಧಿರೇವಚ ಅಹಂಕಾರ ಇತಿ ಎಮ್ಮೆ ಭಿನ್ನ ಪ್ರಕೃತಿರಷ್ಟಧ ಅನ್ನುವುದು ಗೀತೆಯ ಮಾತು. ಅದೇ ಸೂರ್ಯ ಚಂದ್ರರು ಮನೋಬುದ್ಧಿಗಳ, ಅಂದರೆ ಸೂರ್ಯ ಬುದ್ಧಿಯ, ಚಂದ್ರ ಮನಸ್ಸಿನ ಸಂಕೇತ. ಅಹಂಕಾರ ಅಂದರೆ ಗರ್ವ ಅಲ್ಲ, ನಾನೆಂಬ ಭಾವ, ಅದು ಸೋಮಯಾಜಿತ್ವವನ್ನು ಸಂಕೇತ ಮಾಡುತ್ತದೆ. ಗೀತೆಯಲ್ಲಿ ಸ್ವಲ್ಪ ಆಧ್ಯಾತ್ಮಿಕವಾಗಿ, ಅಂದರೆ ಒಳಗೆ ಶಾರೀರಕ್ಕೆ ಸಂಬಂಧಪಟ್ಟಂತಿದ್ದರೆ ಕಾಳಿದಾಸ ವೇದ ಹೇಳುವಂಥ ಅಷ್ಟಮೂರ್ತಿ ತತ್ವ ಶರೀರಕ್ಕೆ, ಜಗತ್ತಿಗೆ ಹೆಚ್ಚು ಸ್ಫುಟವಾಗಿ ಗೋಚರವಾಗುವುದು ಮತ್ತು ಸುಲಭ ಮತ್ತು ಸುಕರ ಮತ್ತು ವ್ಯಾಪಕವಾಗಿರುವಂಥದ್ದು. ಅಂದರೆ ವ್ಯಷ್ಟಿ ದೃಷ್ಟಿಯಿಂದ ಕೃಷ್ಣ ಹೇಳಿದ್ದಾದರೆ ಸಮಷ್ಟಿ ದೃಷ್ಟಿಯಿಂದ ಅಷ್ಟಮೂರ್ತಿ ತತ್ವ ಎರಡೂ ಒಂದಕ್ಕೆ ಒಂದು ಪೂರಕವಾದದ್ದೇ, ಒಂದರ ಪ್ರತಿಫಲನವೇ ಮತ್ತೊಂದು. ಆಮೇಲೆ ಆತ ಪರಮಾತ್ಮನನ್ನು, ಶಿವನನ್ನು 3 ಸ್ತರದಲ್ಲಿ ಕಾಣಿಸ್ತಾನೆ. ಶಾಕುಂತಲದಲ್ಲಿ ಅಷ್ಟಮೂರ್ತಿ ತತ್ವ ಇಡೀ ಸಮಷ್ಟಿಯಾದ ಜಗತ್ ಸ್ತರದಲ್ಲಿ ಕಾಣಿಸಿದರೆ, ಇನ್ನು ಈ ಜೀವದ ಸ್ತರದಲ್ಲಿ ಕಾಣಿಸುವಂಥದ್ದು ಮಾಲವಿಕಾಗ್ನಿಮಿತ್ರದಲ್ಲಿ. ಏಕೈಶ್ವರ್ಯೇ ಸ್ಥಿತೋಪಿ ಪ್ರಣತ ಬಹುಫಲೇ ಯಸ್ವಯಂ ಕೃತಿವಾಸ ಕಾಂತ ಸಮ್ಮಿಶ್ರದೇಹೋಪ್ಯ ವಿಷಯ ಮನಸಾಂ ಯಃ ಪರಸ್ತಾದ್ಯತೀನಾಂ ಅಷ್ಟಾಭಿರ್ಯಸ್ಯ ಕೃತ್ಸ್ನಂ ಜಗದಪಿ ತನುರ್ಬಿಭ್ರತೋ ನಾಭಿಮಾನ ಸನ್ಮಾರ್ಗಾಲೋಕನಾಯ ವ್ಯಪನಯಿತು ಸವಸ್ತಾಮಸೀಂ ವೃತ್ತಿಮೀಶಃ ಅನ್ನುವಲ್ಲಿ ಎಲ್ಲಕ್ಕೂ ಒಡೆಯನಾಗಿದ್ದು ತಾನು ಚರ್ಮಾಂಬರಧಾರಿಯಾಗಿದ್ದಾನೆ. ಪತ್ನಿಯನ್ನೇ ಶರೀರದಲ್ಲಿ ಬೆಸೆದುಕೊಂಡಿದ್ದರೂ ಯೋಗಿಗಳಿಗೆ, ಸನ್ಯಾಸಿಗಳಿಗೆ ಕೂಡ ಆರಾಧ್ಯನಾದ ಆದರ್ಶ ಎನಿಸಿದ್ದಾನೆ. 8 ಬಗೆಯ ತನುಗಳಿಂದ, ಅಂದರೆ ಅಷ್ಟಮೂರ್ತಿ ಸ್ವರೂಪದಿಂದ ಜಗತ್ತನ್ನು ರಕ್ಷಿಸಿದರೂ ತಾಳಿದರೂ ಕೂಡ ಗರ್ವ ಇಲ್ಲ, ಹೆಮ್ಮೆ ಇಲ್ಲ. ಅಂಥವನು ನಮ್ಮ ತಾಮಸಿ ವೃತ್ತಿಯನ್ನು, ತಮೋಗುಣದ ರೀತಿಗಳನ್ನು ದೂರ ಮಾಡಲಿ, ಸತ್ವೋನ್ಮುಖರನ್ನಾಗಿಸಲಿ ಅಂತ. ಇಲ್ಲಿ ನಾವು ಕಾಣುವಂಥದ್ದು ಶಿವನ ಕಾಮದಲ್ಲಿ ಇರುವ ಒಂದು ನಿರ್ಮಮತೆ, ಅರ್ಥದಲ್ಲಿ ಇರುವ ಒಂದು ನಿರ್ಮಮತೆ ಹಾಗೂ ಧರ್ಮದಲ್ಲಿ ಇರುವಂಥ ಒಂದು ನಿರ್ಮಮತೆ. ಏಕೈಶ್ವರ್ಯೇ ಸ್ಥಿತೋಪಿ ಎನ್ನುವಲ್ಲಿ ಅರ್ಥ ಬಂತು. ಅವನಿಗೆ ಸಂಪತ್ತೆಲ್ಲ ಇದ್ದರೂ ತಾನು ಅದನ್ನು ಬಳಸ್ತಾ ಇಲ್ಲ, ಕಾಮ ಎಲ್ಲ ಇದ್ದರೂ ತಾನದಕ್ಕೆ ಒಳಗಾಗಿಲ್ಲ. ಧರ್ಮವನ್ನು, ಅಂದರೆ ಅಷ್ಟಾಭಿರ್ಯಸ್ಯ ಕೃತ್ಸ್ನಂ ಜಗದಪಿ ತನುಬಿರ್ಬಿಭ್ರತೋ ನಾಭಿಮಾನ, ಲೋಕವನ್ನು ಕಾಪಾಡುವಂಥ ಧಾರ್ಮಿಕವಾದ ಕಾರ್ಯ ಮಾಡ್ತಾ ಇದ್ರು, ಆತನಿಗೆ ಅಲ್ಲಿ ಸ್ಪೃಹೆ ಇಲ್ಲ. ಅಂದರೆ ಇದೆಲ್ಲವೂ ಆತನಿಗೆ ಮೋಕ್ಷವಾಗಿ ಪರಿಣಮಿಸಿದೆ, ಮುಕ್ತಿ ಸ್ವರೂಪನೇ ಆಗಿದ್ದಾನೆ ಅನ್ನುವುದು ಕಾಣಿಸುತ್ತದೆ. ಹೀಗಾಗಿ ಪುರುಷಾರ್ಥ ಪ್ರತೀಕವಾಗಿ ಜೀವನಿಗೆ ಬೇಕಾಗಿರುವಂಥದ್ದು ಪುರುಷಾರ್ಥದ ಮೌಲ್ಯಗಳು. ಅಲ್ಲಿ 3 ವರ್ಗಗಳನ್ನು, ತ್ರಿವರ್ಗ ಅಂತ ಯಾವುದಿದೆ ಅದನ್ನು ಅಭ್ಯುದಯ ಅಂತ ನಮ್ಮ ಧರ್ಮಶಾಸ್ತ್ರಗಳು ಹೇಳುತ್ತವೆ. ಧರ್ಮಾರ್ಥ ಕಾಮ ಮೋಕ್ಷಗಳು ತ್ರಿವರ್ಗ, ಅವು ಅಭ್ಯುದಯ. ಈ ಅಭ್ಯುದಯ ಸ್ವರೂಪವಾಗಿ ಮಾಲವಿಕಾಗ್ನಿಮಿತ್ರದಲ್ಲಿ ತೋರಿಸಿದ್ದಾನೆ. ಇನ್ನು ವಿಕ್ರಮೋರ್ವಶೀಯದಲ್ಲಿ ನಿಶ್ರೇಯಸ ರೂಪವಾದದ್ದು, ಅಂದರೆ ಕೇವಲ ತುರಿಯ ತತ್ವವಾದಂಥ ಮೋಕ್ಷ ಅಂತ ಯಾವುದಿದೆ ಪುರುಷಾರ್ಥ ಚತುಷ್ಟಯದಲ್ಲಿ 4ನೇದು, ಅದನ್ನು ಹೇಳ್ತಾ ಇದ್ದಾನೆ.
ವೇದಾಂತೇಶು ಯಮಾಹುರೇಕ ಪುರುಷಂ ವ್ಯಾಪ್ಯ ಸ್ಥಿತಂ ರೋದಸಿ ಯಸ್ಮಿನ್ನೀಶ್ವರ ಇತ್ಯನನ್ಯ ವಿಷಯ ಶಬ್ದೋ ಯಥಾರ್ಥಾಕ್ಷರ ಅಂತರ್ಯಶ್ಚ ಮುಮುಕ್ಷುಭಿರ್ನಿಯಮಿತ ಪ್ರಾಣಾದಿಭಿರ್ಮೃಗ್ಯತೆ ಸಸ್ಥಾಣುಸ್ಥಿರ ಭಕ್ತಿಯೋಗ ಸುಲಭ ನಿಶ್ರೇಯಸಾಯಾಸ್ತುವಃ ಅಂತ. ವೇದಾಂತೇಶು ಅನ್ನುವಲ್ಲಿ ಉಪನಿಷತ್ತುಗಳು ಅಂತ ಗೊತ್ತಾಗುತ್ತದೆ. ಬಹುವಚನ ಬಳಸಿರೋದಕ್ಕೆ ಮುಖ್ಯ ಕಾರಣ ಶಂಕರರವರೆಗೂ ಸಾಮಾನ್ಯವಾಗಿ ಉಪನಿಷತ್ಸು ವೇದಾಂತೇಶು ಅಂತ ಹೇಳುವುದೆಲ್ಲ ಕೂಡ ಈ ಅಧ್ಯಾತ್ಮ ವಿದ್ಯೆಗೆ ಸಂಬಂಧಪಟ್ಟಿದ್ದು ಅಂತ ತೋರಿಸುವಂಥದ್ದು. ಯಮಾಹು ಏಕಪುರುಷಂ, ಅವನು ಏಕಪುರುಷ ಅಂತ. ಪರಮಪುರುಷ ಆತ್ಮ, ಆತನೇ ಅಂಗುಷ್ಟ ಮಾತ್ರನಾಗಿ ಒಳಗೆ ಇರುವಂಥವನು. ಈ ದೇಹವನ್ನು ಮನೆಯಾಗಿ ಮಾಡಿಕೊಂಡಂತಹ ದೇಹಾಂತರ್ಗತವಾದ ಶಾರೀರ ಅಂದರೆ ಆತ್ಮದ ಅನ್ನುವ ಮಾತು ವೇದಾಂತೇಶು ಯಮಾಹು ಏಕಪುರುಷಂ. ಅದು ಒಂದಲ್ಲ, ನಾನಾ ಅಂತ ಹೇಳುವ ಸಾಂಖ್ಯ ದೃಷ್ಟಿಯಲ್ಲ, ಅದು ಒಂದೇ. ಸಾಂಖ್ಯರಲ್ಲಿ ಪುರುಷರು ಅನೇಕ, ಆದರೆ ವೇದಾಂತದಲ್ಲಿ ಪುರುಷ ಒಬ್ಬನೇ. ಅದನ್ನು ವೇದಾಂತೇಶು ಯಮಾಹುರೇಕ ಪುರುಷಂ ಅಂತ ತೋರಿಸ್ತಿದ್ದಾನೆ. ವ್ಯಾಪ್ಯಸ್ಥಿತಂ ರೋದಸಿ, ಆಕಾಶವೆಲ್ಲ ವ್ಯಾಪಿಸಿದ್ದಾನೆ ಅಂದರೆ ದಹರಾಕಾಶ, ಹೃದಯಾಕಾಶ ಅನ್ನುವ ಇಂಟರ್ನಲ್ ಸ್ಪೇಸ್ ಅಂತ. ಅಂತರ್ಯಾಮಿಯಾಗಿ ಆತ್ಮಚೈತನ್ಯವಾಗಿ ಕಂಡಾಗ ಒಳಗೆ, ಹಾಗಲ್ಲದೆ ಪರಮಾತ್ಮನಾಗಿ ಅಂದರೆ ಉಪಾಸ್ಯ ದೈವತವಾಗಿ ಕಂಡಾಗ ಹೊರಗೆ ಅಂತ. ಯಸ್ಮಿನ್ ಈಶ್ವರ ಇತ್ಯನನ್ನ ವಿಷಯ ಶಬ್ದೋ ಯಥಾರ್ಥಾಕ್ಷರ, ಈಶ್ವರ ಅನ್ನುವುದು ಅನ್ವರ್ಥವಾಗಿದೆ ಅಂತ. ಈಶಿತೃ ಬಯಸಿದ್ದೆಲ್ಲ ಅವನಿಗೆ ಕೈಗೂಡುತ್ತೆ, ಅವನಿಗೆ ಯಾವ ಬಯಕೆಯೂ ಇಲ್ಲ, ಎಲ್ಲಕ್ಕೂ ಒಡೆಯ, ಅವನಿಗೆ ಯಾರೂ ಇಲ್ಲ. ಇಲ್ಲಿ ನಾವು ಉಪಾಸನೆಗಾಗಿ ಮಾಡಿಕೊಂಡ ಸಗುಣ ಸಾಕಾರ ಭಾವದ ಸೊಗಸಾದ ಸ್ವರೂಪ ಕಾಣಸಿಗುತ್ತದೆ. ಮತ್ತು ಅಂತರ್ಯಶ್ಚ ಮುಮುಕ್ಷುಭಿರ್ನಿಯಮಿತ ಪ್ರಾಣಾದಿಭಿರ್ಮೃಗ್ಯತೆ ಎನ್ನುವಲ್ಲಿ ಪ್ರಾಣಾಯಾಮಾದಿಗಳಿಂದ, ಇಂದ್ರಿಯ ಸಂಯಮನದಿಂದ, ಸಮಾಧಿ ಪ್ರಣಿಧಾನ ಅಂತ ಹೇಳ್ತೀವಲ್ಲ, ಆ ರಾಜಯೋಗದ ಮಾರ್ಗದಿಂದ ಒಳಗಿರುವವನನ್ನು ಅನ್ವೇಷಣೆ ಮಾಡಿಕೊಳ್ತೀವಿ ಅಂತ. ಅಂಥವನು ಸಸ್ಥಾಣು, ಅವನು ಸದಾ ಇರುವವನು, ಅಲ್ಲಾಡದೆ ಇರುವವನು, ಎಲ್ಲ ಕಾಲದಲ್ಲೂ ಇರುವವನು ಅಂತ. ಅಂದರೆ ಸ್ವಸ್ವರೂಪ ಅನ್ನುವುದು ಪರಮಾತ್ಮ ತತ್ವ, ಅದನ್ನು ಹೊಸದಾಗಿ ಪಡೆಯುವಂಥದ್ದಲ್ಲ, ಹೊಸದಾಗಿ ಮಾಡುವಂಥದ್ದಲ್ಲ, ಅದು ಆಪ್ಯ, ಹೊಸದಾಗಿ ಪಡೆಯುವುದಲ್ಲ. ಸಂಸ್ಕಾರ್ಯ, ಇದ್ದದ್ದನ್ನು ಶುದ್ಧೀಕರಿಸಿ ಮಾಡುವಂಥದ್ದಲ್ಲ. ವಿಕಾರ್ಯ, ಇದ್ದದ್ದನ್ನು ತಿರುಚಿ ಬದಲಾಯಿಸಿ ಹದ ಮಾಡಿ ಮಾಡುವಂಥದ್ದಲ್ಲ. ಪಾರಿಣಾಮ್ಯ, ಅದನ್ನು ರೂಪಾಂತರಗೊಳಿಸುವಂಥದ್ದಲ್ಲ. ಸ್ವಯಂ ಸಿದ್ಧ ಶುದ್ಧ ಬುದ್ಧ ಮುಕ್ತ ಸ್ವಭಾವದ್ದು ಅನ್ನುವುದನ್ನು ತೋರಿಸುವಂಥ ಮಾತನ್ನು ಸಸ್ಥಾಣು. ಸ್ಥಿರಭಕ್ತಿಯೋಗ ಸುಲಭ. ಭಕ್ತಿ ಅಂತಂದರೆ ತುಂಬ ನಿರ್ಮಲವಾದ ಪ್ರೀತಿ ಅನ್ನುವುದು ನಮಗೆ ಗೊತ್ತೇ ಇದೆ, ಪರಮ ಪ್ರೇಮ ರೂಪವಾದದ್ದು. ಪರಮ ಪ್ರೇಮ ಎಲ್ಲಿ ಬರ್ತದೆ? ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ. ಯಾವುದು ತಾನೋ ತನ್ನದೋ ಅದಕ್ಕೆ ಮಾತ್ರ ನಮ್ಮ ಪ್ರೀತಿ ಬರುತ್ತೆ, ತನ್ನದಲ್ಲದ್ದು ತಾನಲ್ಲದಕ್ಕೆ ಪ್ರೀತಿ ಬರುವುದಿಲ್ಲ ಅನ್ನುವ ಬೃಹದಾರಣ್ಯಕದ ಮಾತನ್ನು ಜ್ಞಾಪಿಸಿಕೊಂಡ್ರೆ, ನವಾರೇ ಪತ್ಯುಃ ಕಾಮಾಯ ಜಾಯ ಪ್ರಿಯಾ ಭವತಿ, ಆತ್ಮನಸ್ತು ಕಾಮಾಯ ಜಾಯ ಪ್ರಿಯಾ ಭವತಿ ಅಂತೆಲ್ಲ ನೋಡಿದಾಗ ನಮಗೆ ಗೊತ್ತಾಗುತ್ತೆ, ನಮಗೆ ಬೇರೊಂದು ವಸ್ತು ಅದಕ್ಕಾಗಿ ಇಷ್ಟ ಆಗೋಲ್ಲ, ಅದು ನಮಗೆ ಬೇಕಾಗಿದೆ ಎನ್ನುವುದಕ್ಕಾಗಿ ಇಷ್ಟವಾಗುತ್ತದೆ ಎನ್ನುವಾಗ ಸ್ಥಿರಭಕ್ತಿ ಎನ್ನುವುದು ಆತ್ಮಕಾಮ ಅಂತ. ಅಂದರೆ ಮೋಕ್ಷ ಸಾಧನ ಸಾಮಗ್ರಿಯಾಂ ಭಕ್ತಿರೇವ ಗರೀಯಸಿ, ಸ್ವಸ್ವರೂಪಾನುಸಂಧಾನಂ ಭಕ್ತಿರಿತ್ಯಭಿಧೀಯತೆ, ಸ್ವಾತ್ಮತತ್ವಾನುಸಂಧಾನಂ ಭಕ್ತಿರಿತ್ಯಪರೇ ಜಗುಹು ಅನ್ನುವ ವಿವೇಕ ಚೂಡಾಮಣಿಯ ಮಾತುಗಳ ಜೊತೆಗೆ ಸಮನ್ವಯ ಮಾಡಿಕೊಂಡಾಗ ಸ್ಪಷ್ಟವಾಗಿ ಗೊತ್ತಾಗುತ್ತದೆ, ನಮಗೆ ನಮ್ಮ ಸ್ವರೂಪವೇ ಪ್ರಿಯ, ಆ ನಮ್ಮ ಜೀವಾಳವೇ ಪರಮಾತ್ಮ ಶಿವ ಅನ್ನುವುದು. ಅಲ್ಲಿ ಸ್ಥಿರಭಕ್ತಿ ಯೋಗ ಅಂತ, ಅದಕ್ಕೆ ಸುಲಭವಾದಂಥದ್ದು ಅಂತ. ಅದು ನಿಶ್ರೇಯಸಾಯಾಸ್ತುವ. ಇಲ್ಲಿ ನಿಶ್ರೇಯಸ್ಸಂದರೆ ಅಭ್ಯುದಯ ಮತ್ತು ನಿಶ್ರೇಯಸ ಅಂದರೆ ಮೋಕ್ಷ ಅಂತ. ಈ ಮೋಕ್ಷ ಪ್ರವರ್ತಕವಾದ ಶ್ಲೋಕವಾಗಿ ಇಲ್ಲಿ ಅವನು ವಿಕ್ರಮೋರ್ವಶೀಯದ ನಾಂದಿ ಪದ್ಯವನ್ನು ಬರೆದಿದ್ದಾನೆ. ಇಲ್ಲಿ ವೇದಾಂತೇಶು ಯಮಾಹುರೇಕ ಪುರುಷಂ ಅಂತನ್ನುವಲ್ಲಿ ಮತ್ತು ಯಸ್ಮಿನ್ನೀಶ್ವರ ಇತ್ಯನನ್ಯ ವಿಷಯ ಶಬ್ದೋ ಯಥಾರ್ಥಾಕ್ಷರ ಅನ್ನುವಲ್ಲಿ ಉಪಾಸನಾ ರೂಪಕವಾದಂಥ ತತ್ವ, ಏಕಪುರುಷ ಅನ್ನುವಲ್ಲಿ ಅಗ್ನಿಷ್ಠೋಮ ಜ್ಯೋತಿಷ್ಠೋಮಾದಿಗಳನ್ನು ಮಾಡುವ ಮೂಲಕ ಕರ್ಮಕಾಂಡದ ಮೂಲಕ ಕೂಡ ಮಾಡಬಹುದಾದಂಥ ಈಶ್ವರ ಸೇವೆಯನ್ನು, ಅಂದರೆ ಕರ್ಮ, ಉಪಾಸನ ಮತ್ತು ಜ್ಞಾನ, ಈ ಮೂರನ್ನೂ ಕೂಡ ಕಾಣ್ತೀವಿ. ಜೊತೆಗೆ ನಿಯಮಿತ ಪ್ರಾಣಾದಿಭಿ ಅನ್ನುವಾಗ ರಾಜಯೋಗ ಅಂತ, ಯಾವುದನ್ನು ವಿವೇಕಾನಂದರು 4 ಯೋಗಗಳು ಅಂತ ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ, ರಾಜಯೋಗ ಅಂತ ಕರೆದಿದ್ದಾರೆ. ಅವೆಲ್ಲ ಇಲ್ಲಿ ಈ 4 ಸಾಲಿನಲ್ಲಿ 4 ಕಾಣಿಸುತ್ತದೆ. ಅಂದರೆ ಕಾಳಿದಾಸ ಮೋಕ್ಷಕ್ಕೆ ಜ್ಞಾನ ಪರ್ಯವಸಾನಕ್ಕೆ ಬೇಕಾಗಿರುವಂಥ ಚಿತ್ತಶುದ್ಧಿಯನ್ನು ಒದಗಿಸಿಕೊಡುವ ಕರ್ಮ, ಭಕ್ತಿ ಮತ್ತು ಉಪಾಸನೆಗಳನ್ನು ಎಲ್ಲವನ್ನ ಸೇರಿಸಿದ್ದಾನೆ. ಈ ಕಾರಣದಿಂದ ಆ ಶಿವತತ್ವ ಪರಿಪೂರ್ಣವಾಗುತ್ತದೆ.
ಮತ್ತೆ ಇದಿಷ್ಟು ನೇರವಾಗಿ ಹೇಳಿದ್ದಾದರೆ ಕಲಾತ್ಮಕವಾಗಿ ರಸಧ್ವನಿ ರೂಪದಿಂದ ತೋರಿಸಿರುವಂಥದ್ದು ಕಾಮದಹನ ತತ್ವದಿಂದ, ಕಾಮದಹನ ಕಥಾನಕದಿಂದ. ಅಂದರೆ ಮನ್ಮಥನನ್ನು ಸುಟ್ಟು ಸಾಂಗನಾಗಿದ್ದವನನ್ನು ಅನಂಗನಾಗಿ ಮಾಡಿದ ಮೇಲೆ ಗೃಹಸ್ಥನಾದ ಶಿವ ಅಂತ. ಆಗ ಪಾರ್ವತಿ ಪರಮೇಶ್ವರರ ವಿವಾಹ ಆದ ಮೇಲೆ ರತಿಗೆ ಮನ್ಮಥ ಕಾಣಿಸಿಕೊಂಡ, ಇನ್ಯಾರಿಗೂ ಅಲ್ಲ. ಅಂದರೆ ಬಯಕೆಗೆ ಇಲ್ಲಿ ತೋರಿಕೆ, ಕಾಮ ಅಂದರೆ ಬಯಕೆ, ಅದಕ್ಕೆ ರತಿ ಅಂದರೆ ಆಸ್ವಾದ, ಎಂಜಾಯ್ಮೆಂಟ್ ಅಂತ ಕರಿತೀವಲ್ಲ. ಡಿಸೈರ್ ಹ್ಯಾಸ್ ಟು ರಿವೀಲ್ ಇಟ್ ಸೆಲ್ಫ್ ಟು ಎಂಜಾಯ್ಮೆಂಟ್, ನಾಟ್ ಟು ಎನಿಥಿಂಗ್ ಎಲ್ಸ್, ನೋವೇರ್ ಎಲ್ಸ್. ಬಯಕೆ ಭೋಗಕ್ಕೆ ತೋರಿಕೊಳ್ಳಬೇಕಲ್ಲದೆ ಮತ್ತೊಂದು ಕಡೆಗೆ ಅಲ್ಲ ಅಂತ. ನಾವು ಎಲ್ಲಿ ಏನು ಹೇಳಬೇಕು ಅಲ್ಲಿ ಹೇಳಬೇಕು. ವಚಸ್ತತ್ರೈವ ವಕ್ತವ್ಯಂ ಯತ್ರೋಕ್ತಂ ಸಫಲಂ ಭವೇತ್, ಸ್ಥಾಯೀ ಭವತಿ ಚಾತ್ಯಂತಹ ವರಂಗ ಶುಕ್ಲಪಠೇಯತ ಅಂತ ಒಂದು ಮಾತು ಉಂಟು. ಎಲ್ಲಿ ಮಾತಾಡಬೇಕು ಅಲ್ಲಿಯೇ ಮಾತಾಡಬೇಕು, ಎಲ್ಲೆಲ್ಲೂ ಆಡಿದ್ರೆ ಪ್ರಯೋಜನ ಇಲ್ಲ. ಬಿಳಿಯ ಬಟ್ಟೆಗೆ ಹಾಕಿದ ಬಣ್ಣ ಅದರ ನಿಜ ಸ್ವರೂಪದಲ್ಲಿ ಉಳಿಯುತ್ತದೆ. ಕಪ್ಪು ಬಟ್ಟೆಗೆ ಯಾವ ಬಣ್ಣ ಹಾಕಿದ್ರೂ ಅದು ನಿಲ್ಲುತ್ತದೆಯಾ? ಕಪ್ಪಾಗಿಯೇ ಉಳಿಯುತ್ತದೆ. ಆದರೆ ಬಿಳಿಗೆ ಹಾಕಿದ ಕೆಂಪಾಗಲಿ, ಹಸುರಾಗಲಿ, ಹಳದಿಯಾಗಲಿ ಬಿಳಿಯಾಗುತ್ತದೆ. ನೀಲಿ ಬಟ್ಟೆಗೆ ಹಾಕಿದಂಥ ಹಳದಿ ಬಣ್ಣ ಹಸುರಾಗಿ ಪರಿಣಮಿಸುತ್ತದೆ, ಅಥವಾ ಕೆಂಪು ಬಣ್ಣ ಊದಾ ಬಣ್ಣವಾಗುತ್ತದೆ, ಅಂದರೆ ನೇರಳೆಯ ಬಣ್ಣ ಆಗುತ್ತದೆ. ಹೀಗೆ ಒಂದೊಂದಕ್ಕೆ ಒಂದೊಂದು ರೀತಿಯಾದಂಥ ಬದಲಾವಣೆ ಬರ್ತದೆ. ಆದರೆ ಬಿಳಿಗೆ ಯಾವ ತೊಡಕೂ ಇಲ್ಲ ಅಂತ. ಆ ರೀತಿ ಕಾಮ ಅನಂಗನಾಗಬೇಕು ಅಂದರೆ ಅವನು ಎಲ್ಲಿ ರತಿ ಉಂಟೋ ಅಲ್ಲಿ ತೋರಿಕೊಳ್ಳಬೇಕು. ಹೀಗಾಗಿ ಕಾಮ ನಿಗ್ರಹ ಅಂದರೆ ಕಾಮ ನಿರ್ಮೂಲನವಲ್ಲ, ಕಾಮ ನಿಯಮನ ಅದು ಬೇಕು ಅಂತ. ತ್ರಿವರ್ಗಗಳನ್ನು ಪರಸ್ಪರ ವಿರೋಧ ಬರದೆ ಅನುಸರಿಸಬೇಕು ಅನ್ನುವುದು ರಾಮಾಯಣದಲ್ಲಿಯೂ ಭರತನಿಗೆ ರಾಮ ಹೇಳುವಂಥ ನೀತಿ. ಅದನ್ನು ಕಾಳಿದಾಸ ತೋರ್ಪಡಿಸ್ತಾನೆ. ಕಾರಣ ಇಷ್ಟೇ, ಧರ್ಮಾರ್ಥ ಕಾಮಗಳು ಮೂರರಲ್ಲಿ ಕಾಮಕ್ಕಾಗಿಯೇ ಧರ್ಮ ಅರ್ಥಗಳು ಎರಡೂ ಬರುತ್ತವೆ, ಒದಗಿ ಬರುತ್ತವೆ. ಕಾಮ ಅನ್ನುವುದು ತ್ರಿವರ್ಗದ ಪರ್ಯಂತ ಭೂಮಿ, ಅಲ್ಟಿಮೇಟ್ ಇನ್ ತ್ರಿವರ್ಗ. ಆ ಕಾರಣ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಧರ್ಮ ಮತ್ತು ಅರ್ಥಗಳು ಅವಕ್ಕೆ ಒದಗಿ ಬರ್ತವೆ. ಅರ್ಥ ಈಸ್ ಎ ಮೀನ್ಸ್ ಟು ಕಾಮ ಆ್ಯಂಡ್ ಧರ್ಮ ಈಸ್ ಎ ಫ್ರೇಮ್ ಟು ಕಾಮ. ಅರ್ಥ ಅನ್ನುವುದು ಕಾಮಕ್ಕೆ ಸಂಪನ್ಮೂಲ, ಧರ್ಮ ಅನ್ನುವುದು ಕಾಮಕ್ಕೆ ಇರುವಂಥ ವ್ಯವಸ್ಥೆ. ಇವೆರಡೂ ಕಾಮವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ತಮ್ಮಂತೆ ತಾವೇ ಸಿದ್ಧವಾಗುತ್ತವೆ. ಆ ಕಾರಣ ಅದನ್ನು ವ್ಯವಸ್ಥಾಪನೆ ಮಾಡೋದಕ್ಕೆ ಕುಮಾರ ಸಂಭವದಂಥ ಅಮೋಘವಾದ ಮಹಾಕಾವ್ಯವನ್ನು ರಚನೆ ಮಾಡಿದ. ಅಲ್ಲಿಯ 8 ಸರ್ಗಗಳು ಈ ಅಷ್ಟಮೂರ್ತಿ ತತ್ವದ ಸಂಕೇತಗಳು ಅಂತಲೇ ಹೇಳ್ತಾರೆ. ಮತ್ತು ಅವನು ಎಲ್ಲವನ್ನ ಪಡೆದವನಾಗಿದ್ದರು, ಏನನ್ನೂ ಪಡೆಯಬೇಕಿಲ್ಲದೆ ಇದ್ದರೂ ತಾನು ತಪಸ್ಸು ಮಾಡ್ತಾ ಇದ್ದಾನೆ. ಸ್ವಯಂ ವಿಧಾತ ತಪಸ್ಸ ಫಲಾನಾಂ ಕೇನಾಪಿ ಕಾಮೇನ ತಪಶ್ಚಚಾರ ಅನ್ನುವಲ್ಲಿ ನಮಗೆ ಸ್ಪಷ್ಟವಾಗಿ ಗೊತ್ತಾಗುತ್ತದೆ. ಆತ ಕರ್ಮಯೋಗವನ್ನು ಮಾಡ್ತಾ ಇದ್ದಾನೆ. ನಮೇ ಪಾರ್ಥಾಸ್ತಿ ಕರ್ತವ್ಯಂ ತ್ರಿಷು ಲೋಕೇಶು ಕಿಂಚನ ನಾನವಾಪ್ತವ್ಯಂ ಆಪ್ತವ್ಯಂ ವರ್ತಯೇವ ಚ ಕರ್ಮಣಿ ಅನ್ನುವಂಥದ್ದು. ಅದು ಮಾತ್ರವಲ್ಲ, ಆತನ ತಪೋರೂಪವನ್ನು ತುಂಬ ಅದ್ಭುತವಾಗಿ ಕುಮಾರ ಸಂಭವದ 3ನೇ ಸರ್ಗದಲ್ಲಿ ಕವಿ ಚಿತ್ರಿಸ್ತಾನೆ. ಅಲ್ಲಿ ನಮಗೆ ಗೊತ್ತಾಗುತ್ತೆ ಶಿವನ ಮಹತ್ವ ಎಷ್ಟು ವಿಶೇಷವಾಗಿದೆ ಅಂತ. ಅಲ್ಲಿ ಒಂದು 5-6 ಪದ್ಯಗಳು ಬರ್ತವೆ. 45ನೇ ಪದ್ಯದಿಂದ ಆರಂಭ ಮಾಡಿ 50ನೇ ಪದ್ಯದವರೆಗೆ 6 ಪದ್ಯಗಳಲ್ಲಿ ಅತ್ಯದ್ಭುತವಾಗಿ ಒಂಥರ ಲಾಂಗ್ ಶಾಟಿಂದ ಕ್ಲೋಸಪ್ಗೆ ಝೂಮ್ ಮಾಡಿಕೊಂಡು ಬರುವಂಥ ಕ್ಯಾಮೆರಾ ಟ್ರಿಕ್ ಏನಿದೆ, ಆ ತರಹ ಒಂದು ಲೇಖನವನ್ನೇ ಬರೆದಿದ್ದೆ ನಾನು, ಕಾಳಿದಾಸ ಆ್ಯಂಡ್ ಸಿನಿಮೆಟೋಗ್ರಫಿ ಅಂತ ಹೇಳಿ. ಅಲ್ಲಿ ಈ ವಿಷಯಗಳನ್ನೆಲ್ಲ ತೋರಿಸಿದ್ದೆ. ಯಾವ ತರಹ ಒಂದೊಂದು ಕ್ಯಾಮೆರಾ ಆ್ಯಂಗಲ್ಗೆ ಒದಗಿ ಬರುವಂತೆ ಇರ್ತದೆ ಕಾಳಿದಾಸನ ಒಂದು ರಚನೆಗಳು ಅಂತ. ಮನ್ಮಥ ತ್ರಯಂಬಕಂ ಸಂಯಮಿನಂ ದದರ್ಶ, ಸಂಯಮಿಯಾದಂಥ ತ್ರ್ಯಂಬಕನನ್ನು ಕಾಣ್ತಾನೆ. ಪರ್ಯಂಕ ಬಂಧ ಸ್ಥಿತಪೂರ್ವಕಾಯಂ ಋಜ್ವಾಯತಂ ಸನ್ನಮಿತೋಭಯಾಂಸಂ ಉತ್ತಾನ ಪಾಣಿದ್ವಯ ಸನ್ನಿವೇಶಾತ್ ಪ್ರಫುಲ್ಲ ರಾಜೀವ ಮಿವಾಂಕ ಮಧ್ಯೆ ಅನ್ನುವಲ್ಲಿ ಆತ ಯೋಗ ಪಟ್ಟದಲ್ಲಿ ಕೂತಿರುವುದು, ವೀರಾಸನದಲ್ಲಿ ಯೋಗ ಪಟ್ಟದಲ್ಲಿ ಕೂತಿದ್ದು ತೊಡೆಯ ಮೇಲೆ ಅಂಜಲಿಯನ್ನು ಹಿಡಿದುಕೊಂಡು 2 ಕಮಲಗಳಂತೆ ಅದು ಅರಳಿದ ಹಾಗೆ ತೋರುವಂಥದ್ದು. ಭುಜಂಗ ಮೋನ್ನದ್ಧ ಜಟಾಕಲಾಪಂ ಕರ್ಣಾವಸಕ್ತ ದ್ವಿಗುಣಾಕ್ಷ ಸೂತ್ರಂ ಕಂಠಪ್ರಭಾಸಂಗ ವಿಶೇಷ ನೀಲಾಂ ಕೃಷ್ಣತ್ವಚಂ ಗ್ರಂಥಿಮತೀಂ ದಧಾನಂ. ಕೃಷ್ಣಾಜಿನವನ್ನು ಕಟ್ಟಿ ಮುಡಿಯನ್ನೆಲ್ಲ ಹಾವಿನಿಂದ ಬದ್ಧ ಮಾಡಿದ್ದಾನೆ. ಆಮೇಲೆ ಅಲ್ಲಿ ಒಂದು ಕಪಾಲವನ್ನು ಕೂಡ ಶಿರೋಭೂಷಣವಾಗಿ ಚೂಡಾಮಣಿ ಎಂಬಂತೆ ತೊಟ್ಟಿದ್ದಾನೆ.
ಕಿಂಚಿತ್ ಪ್ರಕಾಶ ಸ್ಥಿಮಿತೋಗ್ರತಾರೈ ಭ್ರುವಿಕ್ರಯಾಂ ವಿರತ ಪ್ರಸಂಗೈ ನೇತ್ರೈರವಿಸ್ಪಂದಿತ ಪಕ್ಷ್ಮ ಮಾಲೈ ಲಕ್ಷೀಕೃತ ಘ್ರಾಣ ಮಧೋಮಯೂಖೈ. ಅಲ್ಲಿ ಅವನು ಅರ್ಧ ನಿಮೀಲಿತ ನೇತ್ರನಾಗಿ ಇದ್ದಾನೆ. ಮೂಗಿನ ತುದಿಯಲ್ಲಿ ನಾಸಾಗ್ರದಲ್ಲಿ ದೃಷ್ಟಿಯನ್ನು ಇಟ್ಟಿದ್ದಾನೆ. ಸಮಕಾಯ ಶಿರೋಗ್ರೀವಂ ಅಂತ ಭಗವದ್ಗೀತೆಯಲ್ಲಿ ಬರುವ ಮಾತು ಇಲ್ಲಿ ಗಮನಾರ್ಹವಾಗಿ ಹೊಂದಿಕೊಳ್ಳುವಂಥದ್ದು. ಮತ್ತು ಈ ಕೇಂದ್ರೀಕರಣದಿಂದ ತನ್ನೊಳಗೆ ತಾನು ನೋಡ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಒಳಗಿರ್ತಕ್ಕಂಥ ಜ್ಯೋತಿಸ್ಸು ಅಂದರೆ ಯಾವುದನ್ನು ಕುಂಡಲಿನಿ ಶಕ್ತಿ ಅಂತೀವಿ, ಅದು ಸ್ಫುಟವಾಗಿರುವಂತಹ ಬ್ರಹ್ಮರಂಧ್ರದಿಂದ, ಯೋಗಿಗಳಿಗೆ ಬ್ರಹ್ಮರಂಧ್ರ ಸದಾ ಕೂಡ ಸ್ಫುಟವಾಗಿರುತ್ತೆ, ಅಂದರೆ ತೆರೆಯಲ್ಪಟ್ಟಿರುತ್ತದೆ ಅಂತ. ಅಲ್ಲಿಂದ ಜ್ಯೋತಿಸ್ಸು ಕಪಾಲದ ಮೂಲಕ ಹರಿದು ಚಂದ್ರನ ಕಾಂತಿಯನ್ನು ಕೂಡ ನುಂಗುವಂತೆ ಇತ್ತು ಅನ್ನುವಂಥದ್ದು ಮುಂದೆ ಹೇಳ್ತಾನೆ. ಕಪಾಲ ನೇತ್ರಾಂತರ ಲಬ್ಧ ಮಾರ್ಗೈರ್ ಜ್ಯೋತಿಃಪ್ರರೋಹೈರುದಿತೈ ಶಿರಸ್ಥಃ ಮೃಣಾಲ ಸೂತ್ರಾಧಿಕ ಸೌಕುಮಾರ್ಯಾಂ ಬಾಲಸ್ಯ ಲಕ್ಷ್ಮೀಂ ಗ್ಲಪಯಂತ ಮಿಂದೋಹ್. ಆ ಕಾಂತಿ ಚಂದ್ರಕಾಂತಿಯನ್ನು ನುಂಗುವಂತೆ ಇತ್ತು. ಅವನ ಒಳಗಿನ ಕುಂಡಲಿನಿ ಶಕ್ತಿ ಜಾಗೃತವಾಗಿ ಬ್ರಹ್ಮ ರಂಧ್ರದಿಂದ ಸ್ಫುಟಿತವಾಗಿ ಬರ್ತಾ ಇರುವಂಥದ್ದು ಅಂತ. ಅವೃಷ್ಟಿ ಸಂರಂಭಮಿವಾಂಬುವಾಹಂ ಅಪಾಮಿ ವಾಧಾರಮನುತ್ತರಂಗಂ ಅಂತಶ್ಚರಾಣಾಂ ಮರುತಾಂ ನಿರೋಧಾನ್ ನಿವಾತ ನಿಷ್ಕಂಪಮಿವ ಪ್ರದೀಪಂ ಯಥಾ ದೀಪೋ ನಿವಾಸಸ್ಥೋ ನೇಂಗತೆ ಎನ್ನುವ ಮಾತನ್ನು ಕೃಷ್ಣ ಹೇಳ್ತಾನಲ್ಲ, ಹಾಗೆ ಗಾಳಿ ಆಡದ ಜಾಗದಲ್ಲಿ ಇಟ್ಟ ದೀಪದ ಶಿಖೆ ಅಲ್ಲಾಡದೆ ನಿಶ್ಚಲ ಮನೋಹರವಾಗಿ ನಿಲ್ಲುವಂತೆ, ಅಲೆಗಳೇ ಇಲ್ಲದೆ ಇರುವ ಸಮುದ್ರದಂತೆ ಅನ್ನುವಂಥ ಮಾತನ್ನು, ಮತ್ತು ಮಳೆ ಬೀಳುವ ಮುನ್ನ ತುಂಬ ನಿರ್ಭರವಾಗಿ ತುಂಬಿಕೊಂಡಿರುವಂತಹ ಮೋಡದ ಹಾಗೆ ಇದ್ದಂತಹ ಆತ ಅಂತರಂಗದಲ್ಲಿದ್ದ ಪಂಚಪ್ರಾಣಗಳನ್ನು ಕೂಡ ಸೆಳೆದಿಟ್ಟುಕೊಂಡಿದ್ದ. ಹಿಸ್ ಬಾಡಿ ವಾಸ್ ಅನ್ ಅಡಿಯಬ್ಯಾಟಿಕ್ ಸಿಸ್ಟಮ್, ನಾಟ್ ಅನ್ ಐಸೋಥರ್ಮಲ್ ಸಿಸ್ಟಮ್ ಅಂತ. ಅಂದರೆ ಅಡಿಯಬ್ಯಾಟಿಕ್ ಸಿಸ್ಟಮ್ನಲ್ಲಿ ಒಳಗಿನ ವ್ಯವಸ್ಥೆಗೂ ಹೊರಗಿನ ವ್ಯವಸ್ಥೆಗೂ ಸಂಬಂಧ ಇಲ್ಲ. ಐಸೋಥರ್ಮಲ್ಲಿ ಒಳಗೆ ಹೊರಗೆ ಆಚೆ ಈಚೆ ಹೊಯ್ದಾಟ ಇದ್ದೇ ಇರುತ್ತೆ. ನಿಜವಾದ ಸಂಯಮ ಅಂದರೆ ಅದು. ಹೊರಗೆ ಏನೇ ಆಗಲಿ, ಜಗ ಬೊಬ್ಬಿಡಲಿ ಬಿರಿಯಲಿ, ಏನಾದರೂ ನನಗೇನೂ ಆಗುವುದಿಲ್ಲ, ಅವಿಕಾರಿ ಅಕ್ಷೋಭ ನಾನು ಅಂತ. ಆ ರೀತಿಯಾಗಿದ್ದ ಮನೋ ನವದ್ವಾರ ನಿಷಿದ್ಧ ವೃತ್ತಿ ಹೃದಯ ವ್ಯವಸ್ಥಾಪ್ಯ ಸಮಾಧಿವಶ್ಯಂ ಯಮಕ್ಷರಂ ಕ್ಷೇತ್ರವಿದೋ ವಿದುಸ್ತಮಾತ್ಮಾನಮಾತ್ಮನ್ಯವಲೋಕಯಂತಂ. ಇದು ಅಷ್ಟು 6 ಪದ್ಯಗಳು, ಒಂದು ಕುಲಕ, ಒಂದೇ ವಾಕ್ಯ. ಸಂಯಮಿನಂ ದದರ್ಶ ಅಂತ ಸಂಯಮಿಯನ್ನು ಕಂಡ ಅಂತ. ನವದ್ವಾರಗಳನ್ನು ಕೂಡ ಬಂಧನ ಮಾಡಿಕೊಂಡಿದ್ದ ಅಂತ. ಅಂದರೆ ಪ್ರಾಣಶಕ್ತಿ ಯಾವ ರೂಪದಲ್ಲಿಯೂ ಹರಿದು ಹೋಗಬಾರದು. ನಮಗೆ ಸಿನಿಮಾ ನೋಡಿದ್ರೆ ತಲೆನೋವು ಬರುತ್ತೆ, ಹೆಚ್ಚು ಮಾತಾಡಿದ್ರೆ ಬಾಯಿ ನೋವು ಬರುತ್ತೆ, ಹೆಚ್ಚು ಊಟ ಮಾಡಿದ್ರೂ ಮೈಗೆ ಆರೋಗ್ಯವಲ್ಲ, ಹೆಚ್ಚೊತ್ತು ಉಸಿರಾಡಿದರೂ ಕೂಡ ಸುಸ್ತಾಗುವಂಥ ಚಾನ್ಸಸ್ ಇರುತ್ತೆ, ಮೇಲುಸಿರು ಬರುವಂಥದ್ದು, ವಿಂಡ್ ಪೈಪ್ಗೆ ಇರಿಟೇಟ್ ಆಗುವಂಥ ಸ್ಥಿತಿ ಉಂಟು. ಆ ನವರಂಧ್ರಗಳು ಲೋಕ ಸಂಪರ್ಕ ಸೇತುಗಳು, ಅವುಗಳನ್ನೆಲ್ಲವನ್ನೂ ಕೂಡ ಮುಚ್ಚಿಕೊಂಡು ಅವುಗಳನ್ನೆಲ್ಲ ಹೃದಯದಲ್ಲಿ ಇಟ್ಟುಕೊಂಡಿದ್ದ ಅಂತ. ಅಂದರೆ ಬಲವಂತವಾಗಿ ಮಾಡಿಕೊಂಡು ಸಂಕಟ ಅಲ್ಲ, ಅವು ತನ್ನಂತೆ ತಾವೇ ಆಗಿದ್ದಂಥದ್ದು. ಹೃದಯ ವ್ಯವಸ್ಥಾಪ್ಯ ಅಂದರೆ ಎಲ್ಲ ವೃತ್ತಿಗಳನ್ನು ತನ್ನೊಳಗೆ ಕೇಂದ್ರೀಕರಿಸಿದ್ದ. ಅಂತಹ ಸಂದರ್ಭದಲ್ಲಿ ಯಾರನ್ನು ಕ್ಷೇತ್ರವಿದರು ಅಂದರೆ ಜೀವಾತ್ಮರೆಲ್ಲ ಅಕ್ಷರ ಅಂತ ಹೇಳ್ತಾರೋ, ಅಂದರೆ ಯಾವುದು ನಿತ್ಯ ಶುದ್ಧ ಬುದ್ಧ ಮುಕ್ತವಾದಂಥ ಶಾಶ್ವತ ತತ್ವ ಅಂತ, ಅಂಥ ಆತ್ಮವನ್ನು ಆತ್ಮನಿ ತನ್ನೊಳಗೆ ಆತ್ಮವನ್ನು ತನ್ನಲ್ಲಿ ಆತ್ಮನಿ ನೋಡುತ್ತಾ ಇದ್ದ ಅಂತ, ತನ್ನೊಳಗೆ ತನ್ನನ್ನೇ ನೋಡುತ್ತಾ ಇದ್ದ. ಈ ರೀತಿಯಾದ ಸ್ಥಿತಿಯಲ್ಲಿ ಶಿವನಿದ್ದ ಅನ್ನುವಲ್ಲಿ ಪರಿಪೂರ್ಣವಾದಂತಹ ವೇದಾಂತವನ್ನು, ಯೋಗ ತತ್ವವನ್ನು ಹೇಳಿದ್ದಾನೆ. ಒಂದೊಂದು ಪದ್ಯಕ್ಕೆ ಒಂದೊಂದು ಗಂಟೆ ಬೇಕು, ನಾನು ಓಡಿಸ್ತಾ ಇದ್ದೀನಿ. ಹೀಗೆ ಕಾಳಿದಾಸ ಶಿವನನ್ನು ಚಿತ್ರೀಕರಿಸ್ತಾನೆ. ಮತ್ತೆ ಅವನ ಒಬ್ಬ ವ್ಯಕ್ತಿಯಾಗಿ ಅವನ ಹಾಸ್ಯ ಪ್ರಜ್ಞೆ ಎಂಥದ್ದು ಅಂದರೆ, ತನ್ನನ್ನು ತಾನೇ ಗೇಲಿ ಮಾಡಿಕೊಳ್ಳಬಲ್ಲ. ಪಾರ್ವತಿ ಮುಂದೆ ವಟುವೇಷಧಾರಿಯಾಗಿ ಹೋಗಿ ಅವನಿಗೆ ಅಪ್ಪ ಇಲ್ಲ ಅಮ್ಮ ಇಲ್ಲ, ಮುದಿಯತ್ತಿನ ಮೇಲೆ ಓಡಾಡ್ತಾನೆ, ಚಿತಾಭಸ್ಮವನ್ನು ಬಳಕೊಂಡಿರ್ತಾನೆ. ನೀನು ನೋಡಿದ್ರೆ ಸುಂದರಿ, ಅವನ ಕೈಗೆ ಹಾವನ್ನು ಸುತ್ತಿದ್ರೆ ನೀನು ಕಲ್ಯಾಣ ಕಂಕಣವನ್ನು ಸುತ್ತಿಕೊಂಡು ಪಾಣಿಗ್ರಹಣ ಮಾಡಿದ್ರೆ ಹೇಗಿರುತ್ತೆ, ನಿನ್ನ ವಧೂ ದುಕೂಲಂ ಕಲಹಂಸ ಚಿಹ್ನಿತಂ, ಗೋರೋಚನದಿಂದ ಹಂಸಗಳನ್ನು ಚಿತ್ರಿಸಿರತಕ್ಕಂಥ ಧವಳ ದುಕೂಲವನ್ನು ನೀನು ಹುಟ್ಟಿದ್ದೀಯೇ, ಅದಕ್ಕೂ ಅವನ ಶೋಣಿತ ಬಿಂದು ವರ್ಷಿಚ, ನೆತ್ತರು ತೊಟ್ಟಿಕ್ಕುತ್ತಾ ಇರುವಂತಹ ಆನೆಯ ಚರ್ಮ, ಅದು ಮೊದಲೇ ಚರ್ಮ, ಆನೆಯ ಚರ್ಮ ಅಂದರೆ ಎಷ್ಟು ದಪ್ಪ, ಅದಕ್ಕೂ ಇದಕ್ಕೂ ಸೇರಿ ಗಂಟು ಹಾಕುವುದಕ್ಕೆ ಹೇಗೆ ಆಗುತ್ತೆ, ನೀನು ಹೆಜ್ಜೆ ಇಟ್ಟಲ್ಲಿ ನಿನ್ನ
ಅಲತಿಗಿಯ ಕಾಂತಿಯಿಂದ ಕೂಡಿದಂಥ ಪಾದಗಳ ಮುದ್ರೆ ರಮಣೀಯವಾಗಿ ಚಿಹ್ನಿತವಾಗಿ ಒಂದು ಸ್ಥಳಕಮಲವೆಂಬಂತೆ ಭಾಸವಾಗುತ್ತದೆ. ನೀನು ಅಂಥ ಸ್ಫಟಿಕಮಯವಾದಂಥ ಮಣಿಕುಟ್ಟಿಮಗಳ ಮೇಲೆ ನಡೆಯಬೇಕು, ಅಂಥ ಒಂದು ಸೊಗಸಾದ ಮಾರ್ಬಲ್ಸ್ ಮೇಲೆ ಓಡಾಡಬೇಕಾದವಳು ನೀನೀಗ ಕೇಶ ವಿಕೀರ್ಣವಾದಂಥ ಪರೇತ ಸ್ಥಳ ಸ್ಮಶಾನ ಭೂಮಿಯಲ್ಲಿ ಮದುವೆ ಆದ ತಕ್ಷಣ ಹೆಜ್ಜೆ ಇಟ್ಟು ಸೇರ್ವದ್ದು ಒಳಗಡೆ ಕಾಲಿಡುವುದು ಅಂದರೆ ಏನರ್ಥ ಇದೆ ಅಂತೆಲ್ಲ ಗೇಲಿ ಮಾಡ್ತಾನೆ. ಆ ಸಂದರ್ಭದಲ್ಲಿ ತನ್ನನ್ನು ತಾನು ಹಾಸ್ಯ ಮಾಡಿಕೊಳ್ಳುವುದು. ಭರತ ನಾಟ್ಯಶಾಸ್ತ್ರದಲ್ಲಿ ಹೇಳ್ತಾನೆ, ಪರಸ್ಥ ಆತ್ಮಸ್ಥ ಅಂತ ದ್ವಿಧ ಹಾಸ್ಯ. ಅಲ್ಲಿ ಆತ್ಮಸ್ಥ ಹಾಸ್ಯ ತನ್ನನ್ನೇ ವಿನೋದಕ್ಕೆ ವಸ್ತುವಾಗಿ ಮಾಡಿಕೊಳ್ಳುವುದು ಉತ್ತಮೋತ್ತಮ ಕೋಟಿಗೆ ಸೇರುವಂಥ ಹಾಸ್ಯ ಅಂತ. ಅದನ್ನೇ ಶಿವ ಮಾಡ್ತಾನೆ. ಮತ್ತೆ ಅವನ ಶಿಷ್ಟಾಚಾರ ನೋಡಿ. ಪಾರ್ವತಿ ಹೇಳಿದಳು ನಮ್ಮಪ್ಪನ್ನ ಕೇಳಬೇಕು ಅಂತ. ಆಗಲಿ ಅಂತ ಅವನು ನೇರವಾಗಿ ತಾನು ಬರದೆ ಸಪ್ತರ್ಷಿಗಳನ್ನು, ಅರುಂಧತಿಯನ್ನು ಧ್ಯಾನ ಮಾಡಿ ಅವರನ್ನು ಮುಂದಿರಿಸಿಕೊಂಡು ನೀವು ಹೋಗಿ ವಿವಾಹದ ವ್ಯವಸ್ಥೆ ಮಾಡಿ ಬನ್ನಿ ಅಂತ ಕೇಳುವುದು. ಮತ್ತೆ ಅಲ್ಲಿ ಬಂದ ದೇವತೆಗಳನ್ನೆಲ್ಲ ತಾನು ಅವರ ಸ್ಥಾನಮಾನವನ್ನು ಅರಿತು ಅದಕ್ಕೆ ತಕ್ಕಂತೆ ಹೇಳುವುದು. ಆ ಸಂದರ್ಭದಲ್ಲಿ ಕಾಳಿದಾಸ ಹೇಳ್ತಾನೆ, ಒಂದೇ ಮೂರ್ತಿ ಸ್ವರೂಪ ಸ್ಥಾನವನ್ನು ಅರಿತು ಸಮಯಕ್ಕೆ ತಕ್ಕಂತೆ ಪ್ರಾಧಾನ್ಯ ವ್ಯತ್ಯಾಸವಾಗುತ್ತದೆ. ಇದೀಗ ಶಿವನ ಮದುವೆಯಾದ ಕಾರಣ ಶಿವನಿಗೆ ಪ್ರಾಧಾನ್ಯ ಬಂದಿದೆ, ಅದು ಬಿಟ್ಟು ವಿಷ್ಣು ಕೀಳಲ್ಲ, ಬ್ರಹ್ಮ ಹೀನವಲ್ಲ ಅಂತ. ಹೀಗೆ ಆ ತ್ರಿಮೂರ್ತಿಗಳ ಅಭೇದ ತತ್ವವನ್ನು ಹೇಳುತ್ತಲೂ ಲೋಕದ ಶಿಷ್ಟಾಚಾರವನ್ನು ಕೂಡ ನಿರೂಪಣೆ ಮಾಡುವಂಥದ್ದಿರಬಹುದು. ಮತ್ತು ಆ ಶಿವನ ವೀರಾವತಾರವನ್ನು ತೋರಿಸೋದಕ್ಕೆ ಅವನಿಗೆ ಅಲಂಕಾರ ಮಾಡಿದ ಮೇಲೆ ತನ್ನ ಸ್ವರೂಪವನ್ನು ಖಡ್ಗದ ಅಲುಗಿನಲ್ಲಿ ನೋಡಿಕೊಂಡ ಅಂತ. ಹೆಣ್ಣು ಕನ್ನಡಿ ನೋಡಬೇಕು, ಗಂಡು ಖಡ್ಗವನ್ನು ನೋಡಬೇಕು ಅಂತ ಅಂದಕ್ಕಾಗಿ. ಅಂದರೆ ಶಿವ ಎಂಥವನು ಅನ್ನುವುದು ಅಲ್ಲಿಯೇ ಸ್ಫುಟವಾಗುತ್ತೆ. ಹೀಗೆ ಎಷ್ಟು ಬೇಕಾದರೂ ಸಿಗುತ್ತದೆ. ಮತ್ತು ಪಾರ್ವತಿ ಬಂದು ಅವನಿಗಾಗಿ ಪರಿಚರ್ಯೆ ಮಾಡ್ತಾ ಇದ್ದರೆ ಶಿವ ಅವಳ ಕಡೆಗೆ ತಿರುಗಿ ನೋಡಲಿಲ್ಲ. ಪರಸ್ತ್ರೀ, ನೋಡಬಾರದ ಹೆಣ್ಣು ಅಂತ. ಆಗ ಪಾರ್ವತಿಗೆ ಎಲ್ಲಿಂದ ಸಮಾಧಾನ ಸಿಗ್ತಾ ಇತ್ತು ಅಂದರೆ ಅವನ ತಲೆಯಲ್ಲಿರುವ ಚಂದ್ರನ ಕಿರಣಗಳಿಂದ ಅವಳಿಗೆ ಒಂದು ಸ್ವಲ್ಪ ನೆಮ್ಮದಿ ಸಿಗ್ತಾ ಇತ್ತು. ಅಲ್ಲಿ ಇದ್ದ ಕೆಲಸಗಳನ್ನೆಲ್ಲ ಮಾಡ್ತಾ ಇದ್ದಳು. ಅವಚಿತ ಬಲಿಪುಷ್ಪ ವೇದಿ ಸನ್ಮಾರ್ಗ ದಕ್ಷ ಅನ್ನುವ ಮಾತನ್ನೇ ಅವನು ಬಹಳ ಚೆನ್ನಾಗಿ ಹೇಳ್ತಾನೆ. ಅವಚಿತ ಬಲಿಪುಷ್ಪ ವೇದಿ ಸನ್ಮಾರ್ಗ ದಕ್ಷ ನೇಮ ವಿಧಿಜಲಾನಾಂ ಬರ್ಹಿಷಾಂ ಚೋಪನೇತ್ರಿ ಗಿರಿಶಮುಪಚಾಚಾರ ಪ್ರತ್ಯಹಂ ಸಾ ಸುಕೇಶಿ ನಿಯಮಿತ ಪರಿಕೇದ ತಚ್ಚಿರಶ್ಚಂದ್ರಪಾದೈ. ಅವಳು ಸಮಿತ್ತು, ಕುಶ ಇವುಗಳನ್ನೆಲ್ಲ ತಂದು ಹೂಗಳನ್ನು ತಂದಿಟ್ಟು ಅವನ ಪೂಜಾ ವೇದಿಕೆಯನ್ನು ಶುಭ್ರ ಮಾಡಿಕೊಟ್ಟು ನೀರನ್ನು ಕೂಡ ತಂದಿಟ್ಟಾಗ ಅವನು ನೋಡ್ತಾ ಇರಲಿಲ್ಲ. ಅವನ ತಲೆಯ ಮೇಲಿರುವ ರೂಪಾಂತರವಾದ ಮೂರ್ತ್ಯಂತರವಾದ ಚಂದ್ರನ ಕಿರಣಗಳಿಂದ ಮಾತ್ರ ಅವಳಿಗೆ ಸಾಂತ್ವನ ಸಿಗ್ತಾ ಇತ್ತು. ಅಂದರೆ ಅವನೆಂಥ ಸಂಯಮಿ ಅನ್ನುವುದು ಗೊತ್ತಾಗುತ್ತದೆ. ಈ ತರಹ ಒಂದೊಂದು ಮಾತಿನಲ್ಲಿಯೂ ಶಿವನನ್ನು ಅತ್ಯದ್ಭುತವಾಗಿ ಚಿತ್ರಿಸ್ತಾನೆ. ಮತ್ತು ಇಷ್ಟೆಲ್ಲ ಇದ್ದರೂ ಅವನು ವಿಶ್ವ ಸಂಸಾರಿ ಅನ್ನುವುದನ್ನು ಕೂಡ ಮರೆಯದೇ ತೋರಿಸ್ತಾನೆ. 8ನೇ ಸರ್ಗದಲ್ಲಿ ಅತಿ ರಮಣೀಯವಾಗಿ ಮದುವೆಯಾದ ಪಾರ್ವತಿಯನ್ನು ಕರೆದುಕೊಂಡು ಮೇರು ಗಂಧಮಾದನಾದಿ ಪರ್ವತಗಳಲ್ಲಿ ವಿಹಾರ ಮಾಡಿಕೊಂಡು ಬರುವಾಗ ಹೆಂಡತಿಯ ಜೊತೆಗೆ ವಿಹಾರ, ಆ ಒಂದು ವನದ ಸೂರ್ಯ ಚಂದ್ರೋದಯ ಅಸ್ತಗಳ ಸೌಂದರ್ಯವನ್ನು ತೋರಿಸುತ್ತಲೇ ಸಂಧ್ಯಾವಂದನೆಯ ಕಾಲಕ್ಕೆ ಸಾಯಂ ಸಂಧ್ಯಾವಂದನೆಯನ್ನು ತಪ್ಪದೇ ಮಾಡ್ತಾನೆ. 1 ನಿಮಿಷ ನಿಲ್ಲು, ತಾಳು, ನಾನು ಮಾಡಿ ಬರ್ತೀನಿ ಸಂಧ್ಯಾವಂದನೆಯನ್ನು ಅಂತ ಕರ್ತವ್ಯ ಪ್ರಬೋಧಕವಾಗಿ ಅತ್ಯದ್ಭುತವಾಗಿ ಶಿವತತ್ವ ನಿರೂಪಿತವಾಗಿದೆ. ಈ ಸಂದರ್ಭದಲ್ಲಿಯೇ ಕಾಳಿದಾಸನನ್ನು ಬಹಳ ಹತ್ತಿರದಲ್ಲಿ ನಿಕಟವಾಗಿ ಅನುಸರಿಸಿ, ಆದರೆ ಅಂಥ ಏನು ವಿಶೇಷ ಇಲ್ಲದಂತೆ ಆಂಧ್ರ ಪ್ರದೇಶದಲ್ಲಿದ್ದ 15ನೇ ಶತಮಾನದ ಒಬ್ಬ ಕವಿ ಅಭಿನವ ಭಟ್ಟಬಾಣ ಅಂತ ಹೆಸರಾದಂಥ ವಾಮನ ಭಟ್ಟಬಾಣ ಅಂತಲೂ ಅವನ ಹೆಸರು ವಾಮನ ಭಟ್ಟ ಅಂತ. ಅವನು ಗದ್ಯ ಚೂಡಾಮಣಿ ಮೊದಲಾದ ಕಾವ್ಯಗಳನ್ನು ಬರೆದಿದ್ದ. ಮತ್ತು ಅವನು ಶೃಂಗಾರ ಶೇಖರ ಬಾಣ ಅನ್ನುವ ಮತ್ತೊಂದು ಏಕಾಂಕ ನಾಟಕವನ್ನು ಬರೆದಿದ್ದ, ರೂಪಕವನ್ನು. ಆತ 5 ಅಂಕಗಳ ಪಾರ್ವತಿ ಪ್ರಣಯ ಅನ್ನುವ ಒಂದು ನಾಟಕ ಬರೆದ. ಅದು ತುಂಬ ಜನ ಬಾಣಭಟ್ಟ ಅಂತಲೇ ಭ್ರಮಿಸಿಕೊಂಡಿದ್ದಾರೆ. ಕಾದಂಬರಿ, ಹರ್ಷಚರಿತ ಇತ್ಯಾದಿಗಳನ್ನು ಬರೆದ ಬಾಣಭಟ್ಟ ಅಲ್ಲ, ಈತ ಬೇರೆ. ಇವನು ಕಾಳಿದಾಸನನ್ನೇ ನಿಕಟವಾಗಿ ಅನುಸರಿಸಿಕೊಂಡು 5 ಅಂಕಗಳಲ್ಲಿ ಇದೇ ಗಿರಿಜಾ ಕಲ್ಯಾಣ ಚಿತ್ರಿಸ್ತಾನೆ. 1ನೇ ಅಂಕದಲ್ಲಿ ಪಾರ್ವತಿಗೆ ವರನನ್ನು ಅನ್ವೇಷಣೆ ಮಾಡುವ ಹಿಮವಂತ, ಆಗ ಶಿವನ ಹತ್ತಿರಕ್ಕೆ ಹೋಗುವುದು. 2ನೇ ಅಂಕದಲ್ಲಿ ದೇವತೆಗಳು ತಾರಕಾಸುರ ಸಂಹಾರಕ್ಕಾಗಿ ಶಿವಕುಮಾರನ ಉದಯವಾಗಬೇಕು ಅನ್ನುವ ಚಿಂತನೆ. 3ನೇ ಅಂಕದಲ್ಲಿ ಮನ್ಮಥ ದಹನ, ಪಾರ್ವತಿಯ ತಪೋದೀಕ್ಷೆ. 4ನೇ ಅಂಕದಲ್ಲಿ ಪಾರ್ವತಿಯ ಭಾವಪರೀಕ್ಷೆ ಮಾಡಲು ಒಟುವೇಷಧಾರಿಯಾಗಿ ಶಿವ ಬರುವುದು. 5ನೇ ಅಂಕದಲ್ಲಿ ಪಾರ್ವತಿ ಪರಮೇಶ್ವರರ ವಿವಾಹವನ್ನು ತೋರಿಸ್ತಾನೆ. ಅಲ್ಲಿ ನಮಗೆ ಮತ್ತೆ ಇದೇ ಕಾಳಿದಾಸನ ಮಾತುಗಳೇ ಧ್ವನಿತವಾಗಿ ಅಲ್ಲಲ್ಲಿ ಬರುತ್ತವೆ. ವಿಶೇಷ ಏನೂ ಇಲ್ಲವಾದರೂ ಲಲಿತ ಮನೋಹರವಾದಂಥ ಶೈಲಿ ಉಂಟು. 1-2 ಪದ್ಯಗಳನ್ನು ಓದಿ ತೋರಿಸಿದ್ರೆ ಇದರ ಒಂದು ಸ್ವಾರಸ್ಯ ತಿಳಿದೀತು. ಅವನು ಕೇಳ್ತಾನೆ,
ನೀನು ಪಾರ್ವತಿಯನ್ನು ವಟುವೇಷಧಾರಿಯಾಗಿ ಬಂದು ವಿಧುಂ ತುದಂ ಚಂದ್ರಮಸಿ ಯದಿ ಕಾಮಯತೆ ಕಲಾ ವರಂ ವೃಣೀತಾದ್ ಭವತಿ ಸಂಪ್ರತ್ಯೇವ ಕಪಾಲಿನಂ ಅಂತ. ವಿಧುಂ ತುದಂ ಅಂದರೆ ರಾಹುವನ್ನು ಚಂದ್ರಮಸಿ ಕಲ, ಚಂದ್ರನ ಕಲೆಯು ಯದಿ ಕಾಮಯತೆ ಬಯಸುವುದೇ ಆದಲ್ಲಿ, ಅಂದರೆ ಚಂದ್ರಕಲೆ ಬಯಸಿ ರಾಹುವನ್ನು ಹೋಗಿ ಆಶಿಸಿದಲ್ಲಿ, ಅದು ಯುಕ್ತವೇ ಆದಲ್ಲಿ, ಅದು ಸಂಭವನೀಯವೇ ಆದಲ್ಲಿ, ಭವತಿ ನೀನು ವರಂ ವೃಣೀತಾತ್ ಸಂಪ್ರತ್ಯೇವ ಕಪಾಲಿನಂ, ಈ ಕಪಾಲಿಯನ್ನು ಬೇಗ ಮದುವೆ ಆಗಬಹುದು ಅಂತ. ಚಂದ್ರ ಬಯಸಿ ಗ್ರಸ್ತನಾಗೋಕ್ಕೆ ಹೋಗೋಲ್ಲ, ಅದೇ ರೀತಿ ನೀನು ಹೋಗಬಾರದು ಅಂತ. ಅದು ಎಷ್ಟು ಮಟ್ಟಿಗೆ ಕಾಳಿದಾಸನ ಒಂದು ಸಂವಾದಿಯಾಗಿದೆ ಅನ್ನೋದಕ್ಕೆ ಕುಮಾರ ಸಂಭವದ 5ನೇ ಸರ್ಗದಲ್ಲಿ ಬರುವಂಥ ಒಂದು ಪದ್ಯವನ್ನು ನಾವು ಕಾಣಬಹುದು. ದ್ವಯಂ ಗತಂ ಸಂಪ್ರತಿ ಶೋಚನೀಯತಾಂ ಅನ್ನುವ ಪದ್ಯದಲ್ಲಿ ಕಾಣಿಸುತ್ತದೆ. ಬಹಳ ಚೆನ್ನಾಗಿದೆ ಆ ಪದ್ಯ. ಕುಂತಕ ಮೊದಲಾದಂಥ ಅನೇಕ ಕವಿಗಳಿಗೆ ಸ್ಫೂರ್ತಿಯನ್ನು ಕೂಡ ತಂದುಕೊಟ್ಟಂಥದ್ದು ಆಗಿದೆ. ಅದನ್ನು ನಾವು ನೋಡಬಹುದು. ದ್ವಯಂಗತಂ ಸಂಪ್ರತಿ ಶೋಚನೀಯತಾಂ ಸಮಾಗಮ ಪ್ರಾರ್ಥನೆಯ ಕಪಾಲಿನಃ ಕಲಾಚಸ ಕಾಂತಿಮತೀ ಕಲಾವತಃ ತ್ವಮಸ್ಯ ಲೋಕಸ್ಯ ಚ ನೇತ್ರ ಕೌಮುದಿ. ಎಕ್ಸಾಕ್ಟ್ಲಿ ಅದೇ ಇವನು ವಂಶಸ್ಥದಲ್ಲಿ ಬರೆದ, ಅವನು ಮತ್ತೆ ಅನುಷ್ಟುಪ್ಪಿನಲ್ಲಿ ಇಟ್ಟ. ಈ ಜಗತ್ತಿನಲ್ಲಿ 2 ವಸ್ತುಗಳು ಬೇಡಿಕೊಂಡು ಶೋಚನೀಯವಾದಂಥ ಸ್ಥಿತಿಯನ್ನು ಪಡೆದವು ಆ ಕಪಾಲಿಯ ಸಂಗಾತಿಗಳಾಗಿ. ಒಂದು ಆ ಕಲಾವತಃ ಕಾಂತಿಮತಿ ಕಲಾ, ಚಂದ್ರನ ಒಂದು ಸುಂದರವಾದ ಕಲೆ ಬಾಲೆಂದು, ಮತ್ತೊಂದು ಲೋಕಸ್ಯ ತ್ರಯಸ್ಯ ಕೌಮುದಿ, 3 ಲೋಕಗಳ ಕೌಮುದಿ ಬೆಳದಿಂಗಳಾಗಿರುವಂತಹ ಲೋಕಸ್ಯ ಚ ನೇತ್ರ ಕೌಮುದಿ, 3 ಲೋಕಗಳ ಕಣ್ಣುಗಳ ಬೆಳದಿಂಗಳಾದ ನೀನು ಅಂತ. ಇಲ್ಲಿ ನೋಡಿ ಕಾಳಿದಾಸನ ಭಾವ ಅದೆಷ್ಟು ರಮಣೀಯ ವಕ್ರತೆಯಿಂದ ಕಂಡಿದೆ. ಇವನು ಅದನ್ನು ತುಂಬ 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 ಸರಳವಾಗಿ ಇಟ್ಟಿದ್ದಾನೆ, ಹ್ರಾಸವೇನಾಗಿಲ್ಲ. ಆದರೂ ಇಲ್ಲಿ ಕಾಳಿದಾಸನ ಒಂದು ಉಕ್ತಿಯ ಡಿಕ್ಷನ್ ಇದೆಯಲ್ಲ, ಶೈಲಿ, ಅದು ಬಹಳ ಚೆನ್ನಾಗಿರುವಂಥದ್ದಾಗಿದೆ. ಜಗತ್ರಯೀ ಲೋಚನ ಬಾಲಚಂದ್ರಿಕಾ ಕುಲಸ್ಯ ರತ್ನಂ ಭವತಿ ಕ್ವ ಭೂಭೃತಃ ಕ್ವ ಕೃತ್ತಿವಾಸ ಪಿತೃಕಾನನೇ ವಸನ್ ಅಮಂಗಲಾಚಾರ ರತಿಸ್ತ್ರಿಲೋಚನ. ನೀನೆಲ್ಲಿ ವಿಶುದ್ಧವಾದಂತಹ ಹಿಮವಂತನ ವಂಶದಲ್ಲಿ ಹುಟ್ಟಿದವಳು, ಅವನಲ್ಲಿ ಕುಲೇ ಪ್ರಸೂತಿ, ನೀನು ಹುಟ್ಟಿದ್ದು ಎಂಥ ಒಂದು ದೊಡ್ಡ ಕುಲದಲ್ಲಿ, ಅಂದರೆ ತುಂಬ ವಿಶೇಷವಾದಂಥದ್ದು ನಿನ್ನ ಕುಲ, ಹಿಮವಂತನ ಕುಲ. ಆಮೇಲಿಂದ ದೇವತೆಗಳು ಬಯಸುವಂಥ ರೀತಿ ಕುಲೇ ಪ್ರಸೂತಿ ಪ್ರಥಮಸ್ಯ ವೇದಸಃ ತ್ರಿಲೋಕ ಸೌಂದರ್ಯಮಿವೋದಿತಂ ವಪುಹು, 3 ಲೋಕದ ಸೌಂದರ್ಯವೇ ಸಾರವತ್ತಾದಂಥ ರೂಪ. ಅಮೃಗ್ಯಮೈಶ್ವರ್ಯ ಸುಖಂ ನವಂ ವಯಃ, ಮತ್ತೆ ನೀನು ಹುಡುಕಬೇಕಾಗಿಲ್ಲ ಸೌಭಾಗ್ಯ ಸಂಪತ್ತಕ್ಕೆ, ಎಲ್ಲವೂ ನಿನ್ನಲ್ಲಿ ಇದೆ. ಇನ್ನು ನವಂ ವಯಃ, ಒಳ್ಳೆಯ ಯೌವನ ಉಂಟು. ತಪಃಫಲಂ ಸ್ಯಾತ್ ಕಿಮತಃ ಪರಂ ವದ, ಇದಕ್ಕಿಂತ ಮಿಗಿಲಾದ ತಪಃಫಲ ಏನು? ತಪಸ್ಸು ಮಾಡ್ತಾ ಇದೆಯಾ ನೀನು? ತಪಸ್ಸು ಯಾತಕ್ಕೆ ಮಾಡ್ತಾರೆ? ಒಳ್ಳೆಯ ಹುಟ್ಟು ಬರಲಿ ಮುಂದಿನ ಜನ್ಮದಲ್ಲಾದರೂ ಅಂತ, ಅಥವಾ ಒಳ್ಳೆಯ ರೂಪ ಬರಲಿ ಅಂತನ್ನುವಂಥದ್ದಿರಬಹುದು, ಮತ್ತು ಒಳ್ಳೆಯ ಸೌಭಾಗ್ಯ ಸಿಗಲಿ ಅಂತ ಇರಬಹುದು, ಮತ್ತು ಯೌವನವೇ ಶಾಶ್ವತವಾಗಿ ಉಳಿಯಲಿ ಅಂತ, ಅಮರತ್ವ ಇರಲಿ ಅಂತ. ಅದೆಲ್ಲ ಸಿದ್ಧವಾಗಿದ್ದ ಮೇಲೆ ಇದೇ ತಪಸ್ಸಿನ ಫಲ, ಇನ್ಯಾತಕ್ಕೆ ತಪಸ್ಸು ಮಾಡ್ತೀಯ ಅಂತ. ಎಲ್ಲ ಇದ್ದು ಶಿವ ತಪಸ್ಸು ಮಾಡ್ತಾ ಇದ್ದಾನೆ, ಎಲ್ಲ ಇದ್ದು ಪಾರ್ವತಿ ತಪಸ್ಸು ಮಾಡ್ತಿದ್ದಾಳೆ. ಪರಸ್ಪರ ತಪಸ್ಸಂಪತ್ಫಲಾಯಿತ ಪರಸ್ಪರೋ ಪ್ರಪಂಚ ಮಾತಾಪಿತರು ಪ್ರಾಂಚೌ ಜಾಯಾಪತಿ ಸ್ತುಮಃ ನಿಜ ತಪಃಫಲಾಭ್ಯಾಂ ಭಕ್ತಾನಾಂ ಪ್ರಕಟಿತ ಫಲಾಭ್ಯಾಂ. ಶಂಕರರ ಸೌಂದರ್ಯ ಶಿವಾನಂದ ಲಹರಿಯಲ್ಲಿ ಬರುವ ಮಾತು. ಅಂದರೆ ಪರಸ್ಪರ ತಪಸ್ಸಿನಿಂದ ಒಬ್ಬರನ್ನ ಇನ್ನೊಬ್ಬರು ಕೊಂಡುಕೊಂಡಂಥವರು ಪಾರ್ವತಿ ಮತ್ತು ಪರಮೇಶ್ವರರು ಅಂತ. ಅದನ್ನೇ ಈ ಕವಿ ವಾಮನ ಭಟ್ಟಬಾಣ ಕೂಡ ಹೇಳ್ತಾ ಇದ್ದಾನೆ. ಆಮೇಲೆ ಶಿವನನ್ನು ಗೇಲಿ ಮಾಡುವಂಥ ಒಂದು ಪದ್ಯ. ಆಲೇಪೋ ಭಸಿತಂ ವಿಭೂಷಿತ ಮಹಿಹಿ ವಾಸಃ ಪಿತॄಣಾಂ ವನೆ ವೇತಾಲಃ ಪರಿಚಾರಕಃ ಪ್ರತಿದಿನಂ ವೃತ್ತಿಶ್ಚ ಭಿಕ್ಷಾಮಯಿ ನಿತ್ಯಂ ಯಸ್ಯ ಶುಭೇತರಾಣಿ ಚರಿತಾನ್ ಯಾಖ್ಯಾಂತಿ ಸರ್ವೇ ಜನಾಃ ತಸ್ಮಿನ್ ಮೌಗ್ಧ್ಯವಶಾನ್ ಮತಿರತಃ ಬಧ್ನಾತಿ ಕಿಂ ಬ್ರೂಮಹೆ. ಅವನು ಇರುವುದು ನೋಡಿದರೆ ಸ್ಮಶಾನದಲ್ಲಿ, ಉಡುವುದು ನೋಡಿದರೆ ಚರ್ಮ, ತೊಡುವುದು ನೋಡಿದರೆ ಹಾವು, ಬಳಿಯುವುದು ನೋಡಿದರೆ ಬೂದಿ, ಪರಿಚಾರಕರು ಭೂತ ಪ್ರೇತ ಪಿಶಾಚಗಳು, ನಿತ್ಯವೂ ಭಿಕ್ಷಾಟನೆ, ಇಂತಹ ಅಶುಭಚರ್ಯಗಳಿಗೆ ಆಗರವಾದಂಥವನನ್ನು ಕೈ ಹಿಡಿಯಬೇಕು ಅಂದರೆ ನಿನ್ನ ಬುದ್ಧಿ ಏನಾಯಿತು ಅಂತ. ಹೀಗೆ ತನ್ನನ್ನು ತಾನು ಹಾಸ್ಯ ಮಾಡಿಕೊಳ್ಳುವ ಮಟ್ಟಿಗೆ ಶಿವನನ್ನು ತಂದಿದ್ದಾನೆ. ಕೆಲವರು ಹೇಳ್ಬೋದು ಇವೆಲ್ಲ ಪುರಾಣ ಚಿತ್ರಿತವೇ ಹೌದಲ್ವಾ ಅಂತ. ಆದರೆ ಎಷ್ಟೋ ಪುರಾಣಗಳು ಪ್ರಕ್ಷಿಪ್ತವಾಗಿವೆ, ಕಾಳಿದಾಸನಿಂದ ಪ್ರಭಾವಿತವಾಗಿವೆ ಅನ್ನೋದು ಪ್ರಾಮಾಣೀಕೃತವಾಗಿ ತೋರುತ್ತದೆ. ಇರಲಿ,
ಇನ್ನು ಹೆಚ್ಚು ವಿಸ್ತರಿಸಿದಷ್ಟು ಕಾಳಿದಾಸ ಸೆರೆ ಹಿಡಿತಾನೆ. ಒಂದೇ ರಘುವಂಶದ ಮಂಗಳ ಶ್ಲೋಕದ ವಾಗರ್ಥ ತತ್ವದಿಂದ ಮುಗಿಸಬಹುದು. ವಾಗರ್ಥಾವಿವ ಸಂಪೃಕ್ತವು ವಾಗರ್ಥ ಪ್ರತಿಪತ್ತಯೇ ಜಗತಃ ಪಿತರವು ಒಂದೇ ಪಾರ್ವತಿ ಪರಮೇಶ್ವರವು ಅನ್ನುವ ಆ ಮಾತಿನಲ್ಲಿ ಮಾತು ಅರ್ಥಗಳು ಹೇಗೆ ಅವಿನಾಭಾವದಿಂದ ನಿತ್ಯ ಸಂಬದ್ಧವಾಗಿವೆಯೋ ಹಾಗೆ ಪಾರ್ವತಿ ಪರಮೇಶ್ವರರು ಇದ್ದಾರೆ ಅಂತ. ಅಂದರೆ ಈ ಜಗತ್ತೆಲ್ಲ ಏನು? ನಾಮ ರೂಪ, ಅದು ಬಿಟ್ಟು ಮತ್ತೇನೂ ಇಲ್ಲ. ಅರ್ಥ ಅನ್ನೋದಕ್ಕೆ ತಲೆಯಲ್ಲಿ ಸ್ಫುರಿಸುವಂಥ ಅರ್ಥ ಅಂತ, ಎದುರಿಗೆ ಕಾಣುವ ವಸ್ತು ಅಂತ ಎರಡೂ ಉಂಟು. ಅಂದರೆ ಬೌದ್ಧಾರ್ಥ, ಪದಾರ್ಥ ಅಂತ. ಈಗ ನೀರು ಅಂದರೆ ತಲೆಯಲ್ಲಿ ಸ್ಫುರಿಸುವಂತಹ ನೀರು ಎಂಬ ಅರ್ಥ, ಅದರ ಗುಣವಿಶೇಷಗಳು, ಅದರ ಹರಿಯುವಿಕೆ, ಅದರ ಪಾರದರ್ಶಕತ್ವ, ಅದರ ಶೀತಲತ್ವ ಇತ್ಯಾದಿಗಳೆಲ್ಲ. ಜೊತೆಗೆ ನೀರು ಅಂದರೆ ಎದುರಿಗೆ H2O ಅಂತ ಬರುವಂಥದ್ದೇನಿದೆ ಅದು. ಹೀಗೆ ನಾಮಕ್ಕೆ ಎರಡು ವಿಧವಾದಂತಹ ಅರ್ಥ ಪ್ರಕೃತಿ ಉಂಟು. ಒಂದು ಬೌದ್ಧ, ಇನ್ನೊಂದು ಆರ್ಥ. ಈ ಎರಡೂ ಕೂಡ ಸೇರಿಕೊಂಡ್ರೆ ನಾಮ ಪ್ರಪಂಚವನ್ನು ಪಾರ್ವತಿ ಅಂತ, ರೂಪ ಪ್ರಪಂಚವನ್ನು ಪರಮೇಶ್ವರ ಅಂತ ಕರೆದರೆ, ಇದಕ್ಕಿಂತ ಭಿನ್ನವಾಗಿ ಜಗತ್ತು ಏನಿದೆ? ಈ ಜಗತ್ತೆಲ್ಲ ಅವರು ಜಗದ ಅಧಿಷ್ಠಾನಭೂತರು ಅವರಾಗಿದ್ದಾರೆ. ಅಧಿಷ್ಠಾನದಲ್ಲಿ ಪ್ರಕೃತಿ ಪುರುಷರಾಗಿ ಬ್ರಹ್ಮ ಮಾಯೆಗಳಾಗಿ ಇದ್ದಾರೆ ಅಂತ ಗೊತ್ತಾಗುತ್ತದೆ. ಹೀಗಾಗಿ ಈ ಜಗತ್ತನ್ನು ಪಡ್ಕೊಳ್ಬೇಕು ಅಂದರೂ ಪಾರ್ವತಿ ಪರಮೇಶ್ವರನ್ನ ಆರಾಧಿಸಬೇಕು, ಮತ್ತು ಜಗತ್ತಿನ ಸಾರಭೂತವಾದ ವಿವೇಕ ಅನ್ನುವ ಸತ್ಕಾವ್ಯವನ್ನು ಪಡ್ಕೊಳ್ಬೇಕು ಅಂದರೂ ವಾಗರ್ಥ ರೂಪವಾಗಿ ಅವರನ್ನು ಆರಾಧನೆ ಮಾಡಬೇಕು ಅಂತ ನೋಡಿದಾಗ ನಮಗೆ ಆ ಮಂಗಳ ಶ್ಲೋಕದಲ್ಲಿ ಎಷ್ಟು ಉನ್ನತೋನ್ನತವಾದ ಭಾವವನ್ನು ಚಿತ್ರೀಕರಿಸಿದ್ದಾನೆ. ಇದು ಕವಿಗಳಿಗೆ ಮಾತ್ರ ಅಲ್ಲ, ವಿಜ್ಞಾನಿಗಳಿಗೂ ಬೇಕು, ಎಲ್ಲರಿಗೂ ಬೇಕು. ನಮಗೆ ಜಗತ್ತು ಬೇಕು. ಬರೀ ವಸ್ತುಗಳಿದ್ದು ವಸ್ತುಗಳಿಗೆ ಬೇಕಾದಂಥ ಜ್ಞಾನ ಇಲ್ಲದೆ ಇದ್ದರೆ ಏನು ಪ್ರಯೋಜನ? ಜ್ಞಾನ ಮಾತ್ರ ಇದ್ದು ವಸ್ತುಗಳಿಲ್ಲದೆ ಇದ್ದರೆ ಏನು ಪ್ರಯೋಜನ? ಪಾರ್ವತಿ ಇದ್ದಾಳೆ, ಪರಮೇಶ್ವರ ಇಲ್ಲ ಅಂದರೆ ಬರೀ ನಾಮ ಇದೆ, ರೂಪ ಇಲ್ಲ. ಪರಮೇಶ್ವರ ಬೇಕು, ಪಾರ್ವತಿ ಬೇಡ ಅಂದರೆ ರೂಪ ಮಾತ್ರ ಇದೆ, ನಾಮವಿಲ್ಲ ಅಂತ ಆಗುತ್ತದೆ. ಎರಡೂ ಸೇರಿ ಇರಬೇಕಾಗುತ್ತದೆ. ದೇಶ ಕಾಲಗಳಂತೆ ಇವೆರಡೂ ಕೂಡ ಅನ್ಯೋನ್ಯ ಸಂಬದ್ಧವಾಗಿರುವಂಥದ್ದು. ಅಂದರೆ ಒಂದೇ ಬ್ರಹ್ಮವಸ್ತು ಕಾರ್ಯವಶಾತ್ ಈಶ್ವರ ಮತ್ತು ಈಶ್ವರೀ ಶಕ್ತಿ ಅಂತ ಆಗುತ್ತದೆ. ಅಂದರೆ ದ ಸೇಮ್ ಥಿಂಗ್, ಒನ್ ಥಿಂಗ್ ಬಿಕಮ್ಸ್ ನೇಮ್ ಅಂಡ್ ಫಾರ್ಮ್, ಎರಡೂ ಆಗುತ್ತದೆ ಅಂತ. ಹೀಗೆ ನಿರ್ಗುಣ ಬ್ರಹ್ಮದ ಎರಡು ಕವಲಾಗಿ ಸಗುಣ ಬ್ರಹ್ಮದಲ್ಲಿ ನಾಮಬ್ರಹ್ಮ, ರೂಪಬ್ರಹ್ಮ. ಆ ಒಂದು ರೂಪಬ್ರಹ್ಮವನ್ನೇ ನಾವು ಅನೇಕಾನೇಕ ದೇವತಾ ಸ್ವರೂಪಗಳಾಗಿ ಕಂಡಾಗ ನಾಮಬ್ರಹ್ಮವನ್ನೇ ವೇದಾದಿ ಸ್ತುತಿ ರೂಪದಲ್ಲಿ ಕಾಣ್ತೀವಿ ಅಂತ. ನಾಮಬ್ರಹ್ಮವನ್ನು ವ್ಯಾಕರಣದ ಮೂಲಕ, ರೂಪಬ್ರಹ್ಮವನ್ನು ಆಗಮಗಳ ಮೂಲಕ ಅರ್ಥಕೊಳ್ಳಬಹುದು. ಇವೆರಡನ್ನೂ ಕೂಡ ವೇದಾಂತದಲ್ಲಿ ಕೇಂದ್ರೀಕರಿಸಿಕೊಳ್ಳಬಹುದು. ಮತ್ತು ರೂಪಬ್ರಹ್ಮದ ಸೌಂದರ್ಯಾಂಶವನ್ನು ನಾವು ಪ್ರಕೃತಿಯಲ್ಲಿ ಕಾಣಬಹುದು. ನಾಮಬ್ರಹ್ಮದ ಸೌಂದರ್ಯಾಂಶವನ್ನು ಕಾವ್ಯ ಸಂಗೀತಾದಿಗಳಲ್ಲಿ ಕಾಣಬಹುದು ಅಂತಾದರೆ ಕಲಾತ್ಮಕವಾಗಿ ಯಾವ ಥರ ಇದೆ ಅಂತ ಗೊತ್ತಾಗುತ್ತೆ. ಆ ಒಂದು ಶ್ಲೋಕ ಒಂದು ಬ್ರಹ್ಮಾಂಡವಾದಂಥ ಸ್ವರೂಪವನ್ನೇ ನಮ್ಮ ಮುಂದೆ ಚಿತ್ರಿಸುತ್ತೆ. ಆಮೇಲೆ ನಾವು ಕಾಳಿದಾಸನಿಂದ ಬೇಗ ಬೇಗ ಬೀಳ್ಕೊಟ್ಟು ಹೋದರೆ ಮಹಾಕವಿ ಭಾರವಿಯ ಕಿರಾತಾರ್ಜುನೀಯವನ್ನು ಕಾಣ್ತೀವಿ. ಕಿರಾತಾರ್ಜುನೀಯದಲ್ಲಿ ಅರ್ಜುನ ಪರಮೇಶ್ವರನನ್ನು ಒಲಿಸಿಕೊಂಡು ತನ್ಮೂಲಕ ಪಡೆದಂಥ ದಿವ್ಯಾಸ್ತ್ರಗಳ ಸ್ವರೂಪ ಏನಿದೆ ಅದು ಕಥೆ. ಅಲ್ಲಿ ಅರ್ಜುನನ ತಪೋಜ್ವಾಲೆಯಿಂದ ಬೆಂದ ಋಷಿಗಳೆಲ್ಲ ಶಿವನನ್ನು ಹೋಗಿ ಕೇಳಿಕೊಂಡಾಗ ಶಿವ ಕಿರಾತ ವೇಷಧಾರಿಯಾಗಿ ಬಂದು ಮೂಕಾಸುರ ಎಂಬ ದಾನವನನ್ನು ದಂಡನೆ ಮಾಡ್ತಾನೆ. ಆ ಕಾಲದಲ್ಲಿ ಅವನು ಹೇಗೆ ಬದಲಾದ ಅಂತ. ದುರ್ದೈವದಿಂದ ಇದನ್ನು ಅಷ್ಟು ಚೆನ್ನಾಗಿ ಭಾರವಿ ವರ್ಣಿಸಿಲ್ಲ. ನಮ್ಮ ಕುಮಾರವ್ಯಾಸ ವರ್ಣಿಸುವಷ್ಟು ಚೆನ್ನಾಗಿ ಅವನು ವರ್ಣಿಸಿಲ್ಲ. ಅಂದರೆ ಕುಮಾರವ್ಯಾಸ ಎಷ್ಟು ಅದ್ಭುತವಾದ ಕಲ್ಪನೆಗಳು ಮಾಡ್ತಾನೆ ಅಂತಂದರೆ, ಬೇಡರ ಒಂದು ಬಲೆಗಳು ಮತ್ತು ಬೇಟೆಯ ಸಾಮಗ್ರಿಗಳಾದಂತಹ ಬಿಲ್ಲು, ಬಾಣ, ಕತ್ತಿ ಮೊದಲಾದವು, ಇವುಗಳೆಲ್ಲ ವೇದಾಂತ, ತರ್ಕಶಾಸ್ತ್ರ ಮೊದಲಾದವೆಲ್ಲ ಆದವು ಅಂತ ಅತ್ಯದ್ಭುತವಾದ ಕಲ್ಪನೆ ಮಾಡ್ತಾನೆ. ಅಂದರೆ ಭಾರವಿಗೆ ಹೆಸರಿಗೆ ಭಾರವಿ ಅಂದರೆ ದೇದೀಪ್ಯಮಾನನಾದ ಸೂರ್ಯ ಅಂತ. ಅವನು ಪ್ರತಿಭೆ ಸೂರ್ಯನಾಗಲೇ ಇಲ್ಲ, ಮಿಣುಕು ಹುಳ ಆಗಿಬಿಡ್ತು. ಅದು ಏನೂ ಅರ್ಥವಾಗುವುದಿಲ್ಲ. ನನಗೆ ತುಂಬ ಇಷ್ಟನಾದ ಕವಿ ಅವನ ಭಾಷಾ ದೃಷ್ಟಿಯಿಂದ. ಆದರೆ ಅಂಥ ಸ್ವಾರಸ್ಯವನ್ನು ತಂದಿಲ್ಲ. ಅದು ಹೋಗಲಿ, ಶಿವ ಮತ್ತು ಅರ್ಜುನರ ಯುದ್ಧದಲ್ಲಿ ಕೂಡ ಉನ್ನತೋನ್ನತವಾದ ಭಾವಗಳನ್ನು ಏನೂ ತಂದಿಲ್ಲ. ಎಲ್ಲಕ್ಕೂ ನಾವು ಕುಮಾರವ್ಯಾಸ ಒಂದು 80-90 ಪದ್ಯಗಳಲ್ಲಿ ತಂದು ಕೊಡುವುದು, ಇವನು 18 ಸರ್ಗದ ಕಾವ್ಯದಲ್ಲಿ ತರುವುದಿಲ್ಲವಲ್ಲ ಅಂತ ಬೇಜಾರಾಗುತ್ತೆ. ಆದರೆ ಕಡೆಯಲ್ಲಿ ಈ
ಈಶಾನ, ತತ್ಪುರುಷ, ಅಘೋರ, ವಾಮದೇವಾದಿ ಪಂಚಮುಖಗಳ ಸದ್ಯೋಜಾತ ಅಂತ 5 ಮುಖ ಉಂಟಲ್ಲ, ಆ ಮುಖಗಳ ಶಿವನನ್ನು ಸ್ತೋತ್ರ ಮಾಡ್ತಾನೆ. ಆ ಸ್ತೋತ್ರದಲ್ಲೂ ಕೂಡ ಅರ್ಥಸ್ವಾರಸ್ಯ ಏನೂ ಕಾಣೋದಿಲ್ಲ. ಆದರೆ ಏನೋ ಹೇಳಬೇಕಲ್ಲ ಅಂತ ಹೇಳಬೇಕು, ಅಂದರೆ ವಿಷಯಕ್ಕೆ ಸಂಪೂರ್ಣತೆ ಬರಬೇಕು ಅನ್ನೋದಕ್ಕೆ ನಾವು ಮಾಡಬೇಕು. ಸಾಮಾನ್ಯವಾದ ವೇದಾಂತ ಚೆನ್ನಾಗಿಯೇ ಬಂದಿದೆ. ಮತ್ತು ಇಲ್ಲಿ ಅಷ್ಟಮೂರ್ತಿಯ ತತ್ವವನ್ನು ಕೂಡ ಅವನು ಮಿಂಚಿಸಿ ತೋರಿಸ್ತಾನೆ. ನರಾಗಿ ಚೇತ ಪರಮಾ ವಿಲಾಸಿತ ವಧು ಶರೀರೇಸ್ತಿ ನಚಾಸ್ತಿ ಮನ್ಮತಃ ನಮಸ್ಕ್ರಿಯಾ ಚೋಷಸಿ ಧಾತುರಿತ್ಯಹೋ ನಿಸರ್ಗ ದುರ್ಬೋಧಮಿದಂ ತವೇಹಿತಂ. ಚೆನ್ನಾಗಿರುವ ಪದ್ಯ. ನರಾಗಿ ಚೇತಃ, ನಿನ್ನ ಅಂತರಂಗದಲ್ಲಿ ಪ್ರೀತಿ ಅಂದರೆ ಕಾಮ ಯಾವುದೂ ಇಲ್ಲ. ಆದರೆ ಪರಮಾ ವಿಲಾಸಿತ ವಧು, ಆದರೆ ನಿನ್ನ ಒಡಲಲ್ಲೇ ಸುಂದರಿ ಇದ್ದಾಳೆ. ಎಲ್ಲಿದ್ದಾಳೆ? ಶರೀರದಲ್ಲಿ ಇದ್ದಾಳೆ. ಹಾಗಿದ್ರೂ ಮನ್ಮಥ ಇಲ್ಲ. ಕಾಮಿನಿ ಇದ್ದಾಳೆ, ಆದರೆ ಕಾಮ ಇಲ್ಲ. ನೀನು ರಾಗಿಯಲ್ಲ, ವಿರಾಗಿಯಾಗಿದ್ದೀಯ. ಮತ್ತು ನಮಸ್ಕ್ರಿಯಾಚ ಉಷಸಿ ಧಾತು, ನೀನು ಎಲ್ಲ ಪರತತ್ವವೂ ಆಗಿದ್ದೀಯ. ಹಾಗಿದ್ರೂ ನೀನು ಬೆಳಗ್ಗೆ ಸಂಧ್ಯಾವಂದನಾದಿಗಳನ್ನು ಮಾಡ್ತೀಯ, ಬ್ರಹ್ಮನಿಗೆ ನಮಸ್ಕಾರ ಮಾಡ್ತೀಯ. ನಿನಗಿಂತ ಮಿಗಿಲಾದ ದೈವ ಇಲ್ಲ. ನೀನು ಎಲ್ಲ ದೈವಗಳಿಗೂ ನಮಸ್ಕರಿಸ್ತೀಯ, ಧ್ಯಾನ ಮಾಡ್ತೀಯ. ನಿನ್ನ ತತ್ವ ದುರ್ಬೋಧಮಿದಂ ತವೇಹಿತಂ, ಏನು ಅಂತ ಗೊತ್ತಾಗೋಲ್ಲ. ಅವಿಗ್ರಹಸ್ಯಾಪ್ಯತುಲೇನ ಹೇತುನ ಸಮೇತ ಭಿನ್ನದ್ವಯಮೂರ್ತಿ ತಿಷ್ಠತಃ ತವೈವ ನಾನ್ಯಸ್ಯ ಜಗತ್ಸು ದೃಶ್ಯತೆ ವಿರುದ್ಧ ವೇಷಾಭರಣಸ್ಯ ಕಾಂತತ. ನೀನು ರೂಪವನ್ನು ಹೊಂದಿಲ್ಲ, ಆದರೂ ಮೂರ್ತ್ಯಾತ್ಮಕನಾಗಿ ಎಲ್ಲವನ್ನ ನೀನು ಮಾಡಿಕೊಂಡಿದ್ದೀಯ. ಈ ಸಂಸಾರವನ್ನೇ, ಜಗತ್ತನ್ನೇ ಧರಿಸಿದ್ದೀಯೆ. ಹೀಗೆ ನೋಡಿದಾಗ ನಿನಗಿಂತ ಭಿನ್ನವಾಗಿ ಜಗತ್ತಿನಲ್ಲಿ ಏನೂ ಇಲ್ಲ. ಆದರೆ ನೀನು ಜಗತ್ತಿಗಿಂತ ಭಿನ್ನವೇ ಆಗಿದ್ದೀಯ. ಪ್ರಪಂಚ ನೀನೇ, ಆದರೆ ನೀನೇ ಪ್ರಪಂಚ, ಆದರೆ ಪ್ರಪಂಚ ನೀನಲ್ಲ ಅಂತ. ಯು ಆರ್ ದಿ ವರ್ಲ್ಡ್, ಬಟ್ ವರ್ಲ್ಡ್ ಈಸ್ ನಾಟ್ ಯು. ದಿ ಕಾನ್ವರ್ಸ್ ಈಸ್ ನಾಟ್ ಟ್ರೂ ಅಂತ ಈ ಒಂದು ವಿಲಕ್ಷಣತ್ವ ಇದೆಯಲ್ಲ ಅಂತ. ಇದೆಲ್ಲ ಕಾಳಿದಾಸ ಹೇಳಿಬಿಟ್ಟದ್ದೇನೆ. ಜಗದಾದಿರನಾದಿಸ್ತ್ವಂ ಜಗದಂತ್ಯೋ ನಿರಂತಕ ಜಗದ್ಯೋ ನಿರಯೋನಿಸ್ತ್ವಂ ಜಗದೀಶೋ ನಿರೀಶ್ವರ ಅಂತ ಎಲ್ಲ ಹೇಳಿಬಿಟ್ಟಿದ್ದಾನೆ. ಅದನ್ನೇ ಅವನು ಇನ್ನಷ್ಟು ಕಷ್ಟವಾದ ಭಾಷೆಯಲ್ಲಿ ಪಾಪ ಭಾರವಿ ಹೇಳ್ತಾನೆ. ಚೆನ್ನಾಗಿದೆ ತತ್ವ, ಆದರೆ ಒಮ್ಮೆ ಒಬ್ಬ ಮಹಾಕವಿ ಹೇಳಿಬಿಟ್ಟಿದ್ದಾನಲ್ಲ, ತ್ವಂ ಯೋಗಿನಾಂ ಹೇತುಫಲೇ ಋಣತ್ಸಿ ತ್ವಂ ಕಾರಣಂ ಕಾರಣ ಕಾರಣಾನಾಂ, ನೀನು ಕಾರಣಗಳಿಗೆ ಕಾರಣವಾದಂಥ ಆದ್ಯಾ ಪ್ರಕೃತಿ ಅಂತ ಹೆಸರಾಗಿದ್ದೀಯೆ ಅಂತ ಹೇಳಿ ಅಷ್ಟಮೂರ್ತಿಯಲ್ಲಿ ವಾಯುವನ್ನು ತರಸಾ ಭುವನಾನಿ ಯೋ ಬಿಭರ್ತಿ ಧ್ವನತಿ ಬ್ರಹ್ಮ ಯತಃ ಪರಂ ಪವಿತ್ರಂ ಪರಿತೋ ದುರಿತಾನಿ ಯಃ ಪುನೀತೆ ಶಿವತಸ್ಮೈ ಪವನಾತ್ಮನೇ ನಮಸ್ತೆ ಅಂತ ಹೇಳಿ 3 ಲೋಕಗಳನ್ನು ಆವರಿಸಿಕೊಂಡು ಧ್ವನಿಯನ್ನು ಕೊಂಡೊಯ್ಯುವಂತಹ ಗಾಳಿಯಾಗಿ ಎಲ್ಲವೂ ನೀನಾಗಿದ್ದೀಯೇ ಅಂತ ಅಗ್ನಿಮೂರ್ತಿಯನ್ನು ಭವತ ಸ್ಮರತಾಂ ಸದಾಸನೆ ಜೈನಿ ಬ್ರಹ್ಮಮಯೇ ನಿಷೇದುಷಾಂ ದಹತೆ ಭವಬೀಜ ಸಂತತಿಂ ಶಿಖಿನೇನೇಕ ಶಿಖಾಯತೆ ನಮಃ. ಈ ಹುಟ್ಟೆಂಬ ಬೀಜವನ್ನೇ ಸುಟ್ಟು ಬೂದಿ ಮಾಡುವಂತಹ ಅಗ್ನಿಮೂರ್ತಿಯಾಗಿ ನೀನಾಗಿದ್ದೀಯೇ ಅಂತ ಸ್ತೋತ್ರ ಮಾಡ್ತಾನೆ. ಮತ್ತು ಆಬಾಧ ಮರಣ ಭಯಾರ್ಚಿಷಾ ಚಿರಾಯ ಪೃಷ್ಟೇಭ್ಯೋ ಭವಮಹತಾ ಭವಾನಲೇನ ನಿರ್ವಾಣಂ ಸಮುಪಗಮೇನ ಯಚ್ಛತೇತೆ ಬೀಜಾನಾಂ ಪ್ರಭವ ನಮೋಸ್ತು ಜೀವನಾಯ. ನೀನು ಭವದ ಬೆಂಕಿಯಲ್ಲಿ ಬೆಂದವರಿಗೆ ತಂಪು ಮಾಡುವಂಥ ಜಲಮೂರ್ತಿಯಾಗಿದ್ದೀಯ, ಜಲಭೂತ ಸ್ವರೂಪಿಯಾಗಿದ್ದೀಯೇ, ಮತ್ತು ಬದುಕೆಂಬ ಬೀಜವನ್ನು ಮೊಳೆಯಿಸುವಂತಹ ನೀರು ಆಗಿದ್ದೀಯೇ ಅಂತ ಹೇಳ್ತಾನೆ. ಆಮೇಲೆ ಆಕಾಶ ಮೂರ್ತಿಯನ್ನು ಯಸ್ಸರ್ವೇಷಾಂ ಆವರೀತ ವರೀಯಾನ್ ಸರ್ವೈರ್ಭಾವೈರ್ನಾವೃತೋ ಅನಾದಿನಿಷ್ಠಃ ಮಾರ್ಗಾತೀತ ಇಂದ್ರಿಯಾಣಾಂ ನಮಸ್ತೆ ವಿಜ್ಞೇಯಾಯ ವ್ಯೋಮರೂಪಾಯ ತಸ್ಮೈ. ಎಲ್ಲವನ್ನೂ ಆವರಿಸಿಕೊಂಡು ಎಲ್ಲಕ್ಕೂ ಮಿಗಿಲಾಗಿ ಎಲ್ಲ ಭಾವಗಳಿಗೂ ಅತೀತನಾಗಿ ಅನಾದಿಯಾಗಿ ಅನಂತನಾಗಿ ಎಲ್ಲ ಮಾರ್ಗಗಳಲ್ಲಿಯೂ ಕೂಡ ಗಮ್ಯನಾಗಿರುವಂತಹ ತಿಳಿಯಲಾಗದ ವಸ್ತುವಾಗಿ ನೀನು ಆಕಾಶ ಅಂತನಿಸಿದ್ದೀಯೆ ಅಂತ ಸ್ತೋತ್ರ ಮಾಡ್ತಾನೆ. ಅಣೀಯಸೆ ವಿಶ್ವವಿಧಾರಿಣೇ ನಮೋ ನಮೋಂತಿಕಸ್ಥಾಯ ನಮೋ ದವೀಯಸೆ ಅತಿಥ್ಯವಾಚಾಂ ಮನಸಂಚ ಗೋಚರಂ ಸ್ಥಿತಾಯತೆ ತತ್ಪತಯೇ ನಮೋ ನಮಃ. ನೀನು ಅಣುವೂ ಹೌದು, ಬೃಹತ್ತೂ ಹೌದು, ನೀನು ಹತ್ತಿರದಲ್ಲಿ ಇದೆಯಾ. ಅಂತಿಕಸ್ಥಾಯ ನಮೋ ದವೀಯಸೆ ಎದೇ ಜತಿ ಎನ್ನೇ ಜತಿ ಎದ್ದೂರೇ ಎದ್ವದಂತಿಕೆ ಅನ್ನುವ ಉಪನಿಷತ್ತಿನ ಮಾತೆ ಈಶಾವಾಸ್ಯದ್ದು ಇಲ್ಲಿ ನೆನಪಾಗುತ್ತದೆ. ನೀನು ಮಾತಿಗೆ ಮೀರಿದ್ದೀಯಾ, ಮನಸ್ಸಿಗೂ ಮೀರಿದ್ದೀಯಾ, ಮಾತಿಗೂ ಒಡೆಯನಾಗಿದ್ದೀಯಾ, ಮನಸ್ಸಿಗೂ ಒಡೆಯನಾಗಿದ್ದೀಯಾ, ನಿನಗೆ ನಮಸ್ಕಾರ ಅಂತ ಹೇಳ್ತಾ ಇದ್ದಾನೆ.
ಹೀಗೆ ಕೆಲವೊಂದು ಹೊಳಹುಗಳು ಭಾರವಿಯದು ಕಾಣಸಿಗುತ್ತವೆ. ಈ ತರಹ ನಾವು ಕಾಣುವಂತೆಯೇ ಮತ್ತೂ ಒಂದು ಸ್ವಾರಸ್ಯ ಏನೆಂದರೆ, ಕೆಲವು ಮಹಾಕವಿಗಳು ತಮ್ಮ ಕೃತಿಗಳ ಮಂಗಳ ಪದ್ಯಗಳಲ್ಲಿ ಶಿವನ ಸ್ತೋತ್ರ ಮಾಡಿದ್ದಾರೆ. ಅನೇಕ ಕವಿಗಳು ಉಂಟು. ಕೆಲವೊಂದನ್ನು ನೋಡಬಹುದು. ಉದಾಹರಣೆಗೆ ಮೃಚ್ಛಕಟಿಕದ ಶೂದ್ರಕ ಮೃಚ್ಛಕಟಿಕ ಪ್ರಕರಣದ ನಾಂದಿ ಶ್ಲೋಕವಾಗಿ ಬರೆಯುವಾಗ ಪರ್ಯಂಕ ಗ್ರಂಥಿಬಂಧ ದ್ವಿಗುಣಿತ ಭುಜಗಾಶ್ಲೇಷ ಸಂವೀತ ಜಾನೋರಂತಃಪ್ರಾಣಾವರೋಧ ವ್ಯುಪರತ ಸಕಲ ಜ್ಞಾನ ರುದ್ಧೇಂದ್ರಿಯಸ್ಯ ಆತ್ಮನ್ಯಾತ್ಮಾನಮೇವ ವ್ಯಪಗತಕರಣಂ ಪಶ್ಯತಸ್ತತ್ವದೃಷ್ಟ್ಯಾ ಶಂಭೋರ್ವಃ ಪಾತು ಶೂನ್ಯೇ ಕ್ಷಣ ಘಟಿತಲಯ ಬ್ರಹ್ಮಲಗ್ನ ಸಮಾಧಿ. ಪ್ರೌಢವಾದ ಪದ್ಯ. ಆ ಯೋಗಪಟ್ಟದಲ್ಲಿ ಕೂತಿದ್ದಂಥ ಶಿವ ಯೋಗಪಟ್ಟ ಅಂದರೆ ಅಯ್ಯಪ್ಪನ ಚಿತ್ರವನ್ನು, ಶಾಸ್ತ್ರನ ಚಿತ್ರವನ್ನು ಯಾರು ನೋಡಿದ್ದಾರೆ ಅಲ್ಲಿ ತೊಡೆಗಳನ್ನು ಬಳಸಿಕೊಂಡು ಬೆನ್ನಿಂದ ಬರುವಂಥ ಒಂದು ಪಟ್ಟಿ ಬೆಲ್ಟ್ ಥರ ಇರುತ್ತಲ್ಲ, ಅದು ಯೋಗಪಟ್ಟ. ಯೋಗ ನರಸಿಂಹ ಮೂರ್ತಿಯಲ್ಲಿ ನಾವು ಕಾಣ್ತೀವಿ. ಅಂದರೆ ಆ ಒಂದು ಆಸನ ಬಂಧ ಸಡಿಲಾಗಬಾರದು ಅಂತ ಅದಕ್ಕೆ ಮಾಡಿಕೊಳ್ಳುವಂಥದ್ದು ಯೋಗಪಟ್ಟ ಅಂತ. ಅದಕ್ಕಾಗಿ ಸರ್ಪವನ್ನೇ ಬಳಸಿಕೊಂಡಿದ್ದಾನೆ, ಒಳಗಿನ ಪ್ರಾಣಗಳನ್ನೆಲ್ಲ ಹಿಡಿದಿಟ್ಟುಕೊಂಡಿದ್ದಾನೆ. ಅದೇ ಪ್ರಾಣಗಳನ್ನೆಲ್ಲ ಅಂತರ್ಗಿಶ್ಚ ಮುಮುಕ್ಷಿಭಿರ್ ನಿಯಮಿತ ಪ್ರಾಣಾದಿಭಿ ಎನ್ನುವ ಕಾಳಿದಾಸನ ಮಾತೆ ಕಾಣಿಸುತ್ತೆ. ಮತ್ತು ತನ್ನ ಜ್ಞಾನದಿಂದ ಇಂದ್ರಿಯ ವ್ಯಾಪಾರಗಳನ್ನೆಲ್ಲ ತಡೆಗಟ್ಟಿದ್ದಾನೆ. ವೇದಾಂತದ ಪ್ರಕಾರ ಈ ಚೈತನ್ಯವೇ ವೃತ್ತಿ ಅಂದರೆ ಸೈಕಲ್ಸ್ ಆಗಿ ಪರಿಣಮಿಸೋದು ಹೇಗೆ, ಯಾವುದೇ ಒಂದು ವಿಷಯ ಜ್ಞಾನಕ್ಕೆ, ಹೊರಗಿನ ಜ್ಞಾನಕ್ಕೆ ವೃತ್ತಿ ಅಂತ ಕರಿತೀವಿ, ವೃತ್ತಿ ಜ್ಞಾನ ಅಂತ. ಒಳಗಿನದು ನಿರ್ವೃತ್ತಿ ಜ್ಞಾನ ಅಂತ. ಅಂದರೆ ವೇವ್ ಫಾರ್ಮ್ನಲ್ಲಿ ಒಂದು ಕಡೆಗೆ ಸಂಚರಿಸದೆ ಹೊರಗಿನ ಜ್ಞಾನ ನಮ್ಮ ಒಳಗೆ ಬರುವುದಿಲ್ಲ. ನಮ್ಮ ಇಂದ್ರಿಯ ಚೈತನ್ಯ ಹೊರಗೆ ಬಂದು ಗ್ರಹಿಸಬೇಕು. ಹಾಗಲ್ಲದೆ ನಿರ್ವೃತ್ತಿ ಅಂದರೆ ಒಳಗಿನದು. ಆ ಕಾರಣದಲ್ಲಿ ನಿದ್ರೆಯಿಂದ ನಮಗೆ ಶ್ರಮ ಆಗೋದಿಲ್ಲ, ಇನ್ನು ಯಾವ ಚಟುವಟಿಕೆಯಿಂದಲೂ ಶ್ರಮ ಆಗುತ್ತೆ. ನಿದ್ರೆಯಲ್ಲಿ, ಗಾಢ ನಿದ್ರೆಯಲ್ಲಿ, ಸುಷುಪ್ತಿಯಲ್ಲಿ ವೃತ್ತಿ ಜ್ಞಾನ ಇಲ್ಲ, ನಿರ್ವೃತ್ತಿ. ಆ ಕಾರಣವೇ ಅದು ಮಿಕ್ಕೆಲ್ಲ ಸ್ಥಿತಿಗಳಿಗೆ ಚೈತನ್ಯವನ್ನು ಕೊಡುತ್ತೆ. ಇಟ್ ವಿಲ್ ಎನರ್ಜೈಸ್ ಆಲ್ ಅದರ್ ಆಕ್ಟಿವಿಟೀಸ್ ಆಫ್ ಅಸ್. ಹೀಗೆ ಕಂಡಾಗ ನಮಗೆ ಆ ಒಂದು ಅಂತರಿಂದ್ರಿಯದ ಮೂಲಕ ಯಾವುದನ್ನೆಲ್ಲ ಮಾಡ್ತಾ ಇದ್ದಾನೆ ಕನಸಿನಲ್ಲಿ, ಮನಸ್ಸಿನಿಂದ ಅದನ್ನೂ ಸ್ತಂಭನ ಮಾಡಿಕೊಂಡು ನಿರಿಂದ್ರಿಯನಾಗಿದ್ದಾನೆ ಅಂಥವನು ಆತ್ಮಾನಮೇವ ವ್ಯಪಗತ ಕರಣಂ. ಕರಣ ಇಂದ್ರಿಯಗಳನ್ನೆಲ್ಲ ಪಕ್ಕಕ್ಕಿಟ್ಟು ಆತ್ಮವನ್ನೇ ಆತ್ಮವಾಗಿ ನೋಡ್ತಾ ಇದ್ದಾನೆ ತತ್ವದೃಷ್ಟಿಯಿಂದ. ಅಂಥದ್ದು ಲಯ ಬ್ರಹ್ಮ ಸಮಾಧಿ ಅಂತ. ಲಯದಲ್ಲಿಯ ಬ್ರಹ್ಮ ಸಮಾಧಿ ಅಂದರೆ ಏನು? ಸುಷುಪ್ತಿಯಲ್ಲಿ ಜಗತ್ತೇ ಲಯವಾಗಿರುತ್ತದೆ. ಗಾಢ ನಿದ್ರೆಯಲ್ಲಿ ಆ ಹೊತ್ತಿನ ಲೋಕ ನಮಗೆ ಕರಗಿ ಹೋಗಿದೆ. ಅದನ್ನು ನಿತ್ಯ ಪ್ರಳಯ ಅಂತ ವೇದಾಂತ ಹೇಳುತ್ತದೆ. ಅಂಥ ಒಂದು ನಿತ್ಯ ಪ್ರಳಯದ ಆನಂದದಲ್ಲಿ, ಅಂದರೆ ಸಮಾಧಿಯಲ್ಲಿ ಜಗತ್ತನ್ನೇ ಕಳಕೊಂಡ ಆನಂದದಲ್ಲಿದ್ದಾನಲ್ಲ, ಆ ಥರದ ಶಂಭುವಿನ ಆ ಸಮಾಧಿ ಸ್ಥಿತಿ ನಮ್ಮನ್ನು ಕಾಪಾಡಲಿ ಅಂತ. ಶ್ರೀಹರ್ಷ 7ನೇ ಶತಮಾನದಲ್ಲಿದ್ದಂಥ ಮಹಾಕವಿ ಹರ್ಷವರ್ಧನ ಶೀಲಾದಿತ್ಯ ಅಂತ ಪ್ರಸಿದ್ಧನಾದವನು, ಬಾಣಭಟ್ಟನ ಆಶ್ರಯದಾತ. ಆತ 2 ತನ್ನ ನಾಟಕಗಳಲ್ಲಿ, ಪ್ರಿಯದರ್ಶಿಕ ಮತ್ತು ರತ್ನಾವಳಿಗಳಲ್ಲಿ ಶಿವಸ್ತೋತ್ರವನ್ನು ಮಾಡ್ತಾನೆ. ಕೈಲಾಸಾದ್ರ ಉದಸ್ತೆ ಪರಿಚರತಿ ಗಣೇಶ್ ಉಲ್ಲಸತ್ ಕೌತುಕೇಶು ಕ್ರೋಡಂ ಮಾತುಕುಮಾರೇ ವಿಶತಿ ವಿಷಮುಚಿ ಪ್ರೇಕ್ಷಮಾಣೆ ಸರೋಷಂ ಪಾದಾವಷ್ಟಂಬ ಸೀದದ್ವಪುಷಿ ದಶಮುಖೇ ಯಾತಿ ಪಾತಾಲ ಮೂಲಂ ಕ್ರುದ್ಧೋಪ್ಯಾಶ್ಲಿಷ್ಟಮೂರ್ತಿ ಭಯಗನ ಮುಮಯ ಪಾತು ತುಷ್ಟ ಶಿವೋನಃ. ರಾವಣ ಕೈಲಾಸವನ್ನು ಎತ್ತಿದಾಗ ಕೈಲಾಸ ಹೊಯ್ದಾಡಿತು, ಗಣಗಳಿಗೆ ಗಾಬರಿಯಾಯಿತು. ಸ್ಕಂದ ಮಗು ಹೆದರಿ ತಾಯಿಯ ಮಡಲಿಗೆ ಬಂದು ಸೇರಿದ. ಶಿವನ ಕೊರಳಿನ ಹಾವಿಗೆ ಕೋಪ ಬಂತು, ಇದ್ಯಾರು ತನ್ನ ನೆಮ್ಮದಿಯನ್ನು ಕೆಡಿಸ್ತಾ ಇರುವವರು ಅಂತ. ಪಾತಾಳಕ್ಕೆ ತುಳಿದು ಶಿವ ರಾವಣಾಸುರನ ಮೆಟ್ಟುತ್ತಾ ಇದ್ದಾನೆ. ಒಂದಿಷ್ಟು ಕೋಪ ಬಂದರೂ ಈ ಭಯಕಾರಣ ಪಾರ್ವತಿ ತಾನಾಗಿ ಬಂದು ಶಿವನನ್ನು ಅಪ್ಪಿದ್ದರಿಂದ ವಿನೋದದ ನಗಿಯೂ ಬರ್ತಾ ಇದೆ. ಅಂಥ ಶಿವ ನಮ್ಮನ್ನು ಕಾಪಾಡಲಿ ಅಂತ ಒಳ್ಳೆಯ ಚಿತ್ರಣವನ್ನು ಕೊಟ್ಟಿದ್ದಾನೆ. ಈ ಕೈಲಾಸನಾಥ ದೇವಸ್ಥಾನ ಎಲ್ಲೋರಾದಲ್ಲಿದೆ, ನಾನು ನೋಡಿಲ್ಲ. ಅಲ್ಲಿ ರಾವಣ ಇಡೀ ಕೈಲಾಸವನ್ನು ಎತ್ತಿಡುವಂತಹ ಒಂದು ಅದ್ಭುತವಾದ ಶಿಲ್ಪ ಇದೆ, ಅದರ ಚಿತ್ರಗಳನ್ನು ನೋಡಿದ್ದೀನಿ. ಅದು ಬಹುಮಟ್ಟಿಗೆ ಈ ಶ್ಲೋಕದ ರೆಪ್ಲಿಕಾ ಅಂತ ಹೇಳ್ತಾರೆ. ಆ ಹರ್ಷವರ್ಧನನ ಕಾಲದಲ್ಲಿ ಒಂದು ಆದಂಥದ್ದು ಅಲ್ವಾ ಇದು ಕೃತಿ, ಅವನದು ಅಲ್ವಾ. ಆ ಕಾಲದಿಂದ ಮುಂದೆ ನಮ್ಮ ರಾಷ್ಟ್ರಕೂಟರ ಕಾಲದಲ್ಲಿ ಆದ ದೇವಸ್ಥಾನ ಇದು, ಅದಕ್ಕೆ ಸ್ಫೂರ್ತಿ ಅಂತ. ಮತ್ತು ಇನ್ನೊಂದು ದಕ್ಷಾಧ್ವರ ನಾಶದ ಶಿವನ ಚಿತ್ರಣ ಕೊಡ್ತಾನೆ. ಕ್ರೋಧೇದ್ದೈರ್ ದೃಷ್ಟಿಪಾತೈ ತ್ರಿಭಿರುಪಶಮಿತ ವಹ್ನಯೋಮಿ ತ್ರಯೋಪಿ. ಯಜ್ಞದಲ್ಲಿ ಗಾರ್ಹಪತ್ಯ, ಆಹ್ವನೀಯ, ದಕ್ಷಿಣ ಅಂತ 3 ಅಗ್ನಿಗಳು ಬರ್ತವೆ. ತನ್ನ ಕೋಪದ 3 ಕಣ್ಣುಗಳಿಂದ 3 ಅಗ್ನಿಗಳನ್ನು ಸುಟ್ಟು ಬಿಟ್ಟ ಶಿವ ಅಂತ. ಅತ್ಯದ್ಭುತವಾದಂಥ ವಿರೋಧಾಭಾಸ. ಬೆಂಕಿಯೇ ಬೆಂಕಿಯನ್ನು ಸುಡುವುದಾ?
ತನ್ನ ಕೋಪದಿಂದ ದಕ್ಷಾಧ್ವರ ಧ್ವಂಸ ಮಾಡುವ ಆ ರುದ್ರಭೀಕರವಾದ ವೀರಭದ್ರ ಸ್ವರೂಪಿ ಮಹಾದೇವ ತನ್ನ ಕ್ರೋಧಾಕ್ಷಿಗಳಿಂದ ಸಿಡಿದ ಕ್ರೋಧ ಅರ್ಚಿಸ್ಸು ಕಿಡಿಗಳಿಂದ ಆ 3 ಅಗ್ನಿಗಳನ್ನು ನುಂಗಿ ನೊಣದಿದ್ದಾನೆ. ತ್ರಾಸಾರ್ಥ ಋತ್ವಿಜೋಧ ಚಪಲ ಗಣಹೃತೋಷ್ಣೀಶ ಪಟ್ಟಾಃ ಪತಂತಿ. ಇನ್ನು ಋತ್ವಿಜರು ಉಷ್ಣೀಶ ಧರಿಸ್ತಾರೆ. ಋತ್ವಿಜರಿಗೆ ಒಂದು ವೇಷ ಉಂಟು, ಡ್ರಾಮ್ಯಾಟಿಕ್ ಆದ ವೇಷ. ಕೆಂಪು ಬಣ್ಣದ ಕುಲಾವಿಗಳನ್ನು ಧರಿಸಬೇಕು. ಅವರಿಗೆ ಅದೆಲ್ಲ ಎಗರಿ ಜಾರಿ ಬಿದ್ದಿದೆ. ಗಣಗಳು ಸಂಭ್ರಾಂತರಾಗಿ ಅವರನ್ನು ಬೆನ್ನಟ್ಟಿ ಬಂದಾಗ ಆ ಒಂದು ವೇಷ ಎಲ್ಲ ಅವರು ಕಳಿಸಿಕೊಂಡು ಬಿಟ್ಟಿದ್ದಾರೆ. ದಕ್ಷ ಸ್ತೌತಿ. ಇನ್ನು ದಕ್ಷ ಹೋತನ ಶಿರಸ್ಸನ್ನು ಅಂದರೆ ಅಜಮುಖವನ್ನು, ಮೇಕೆಯ ಮುಖವನ್ನು ತಾಳಿ ಅವನು ಮೇ ಮೇ ಅಂತ ಹೇಳ್ಬಿಟ್ಟು ಮೇಕಾರ ಮಾಡಿಕೊಂಡು ಚಮಕ ನಮಕಗಳಿಂದ ಶಿವನನ್ನು ಸ್ತೋತ್ರ ಮಾಡ್ತಾ ಇದ್ದಾನೆ. ಪತ್ನಿ ವಿಲಪತಿ ಕರುಣಂ. ದಕ್ಷ ಪತ್ನಿ ಅವಳು ಗೋಳಾಡ್ತಿದ್ದಾಳೆ. ವಿದ್ರುತಂಚಾಪಿ ದೇವೈಹಿ. ಅಲ್ಲಿದ್ದ ದೇವತೆಗಳೆಲ್ಲ ಸಂತ್ರಸ್ತರಾಗಿದ್ದಾರೆ. ಆ ಶಿವನ ಪಾದಾಘಾತದಿಂದ ಆದಿತ್ಯನ 32 ಹಲ್ಲುಗಳು ಉದುರಿಬಿಟ್ಟುವಂತೆ. ಇವೆಲ್ಲ ನಮಗೆ ಪುರಾಣಗಳಲ್ಲಿ ಬರುವಂಥ ಕಥೆಗಳು. ಶಂಸನ್ ಇತ್ಯಾತ್ತಹಾಸೋ ಮಖಮಥನ ವಿಧೋ ಪಾತು ದೇವ್ಯೈ ಶಿವೋವಹ. ತನ್ನ ಪತ್ನಿಗಾಗಿ ವಿಕಟಾಟ್ಟಹಾಸ ಮಾಡಿಕೊಂಡು ದಾಕ್ಷಾಯಣಿ ಸತ್ತು ಹೋದಲೆಲ್ಲ ಅಗ್ನಿಯಲ್ಲಿ ಬಿದ್ದು ಅವಳ ಸಾವಿಗೆ ಪ್ರತಿಕಾರ ಮಾಡುವಂತೆ ಇರುವ ಆ ಶಿವ ನಮ್ಮನ್ನು ಕಾಪಾಡಲಿ, ಅವನ ಅಟ್ಟಹಾಸ ನಮ್ಮನ್ನು ಕಾಪಾಡಲಿ ಅಂತ ಹೇಳ್ತಾನೆ. ಮತ್ತು ಇವನ ಆಸ್ಥಾನ ಕವಿಯಾದಂಥ ದ್ವಿತೀಯ ಬಾಣಭಟ್ಟನ 2 ಕಾವ್ಯಗಳಲ್ಲಿಯೂ ಬರ್ತದೆ. ರಜೋಜುಷೆ ಜನ್ಮನಿ ಸತ್ವಮೂರ್ತಯೇ ಅಂತ ಕಾದಂಬರಿಯಲ್ಲಿ ಆರಂಭಿಸಿ ಸತ್ವ ರಜಸ್ತಮೋ ಗುಣಗಳೆಂಬ 3 ಗುಣಗಳನ್ನು ಪ್ರತಿನಿಧಿಸಿ ಬ್ರಹ್ಮ ವಿಷ್ಣು ಮಹೇಶ್ವರರು ಅಂತ, ರಜಸ್ಸು ಬ್ರಹ್ಮ, ಸತ್ವ ವಿಷ್ಣು, ತಮಸ್ಸು ರುದ್ರ ಅಂತ ಆಗಿ ಮಾಡುವ ತ್ರಯೀ ಸ್ವರೂಪನಾಗಿರುವಂಥವನು ನೀನೇ ಮತ್ತು ತ್ರಿಗುಣ ಸ್ವರೂಪಿಯಾಗಿ ತದತೀತನೂ ಆಗಿರುವವನು ನೀನೇ ಅಂತ ಹೇಳ್ತಾನೆ. ಹಾಗೆಯೇ ನಮಸ್ತುಂಗ ಶಿರಶ್ಚುಂಬಿ ಚಂದ್ರಚಾಮರ ಚಾರವೇ ತ್ರೈಲೋಕ್ಯ ನಗರಾರಂಭ ಮೂಲಸ್ತಂಭ ಶಂಭವೇ ಎನ್ನುವ ಹರ್ಷಚರಿತದಲ್ಲಿ 3 ಲೋಕವನ್ನು ನಿರ್ಮಾಣ ಮಾಡುವ ಕಾಲದಲ್ಲಿ ಮೂಲಸ್ತಂಭ ನೀನು ಅಂತ. ಆ ಸ್ತಂಭಗಳ ಮೇಲೆ ಅಲಂಕಾರ ಆರಾಧನೆಗಾಗಿ ಕೊಡೆಯನ್ನು, ಬೆಳ್ಗೊಡೆಯನ್ನು ಕಟ್ತಾರೆ. ಮತ್ತು ಚಾಮರವನ್ನು ಅಲಂಕಾರಕ್ಕೆ ಇಡ್ತಾರೆ. ಚಾಮರವನ್ನು ವಿಶೇಷವಾಗಿ ಕಟ್ತಾರೆ. ಆ ಚಾಮರವೆಂಬಂತೆ ಚಂದ್ರ ತೋರ್ತಾ ಇದ್ದಾನೆ. ಶಿವ ಸ್ಥಾಣು, ಅವನು ಕಂಬ, ಅವನು ಸ್ಕಂಭ, ಅಥರ್ವವೇದದಲ್ಲಿ ಬರುವಂಥ ಪರಮ ಬ್ರಹ್ಮಸ್ವರೂಪ. ಹೀಗೆ ಬಾಣಭಟ್ಟ ಕಲ್ಪನೆ ಮಾಡ್ತಾನೆ. ಮತ್ತು ಹೆಜ್ಜೆಜ್ಜೆಗೂ ಕೂಡ ಮಹಾದೇವನನ್ನು ಆತ ಆರಾಧನೆ ಮಾಡಿ ಗೌರವದಿಂದ ಸ್ಮರಿಸ್ತಾನೆ. ಹೀಗೆ ಕೆಲವು ಕಾಣಿಸುತ್ತವೆ. ಅದಲ್ಲದೆ ಆಲಂಕಾರಿಕ ಗ್ರಂಥಗಳಲ್ಲಿಯೂ ಎಷ್ಟೋ ಉಂಟು ಅನ್ನೋದಕ್ಕೆ ಭೋಜನ ಶೃಂಗಾರ ಪ್ರಕಾಶದ 1 ಪದ್ಯ ಹೇಳಿದರೆ ಸಾಕು. ಅಚ್ಛಿನ್ನ ಮೇಖಲ ಅಲಬ್ಧ ದೃಢೋಪಗೂಢಂ ಅಪ್ರಾಪ್ತ ಚುಂಬನ ವೀಕ್ಷಿತ ವಕ್ತ್ರಕಾಂತಿ ಕಾಂತ ವಿಮಿಶ್ರ ವಪುಷಃಕೃತ ವಿಪ್ರಲಂಬ ಸಂಭೋಗ ಸಖ್ಯಮಿವ ಪಾತು ಉಪುಃಪುರಾರೇಹೆ. ಅರ್ಧನಾರೀಶ್ವರ ತತ್ವ. ಗಂಡು ಹೆಣ್ಣು ಒಂದೇ ಶರೀರ, ಉಡಿ ಸಡಲಿಲ್ಲ, ಉಡಿಗೆ ಸಡಲಿಲ್ಲ, ಅಪ್ಪುಗೆ ಆಗಲಿಲ್ಲ, ಮುಖವನ್ನು ನೋಡಲಿಲ್ಲ, ಚುಂಬನವನ್ನು ಪಡೆಯಲಿಲ್ಲ, ಕಣ್ಣಲ್ಲಿ ಕಣ್ಣಿಟ್ಟು ಕಾಣಲಿಲ್ಲ. ಹಾಗಂತ ವಿಯೋಗ ಅನ್ನಬೇಕೆ? ಆದರೆ ಒಂದೇ ಶರೀರವಾದ ಕಾರಣ ಸಂಯೋಗ ಅನ್ನಬೇಕೆ? ಗೊತ್ತಿಲ್ಲ. ಶೃಂಗಾರ ರಸದ 2 ಮುಖಗಳಾದ ಸಂಯೋಗ ವಿಪ್ರಯೋಗ, ಸಂಭೋಗ ವಿಪ್ರಲಂಬ ಎರಡನ್ನೂ ಏಕಕಾಲದಲ್ಲಿ ತೋರಿಸ್ತಾ ಇರುವಂತಹ ಅರ್ಧನಾರೀಶ್ವರ ತತ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾನೆ. ತುಂಬ ಚೆನ್ನಾಗಿರುವಂಥದ್ದು. ರಾಜಶೇಖರ ತನ್ನೊಂದು ನಾಟಕದಲ್ಲಿ ನಮಃಶಿವಾಯ ಸಂಸಾರ ಸರೋಜಸ್ವ, ಕ್ಷಮಿಸಬೇಕು, ನಾಟಕ ಅಲ್ಲ, ಹರವಿಲಾಸ ಅಂತ ಅನುಪಲಬ್ಧ ಕಾವ್ಯ. ಅಲ್ಲಿ ನಮಃಶಿವಾಯ ಸಂಸಾರ ಸರೋಜಸ್ಯ ರಜಸ್ವಿನಃ ವಿಕಾಸಾಶ್ಚರ್ಯ ಸೂರ್ಯಾಯ ಸಂಕೋಚ ಸಕಲೇಂದವೇ ಅನ್ನುವ ಮಂಗಳ ಶ್ಲೋಕ ಬರೀತಾನೆ. ಈ ಸಂಸಾರ ಅನ್ನುವ ಸರೋಜ ರಜಸ್ವಿನಃ, ರಜೋಗುಣದಿಂದ ಕೂಡಿದೆ, ಕಮಲದಲ್ಲಿ ಪರಾಗ ಇದೆ ಅಂತ. ರಜೋಗುಣವಿಲ್ಲದೆ ಸಂಸಾರಕ್ಕೆ ಸೃಷ್ಟಿ ಇಲ್ಲ, ಸೃಷ್ಟಿ ಇಲ್ಲದೆ ಚಲನೆ ಇಲ್ಲ, ಚಲನೆ ಇಲ್ಲದೆ ಸಂಸರತೀತಿ ಸಂಸಾರ, ಪ್ರಪಂಚತೆ ಇತಿ ಪ್ರಪಂಚ, ಆ ನಿರ್ವಚನವೇ ಸಾಧ್ಯವಿಲ್ಲ. ಈ ಸಂಸಾರ ಸರೋಜವನ್ನು ವಿಕಾಸ ಮಾಡಿಸುವ ಸೂರ್ಯನೂ ಅವನೇ, ಸಂಕೋಚ ಮಾಡಿಸುವ ಚಂದ್ರನೂ ಅವನೇ ಅಂತ ಹೇಳ್ತಾನೆ. ಅರಳಿಸುವ ಸೂರ್ಯನೂ ಅವನೇ, ಮುದುರಿಸುವ ಚಂದ್ರನೂ ಅವನೇ ಎನ್ನುವ ಮೂಲಕ ಸೂರ್ಯಚಂದ್ರ ಮೂರ್ತಿಯೂ ಅವನು. ಅವನ ಒಂದು ಕಣ್ಣು ಸೂರ್ಯ, ಇನ್ನೊಂದು ಕಣ್ಣು ಚಂದ್ರ, ಮತ್ತೊಂದು ಕಣ್ಣು ಅಗ್ನಿ ಅಂತಲೂ ನಮಗೆ ಗೊತ್ತಿದೆ. ಹೀಗೆ ಸೃಷ್ಟಿ ಸ್ಥಿತಿ ಲಯಕಾರಕನಾದವನು ಅವನು ಅಂತ ಧ್ವನಿಸ್ತಾ ಇದ್ದಾನೆ. ಜಯತ್ಯೇಕ ಪದಾಕ್ರಾಂತ ಸಮಸ್ತ ಭುವನತ್ರಯ ದ್ವಿತೀಯ ಪದವಿನ್ಯಾಸ ವ್ಯಾಕುಲಾಭಿನಯ ಶಿವ ಅನ್ನುವ ಮತ್ತೊಂದು ಮಾತನ್ನು ಅವನೇ ಹೇಳ್ತಾನೆ. 1 ಹೆಜ್ಜೆ ಇಟ್ಟ ತಕ್ಷಣವೇ ಜಗತ್ತೆಲ್ಲ ಅಳದಾಯಿತು. ವಾಮನನಿಗೆ 3 ಹೆಜ್ಜೆ ಬೇಕು, ಶಿವನಿಗೆ 1 ಹೆಜ್ಜೆ ಸಾಕು ಅನ್ನುವ ಒಂದು ಧ್ವನಿ, ಅತಿಶಯ.
ಇನ್ನೊಂದು ಹೆಜ್ಜೆಯನ್ನು ಎಲ್ಲಿಡುವುದು ಅಂತ ಗೊತ್ತಿಲ್ಲದೆ ಅಂತರಾಳದಲ್ಲಿ ಏನೇ ಓಲಾಡಿಸ್ತಾ ವ್ಯಾಕುಲಾಭಿನಯನಾಗಿರುವಂಥ ನಟರಾಜ, ಮಹಾನಟ ಯಾವನಿದ್ದಾನೆ ಅವನಿಗೆ ನಮ್ಮ ನಮಸ್ಕಾರ ಅನ್ನುವ ಮಾತನ್ನು ಅವನು ಹೇಳ್ತಾನೆ. ಹೀಗೆ ಬೇಕಾದಷ್ಟು ಶ್ಲೋಕಗಳು ಮಂಗಳ ಶ್ಲೋಕಗಳಾಗಿ ಕಾಣಸಿಗುತ್ತವೆ. ಆಮೇಲೆ ನಾವು ಬಂದರೆ ರತ್ನಾಕರ 8-9ನೇ ಶತಾಬ್ದಿಯಲ್ಲಿದ್ದಂಥ ಮಹಾಕವಿ ಅಂತ ಕಾಶ್ಮೀರದಲ್ಲಿ ಹೆಸರಾಗಿದ್ದವನು. 50 ಸರ್ಗಗಳ ಹರವಿಜಯ ಅನ್ನುವಂಥ ಒಂದು ಮಹಾಕಾವ್ಯ ಬರೆದ. ಇಷ್ಟು ದೊಡ್ಡದು ಈ ಗ್ರಂಥ. ಸಂಸ್ಕೃತದ ಪ್ರಸಿದ್ಧ ಮಹಾಕಾವ್ಯಗಳಲ್ಲೇ ಅತ್ಯಂತ ದೀರ್ಘವಾದಂಥದ್ದು ಇದು. ಮತ್ತು ಇನ್ನೊಂದು ಅಭಿನಂದನ ರಾಮಚರಿತ ಅಂತ ಕರೆಯಬಹುದು. ಇವನು ಎಷ್ಟು ಪ್ರೌಢ ಕವಿಯಾಗಿದ್ದ ಅಂತಂದರೆ ಇವನು ತನ್ನ ಪಾಂಡಿತ್ಯವನ್ನು ತಾನೇ ಹೇಳ್ಕೊಳ್ತಾನೆ. ಹರವಿಜಯ ಮಹಾಕವೇ ಪ್ರತಿಜ್ಞಾಂ ಶೃಣುತ ಕೃತ ಪ್ರಣಯೋ ಮಮ ಪ್ರಬಂಧೆ ಅಪಿ ಶಿಶುರ ಕವಿ ಕವಿ ಪ್ರಭಾವಾತ್ ಭವತಿ ಕವಿಶ್ಚ ಮಹಾಕವಿ ಕ್ರಮೇಣ. ನಾನು ಕಾವ್ಯವನ್ನು ಬರೆದ ಮೇಲೆ ಮಾಡಿದ ಪ್ರತಿಜ್ಞೆ ನೋಡಿ, ಕವಿಯೇ ಅಲ್ಲದಂಥ ಎಳೆ ಮಗು ಕೂಡ ಇದನ್ನು ಓದಿದ ಮೇಲೆ ಕವಿ ಆಗ್ತಾನೆ, ಕವಿಯಾದವನು ಇದನ್ನು ಓದಿದ ಮೇಲೆ ಮಹಾಕವಿ ಆಗ್ತಾನೆ ಎನ್ನುವಂಥ ಮಾತನ್ನು ಹೇಳ್ತಾನೆ. ಎಲ್ಲಿವರೆಗೂ ಅಂತಂದರೆ ಅವನು ತನ್ನ ಕಾವ್ಯದ ಒಂದು ಪ್ರೌಢಿಮೆಯನ್ನು ಹೇಳ್ಕೊಂಡು ತಿಳಿಸ್ತಾನೆ. ಲಲಿತ ಮಧುರ ಸಾಲಂಕಾರ ಪ್ರಸಾದ ಮನೋರಮಾ ವಿಕಟ ಯಮಕಶ್ಲೇಷೋದ್ಗಾರ ಪ್ರಬಂಧ ನಿರ್ಗಲಾಹ ಅಸದೃಶ ಗತಿಶ್ಚಿತ್ರೇ ಮಾರ್ಗೇ ಮಮೋದ್ಗಿರತೋ ಗಿರೋ ನಕಲು ನೃಪತೆ ಚೇತೋ ವಾಚಸ್ಪತೇರಪಿ ಶಂಕತೆ. ಲಲಿತ ಮಧುರವಾದದ್ದು, ಸಾಲಂಕಾರವಾದದ್ದು, ಪ್ರಸಾದ ಮನೋಹರವಾದದ್ದು, ಜೊತೆಗೆ ವಿಕಟವಾದ ಯಮಕಗಳಿಂದ, ಶಬ್ದಾಲಂಕಾರಗಳಿಂದ ಮತ್ತು ಚಿತ್ರಕಾವ್ಯಗಳಿಂದ ಅತ್ಯಂತ ಗಹನವಾದದ್ದು ಈ ನಿರರ್ಗಳವಾದ ತಡೆಯಿಲ್ಲದೆ ಬರೆದಂಥ ಈ ಪ್ರಬಂಧವನ್ನು ನೋಡಿದ ಮೇಲೆ ವಾಚಸ್ಪತಿಗೂ ಕೂಡ ನನ್ನ ಮಾತುಗಳನ್ನು ಕಂಡು ಶಂಕೆ ಆಗುತ್ತದೆ, ಏನನ್ನು ಹೇಳಿದಿ ಅಂತ ಗೊತ್ತಾಗೋಲ್ಲ ಅಂತಾನೆ. ಇಂಥ ಕವಿ ಭಾಷಾ ಷಟ್ಕೇಪಿ ಯಸ್ಯ ಕ್ವಚಿದಪಿ ನಗತ ಭಾರತಿ ಭಾರವತ್ವಂ, 6 ಭಾಷೆಗಳಲ್ಲಿ ಕೂಡ ಅವನು ಕವಿತೆಯನ್ನು ರಚನೆ ಮಾಡ್ತಾ ಇದ್ದ ಅಂತ ಗೊತ್ತಾಗುತ್ತದೆ. ಇವನು ಅಂಧಕಾಸುರ ಸಂಹಾರ ಅನ್ನುವ ಒಂದು ಸಣ್ಣ ಇತಿವೃತ್ತವನ್ನು ಇಟ್ಟುಕೊಂಡು 50 ಸರ್ಗಗಳ ಹತ್ತತ್ರ 4000 ಪದ್ಯಗಳ ಕಾವ್ಯ ಬರೆದಿದ್ದಾನೆ. ಅಂದರೆ ನೋಡಿ, ಪಾರ್ವತಿ ಒಮ್ಮೆ ಶಿವನ ಕಣ್ಣು ಮುಚ್ಚಿದಳು, ಲೋಕವೆಲ್ಲ ಕತ್ತಲಾಯಿತು. ಕತ್ತಲೆಯಿಂದ ಹುಟ್ಟಿ ಬಂದವನು ಅಂಧಕಾಸುರ. ಆ ಕತ್ತಲನ್ನು ಕೊಲ್ಲುವುದಕ್ಕೆ ಶಿವ ಬೇಕಾಯಿತು. ಕಾರಣ ಅಂಧಕಾಸುರ ಪಾರ್ವತಿಯನ್ನೇ ಕೆಣಕಲು ಬಂದ. ಇದಿಷ್ಟು ಕಥೆ, ಅಂಧಕಾಸುರನ ಕೊಂದ ಅಂತ. ಈ 3 ಸಾಲಿನ ಕಥೆಯನ್ನು ಅವನು 4000 ಶ್ಲೋಕಗಳಾಗಿ ವಿಸ್ತಾರ ಮಾಡಿದ್ದಾನೆ. ನಗರ ಅಂದರೆ ಓಷಧಿ ಪ್ರಸ್ಥ ಅನ್ನುವಂಥ ಶಿವನ ಆ ಒಂದು ಊರು, ಕೈಲಾಸ ಪರ್ವತ ಮತ್ತು ಸೂರ್ಯೋದಯ ಸೂರ್ಯಾಸ್ತ, 6 ಋತುಗಳು, ಇವುಗಳು ಒಂದೊಂದನ್ನು 5-6 ಸರ್ಗಗಳಲ್ಲಿ ಜಲಕ್ರೀಡೆ, ಪುಷ್ಪಾವಚಯ, ಹೂಗಳನ್ನು ತಿರಿಯೋದು, ಹೀಗೆಲ್ಲ ವರ್ಣನೆ ಮಾಡಿಕೊಂಡು ಬಂದಿದ್ದಾನೆ. ಯಾವ ಪದ್ಯವನ್ನು ತೆಗೆದು ತೋರಿಸೋಣ, ಯಾವುದನ್ನು ಸುಮ್ಮನೆ ಹೀಗೆ ತೆಗೆದರೂ ಕೂಡ ಅವನ ಪಾಂಡಿತ್ಯಕ್ಕೆ, ಅವನ ಪ್ರೌಢಿಮೆಗೆ ದೊಡ್ಡ ನಿದರ್ಶನ. ತತ್ವ ಮಾತ್ರ ಬಹಳ ಕಡಿಮೆ. ಕೇವಲ ಸುಮ್ಮನೆ ಗಿಣೀಶಕುನ ಅಂತಾರಲ್ಲ, ಆ ರೀತಿಯಾಗಿ ಯಾವುದಾದ್ರೂ ಒಂದು ಪುಟವನ್ನು ತೆರೆದು ಒಂದು ಪದ್ಯವನ್ನು ಮಾತ್ರ ನಾವು ತೋರಿಸಬೇಕು ಅಷ್ಟೇ. ಅದಕ್ಕೆ ಮೀರಿದ್ದನ್ನು ಇನ್ಯಾವುದನ್ನು ಕೂಡ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಯಾಕೆ? ಈ ಕಾವ್ಯದಲ್ಲಿ ವರ್ಣನೆಯೇ ಅಧಿಕ. ಶಿವತತ್ವಕ್ಕಿಂತ ಹೆಚ್ಚಾಗಿ ವರ್ಣನಾ ತತ್ವವೇ ತುಂಬ ತುಂಬ ವಿಶೇಷವಾಗಿ ಬರುವಂಥದ್ದಾಗಿದ್ದರಿಂದ ಇವನು ಮತ್ತೆ ವಸಂತ ತಿಲಕ ಛಂದಸ್ಸುಗಳಿಗೆ ಬಹಳ ಪ್ರಸಿದ್ಧ ಅಂತ ಹೇಳ್ಬಿಟ್ಟು ಅಂತಾರೆ. ಹಾಗಾಗಿ ಯಾವುದಾದರೂ ಒಂದು ಪದ್ಯವನ್ನು ಉದ್ಧರಣ ಮಾಡುವ ಮೂಲಕವಾಗಿ ನಾವು ಮುಗಿಸಬಹುದು. ಶಿವನಿಗೆ ಸ್ವಲ್ಪ ಹೋಲುವಂಥದ್ದು, ಶಿವನಿಗೆ ನಿಕಟವಾಗಿ ಬರುವಂಥದ್ದು ಯಾವುದಾದರೂ ಇರಲಿ ಅನ್ನೋದಕ್ಕೋಸ್ಕರ ಶಿವನ ಪ್ರಾರ್ಥನೆಯನ್ನೇ ಮಾಡಬಹುದು. ಕಂಠಶ್ರಿಯಂ ಕುವಲಯಸ್ತಬಕಾಭಿರಾಮ ದಾಮಾನುಕಾರಿ ವಿಕಟಚ್ಛವಿ ಕಾಲಕೂಟಾಂ ಬಿಭ್ರತ್ಸುಖಾನಿ ದಿಶತಾಂ ದಿಶತಾ ದುಪಹಾರ ಪೀತ ಧೂಪೋತ್ತ ಧೂಮ ಮಲಿನಾಮಿವ ಧೂರ್ಜಟಿರ್ವ. ಆ ಶಿವ ನಮ್ಮನ್ನು ಕಾಪಾಡಬೇಕು. ಎಂಥದ್ದು ಅವನ ಕೊರಳಿನ ಕಾಂತಿ! ಕಂಠಶ್ರಿಯಂ ಕುವಲಯಸ್ತಬಕಾಭಿರಾಮ ದಾಮಾನುಕಾರಿ, ಕನ್ನೈದೆಲೆಗಳ ಮಾಲೆಯನ್ನೇ ತೊಟ್ಟಂತೆ ಕಾಣಿಸುತ್ತೆ ಅವನ ಕೊರಳಿನ ನೀಲಿಮೆ. ಮತ್ತು ವಿಕಟಚ್ಛವಿ ಕಾಲಕೂಟ, ವಿಕಟವಾದ ಕಾಲಕೂಟದ ಕಾಂತಿ ಕನ್ನೈದೆಲೆ ಕಾಂತಿಯಂತೆ ತೋರುತ್ತದೆ. ಜೊತೆಗೆ ಅದು ಬಿಭ್ರತ್ಸುಖಾನಿ ದಿಶತಾಂ ಉಪಹಾರ ಪೀತ ಧೂಪೋತ್ತ ಧೂಮ ಮಲಿನಾಮಿವ. ಮತ್ತು ಉಪಹಾರ ಅಂದರೆ ಆರಾಧನೆ, ಅರ್ಚನೆ ಮಾಡುವಾಗ ಶಿವನಿಗೆ ಧೂಪಂ ದರ್ಶಯಾಮಿ ಅಂತೀವಲ್ಲ, ಆ ಧೂಪವನ್ನು ತಾನು ಹೀರಿಕೊಂಡು ಗಂಟಲಲ್ಲಿಟ್ಟುಕೊಂಡನಾ ಅನ್ನುವಂತೆ ಕಾಣಿಸ್ತಾ ಇದೆ ಆ ಹೊಗೆ ಅಂತ ವರ್ಣನೆ ಮಾಡ್ತಾನೆ.
ಜೃಂಭಾ ವಿಕಾಸಿತ ಮುಖಂ ನಖದರ್ಪಣಾಂತರಾವಿಷ್ಕೃತ ಪ್ರತಿಮುಖಂ ಗುರುರೋಷಗರ್ಭಂ ರೂಪಂ ಪುನಾತು ಜನಿತಾರಿ ಚಮೂ ವಿಮರ್ಶಂ ಉದ್ಧೃತ್ತ ದೈತ್ಯ ವಧ ನಿರ್ವಹಣಂ ಹರೇರ್ವಹ ಅಂತ ಹೇಳಿ ಮತ್ತೆ ವಿಷ್ಣುವನ್ನು ಕೂಡ ಅವನು ಪ್ರಾರ್ಥನೆ ಮಾಡ್ತಾನೆ. ಅದು ನರಸಿಂಹ ರೂಪವಾಗಿ ಆಕಳಿಸ್ತಾ ಗರ್ಜಿಸ್ತಾ ಅವನು ಉಗುರುಗಳಿಂದ ರಾಕ್ಷಸನನ್ನು ಸೀಳಿದನಲ್ಲ, ಆ ಒಂದು ಉಗುರುಗಳ ಕಾಂತಿಯಲ್ಲಿ ತನ್ನ ಮುಖವೇ ಆವಿಷ್ಕೃತ ಪ್ರತಿಮುಖಂ ಅಂದರೆ 10 ಸಿಂಹಗಳು ಕಾಣಿಸಿದಂತೆ ಆಯಿತು ಅವನ ಉಗುರುಗಳು ಸೀಳಕೊಂಡು ಹಿಂಗೆ ನೋಡಿದಾಗ ಅಂತ ಹೇಳಿಬಿಟ್ಟಿದ್ರುವೆ. ಅಂಥ ದಶವಿಧವಾದ ರೂಪವನ್ನು ಅಂದರೆ 10 ಅವತಾರಗಳನ್ನು ಕೂಡ ಆ ಉಗುರುಗಳ ಕಾಂತಿಯಲ್ಲಿ ತನ್ನ ಮುಖವನ್ನು ಪ್ರತಿಫಲಿಸುವಾಗಲೇ ತೋರಿಸಿದಂಥ ಮಹಾವಿಷ್ಣು ಕಾಪಾಡಲಿ ಅಂತ ಹೇಳುವ ಮೂಲಕ ಇವನು ಏನನ್ನು ತೋರಿಸ್ತಾ ಇದ್ದಾನೆ, ಶಿವಕೇಶವರಿಗೆ ಭೇದ ಸಲ್ಲ. ಶಿವನ ಕಾವ್ಯ ಆದರೂ ವಿಷ್ಣುವಿಗೆ ಯಾವ ವಿಧವಾದಂತಹ ನ್ಯೂನತೆಯನ್ನು ಮಾಡಿಲ್ಲ ಅನ್ನೋದನ್ನು ತೋರ್ಪಡಿಸ್ತಾನೆ. ಮಂಖ ಶ್ರೀಕಂಠ ಚರಿತ ಅಂತ 25 ಸರ್ಗಗಳದು, ಅವನ 50 ಸರ್ಗ ಬರೆದ, ಇವನು 25 ಸರ್ಗಗಳ ಒಂದು ಮಹಾಕಾವ್ಯ ಬರೆದ. ಹತ್ತತ್ರ ಇದರೊಳಗೆ 2000 ಶ್ಲೋಕಗಳು ಇವೆ. ಇವನು ಕಾಶ್ಮೀರದವನು, ಅವನಿಗಿಂತ ಸುಮಾರು ಒಂದು 150 ವರ್ಷಗಳ ಈಚಿನವನು. ಮಂಖುಕ ಅಥವಾ ಮಂಖ ಮಹಾಪ್ರಾಣಕ, ಅಲ್ಪಪ್ರಾಣ ಅಲ್ಲ. ಅವನು ಶ್ರೀಕಂಠ ಚರಿತ ಅಂತ ಹೇಳಿ ತ್ರಿಪುರದಾಹ, ತ್ರಿಪುರಾಸುರ ಸಂಹಾರದ ಕಥೆಯನ್ನು ಇಟ್ಟುಕೊಂಡು ಕಾವ್ಯವನ್ನು ಬರೆದಿದ್ದಾನೆ. ಇಲ್ಲಿಯೂ ಅಷ್ಟೇ, ಒಂದೊಂದು ಸರ್ಗದಲ್ಲಿ ಒಂದೊಂದು ವರ್ಣನೆಗಳು, ಒಂದೊಂದು ವಿಧವಾದಂತಹ ವಿಶೇಷಗಳು ಕಂಡು ಬರುತ್ತದೆ. 3ನೇ ಸರ್ಗ ಇಡೀ ಕೈಲಾಸ ವರ್ಣನೆಯೇ ಬರುತ್ತದೆ. 4ನೇ ಸರ್ಗ ಇಡೀ ಕ್ಷಮಿಸಬೇಕು 3ನೇ ಸರ್ಗ ಅಲ್ಲ 4ನೇ ಸರ್ಗ ಕೈಲಾಸ ವರ್ಣನೆ, 5ನೇ ಸರ್ಗ ಇಡೀ ಶಿವನ ವರ್ಣನೆಯಾಗಿ ಬರುತ್ತದೆ. ಒಂದೊಂದು ಸರ್ಗದಲ್ಲಿ ಒಂದೊಂದನ್ನು ಮಾಡ್ಕೊಂಡು ಹೋಗ್ತಾನೆ. ಹಾಗಾಗಿ ತ್ರಿಪುರಾಸುರ ಸಂಹಾರ ಯಾವಾಗ ಶುರು ಆಗುತ್ತೆ ಅಂದರೆ 22ನೇ ಸರ್ಗದಲ್ಲಿ ಶುರುವಾಗುತ್ತೆ. 25ನೇ ಸರ್ಗ ತನ್ನ ಪರಿಚಯವನ್ನೇ ಹೇಳಿಕೊಂಡಿದ್ದಾನೆ. ಈ ಕಾವ್ಯ ಬರೆದ ಮೇಲೆ ಯಾವ ವಿದ್ವಾಂಸರೆಲ್ಲ ಎಷ್ಟೆಷ್ಟು ತನಗೆ ಗೌರವ ಕೊಟ್ಟರು ಅಂತ. ಹಾಗಾಗಿ 24 ಸರ್ಗಗಳೇ ಕಥೆ. ಅದರೊಳಗೆ ಮೊದಲ 3 ಸರ್ಗದಲ್ಲಿ ಅವನು ಬರೆದಿರೋದು ಬೇರೆ ಬೇರೆ ಇದೆ. 1ನೇ ಸರ್ಗ ಪೂರ್ತಿ ದೇವತಾ ಸ್ತೋತ್ರ, 2ನೇ ಸರ್ಗದಲ್ಲಿ ದುರ್ಜನರ ನಿಂದೆ ಸುಜನರ ಪ್ರಶಂಸೆ, 3ನೇ ಸರ್ಗದಲ್ಲಿ ಕಾವ್ಯದ ಮಹತ್ವ ಏನು, ಕುಕಾವ್ಯದ ರೀತಿ ನೀತಿಗಳು ಏನು, ಮತ್ತು ತನ್ನ ದೇಶ ಕಾಲಗಳು ಎಂಥದ್ದು, ತನ್ನ ಹಿನ್ನೆಲೆ ಏನು ಅದನ್ನು ಹೇಳ್ತಾನೆ. 4ನೇ ಸರ್ಗದಲ್ಲಿ ಕೈಲಾಸ ವರ್ಣನೆ, 5ನೇ ಸರ್ಗದಲ್ಲಿ ಶಿವನ ವರ್ಣನೆ, 6ನೇ ಸರ್ಗದಿಂದ ಋತು, ಚಂದ್ರೋದಯ, ಚಂದ್ರಾಸ್ತ, ಸೂರ್ಯೋದಯ, ಸೂರ್ಯಾಸ್ತ, ಜಲಕ್ರೀಡೆ ಹೀಗೆ ಹೋಗುತ್ತೆ. ಅದು 22 ಸರ್ಗಗಳವರೆಗೂ ಬಂದು ಕಡೆಯಲ್ಲಿ 3 ಸರ್ಗದಲ್ಲಿ ಚಿಟಿಕೆ ಚಪ್ಪರದಂತೆ ಆ ತ್ರಿಪುರಾಸುರ ಸಂಹಾರವನ್ನು ಮಾಡಿದ್ದಾನೆ. ಮಹಾವಿದ್ವತ್ ಕವಿ, ಸಂದೇಹವೇ ಇಲ್ಲ. ಆದರೆ ಏನು ಮಾಡೋಣ, ಶಿವತತ್ವ ಅಂಥದ್ದಾಗಿ ಕಾಣಿಸೋದಿಲ್ಲ. ಆದರೆ ಕೇವಲ ಇದನ್ನು ಸ್ಪರ್ಶ ಮಾಡುವುದಕ್ಕಾದರೂ ಇರಬೇಕು. ಅಂದರೆ ಇವುಗಳನ್ನೆಲ್ಲ ವಿರಾಮವಾಗಿ ಓದಬೇಕಾದದ್ದು, ವ್ಯುತ್ಪಾದಕವಾದದ್ದು, ಪಾಂಡಿತ್ಯವನ್ನು ತುಂಬಿಸಿಕೊಳ್ಳೋರಿಗೆ ಈ ರೀತಿಯಾದ ಕಾವ್ಯಗಳು ಅತ್ಯಂತ ಪ್ರಯೋಜನಕಾರಿಯಾದವು. ಈ ಕಾವ್ಯದ 1-2 ಪದ್ಯಗಳನ್ನು ಮಾತ್ರ ನಾನು ನಿಮ್ಮ ಮುಂದೆ ಇಡಬಲ್ಲೆ ಅಷ್ಟೇ. ಶಿವನ ವರ್ಣನೆಯ ಸರ್ಗದ ಅಂದರೆ 5ನೇ ಸರ್ಗದ 1-2 ಪದ್ಯಗಳನ್ನು ಓದ್ತೀನಿ. ಭಕ್ತ್ಯಾ ನತೇನ ಪುರತೋ ವನಿ ಚುಂಬಿ ಮೂರ್ಧ್ನ ಪುಷ್ಪೋತ್ಕರಂ ವಿಕರತ ವನಮಾಲಯೇವ ದೈತ್ಯಾರಿಣ ಚರಣಯೋ ಕಚಮೇಘ ವಿದ್ಯುತ್ ಓಘೈರದಾಯಿಷತ ಯಸ್ಯ ಬಲಿಪ್ರದೀಪಾ. ಶಿವನ ಮುಂದೆ ವಿಷ್ಣು ಬಂದು ತನ್ನ ಗೌರವವನ್ನು ಅರ್ಪಣೆ ಮಾಡ್ತಾ ಇದ್ದಾನೆ. ಭಕ್ತ್ಯಾ ನತೇನ ಪುರತಃ ಅವನಿಚುಂಬಿ ಮೂರ್ಧ್ನ ಪುಷ್ಪೋತ್ಕರಂ ವಿಕರತ ವನಮಾಲಯೇವ. ತನ್ನ ಮುಡಿಯಲ್ಲಿ ಮುಡಿದಿದ್ದಂಥ ಹೂಗಳು ನೆಲಕ್ಕೆ ಚಾಚುವಂತೆ ವಿಷ್ಣು ನಮಸ್ಕಾರ ಮಾಡಿದಾಗ ಇವನಿಗೆ ಹೂಗಳನ್ನೇ ಅರ್ಪಣೆ ಮಾಡುವಂತೆ ತೋರ್ತಾ ಇತ್ತು. ಮತ್ತು ಅವನ ಕೂದಲೆನ್ನುವ ಮೋಡಗಳ ಮಧ್ಯೆ ವಿದ್ಯುತ್ತೆಂಬಂತೆ ಅಲ್ಲಿ ಹತ್ತಿರದಲ್ಲಿ ತೋರುವಂತಹ ದೀಪಗಳ ಕಾಂತಿ ಕಾಣಿಸ್ತಾ ಇತ್ತು ಅಂತ ಹೇಳ್ಬಿಟ್ಟು ಶಿವನ ಮಹಾತ್ಮೆ ಎಷ್ಟು ಅಂದರೆ ವಿಷ್ಣುವು ಗೌರವ ಕೊಡುವಂಥ ರೀತಿಯಲ್ಲಿ ಅಂತ ಮಾಡ್ತಾನೆ. ಇಲ್ಲಿ ನೋಡಿ, ಅಲಂಕಾರ ಇದೆ, ಚಮತ್ಕಾರ ಇದೆ, ತತ್ವ ಇಲ್ಲ. ಕಾಳಿದಾಸನಿಗೂ ಬೇರೆ ಕವಿಗಳಿಗೂ ಅದೇ ಬರುವಂಥದ್ದು ವ್ಯತ್ಯಾಸ. ಇನ್ನು ಸ್ಥಾಲಿ ಪುಲಾಕ ನ್ಯಾಯತ್ವೇನ ಮತ್ತೊಂದು ಪದ್ಯವನ್ನು ನೋಡಿದ್ರೆ, ತೇಕುಂದ ಕುಡ್ಮಲ ಸಗೋತ್ರ ರುಚೋ ಮಯೂಖ ಯಸ್ಯಾವಚೂಲ ಶಶಿನಃ ಅನಿಶಂ ಉಚ್ಛ್ವಸಂತಿ ಆಸೀದತಾಂ ದಿವಿಷದಾಂ ಮುಕುಲೀಭವಂತಿ ಯದ್ವೈಭವಾದಿವ ಪುರಃ ಕರಪುಷ್ಕರಾಣಿ. ಶಿವನ ತಲೆಯಲ್ಲಿ
ಇರುವಂಥ ಚಂದ್ರನ ಕಾಂತಿ ಎಂಥದ್ದು ಅಂದರೆ, ಅವನ ಮುಂದೆ ಬಂದು ದೇವತೆಗಳು ಶಿವನಿಗೆ ಅರ್ಚನೆ ಮಾಡಬೇಕು ಅಂತ ಕಮಲಗಳನ್ನು ತಂದರೆ, ಅಥವಾ ಕೈಗಳೆಂಬ ಕಮಲಗಳನ್ನೇ ಕರಪುಷ್ಕರಾಣಿ ತಂದರೆ ಚಮತ್ಕಾರ ಇರುವಂಥದ್ದು. ಕೈಯೆಂಬ ಕಮಲಗಳು ತಾವಾಗಿ ಮುದುಡಿಕೊಳ್ತಾ ಇದ್ವು ಅಂತ. ಶಿವನ ಮುಂದೆ ಎಲ್ಲರೂ ಕೈ ಜೋಡಿಸ್ತಾ ಇದ್ರು. ಅದು ಶಿವನ ಪ್ರಭಾವವನ್ನು ತೋರಿಸುವಂತೆ ಇತ್ತು. ತೇ ಕುಂದ ಕುಟ್ಮಲ ಸಗೋತ್ರ ರುಚೋ ಮಯೂಖಾಹ. ಕುಂದ ಕುಟ್ಮಲ ಅಂದರೆ ಮಲ್ಲಿಗೆಯ ಮೊಗ್ಗಿನ ಸಗೋತ್ರದಂತೆ ಇರುವ, ಆ ಮಲ್ಲಿಗೆಯ ಮೊಗ್ಗಿನ ಬಿಳುಪಿನಂತೆ ತೋರುವಂಥ ಚಂದ್ರನ ಕಾಂತಿ. ಯಸ್ಯಾವ ಚೂಲ ಶಶಿನಃ ಅನಿಶಂ ಉಚ್ಛ್ವಸಂತಿ. ಯಾವ ಶಶಿಯ ಚಂದ್ರಕಾಂತಿಯ ಒಂದು ನಿಟ್ಟುಸರಾಗಿ ಆ ಒಂದು ಹೊಳಪು ಇದೆಯೋ, ಅಂದರೆ ಚಂದ್ರನ ನಿಟ್ಟುಸರೇ ಕಾಂತಿಯಾಗಿದೆಯೋ ಅಂಥದ್ದು ಚಂದ್ರನ ಉಸಿರಾಟವೇ ಕಾಂತಿ ಅಂತ ಅರ್ಥ. ಅದು ದ್ವಿಷದ ಮುಕುಲೀಭವಂತಿ ಯದ್ವೈಭವಾದಿವ ಪುರಃಕರ ಪುಷ್ಕರಾಣಿ. ಶಿವನ ಮುಂದೆ ಎಲ್ಲರೂ ಕೈ ಜೋಡಿಸುವಂತೆ ಮಾಡುತ್ತವೆ ಅಂತ. ಇಲ್ಲಿ ಮತ್ತೆ ಸೊಗಸಿದೆ, ಚಮತ್ಕಾರ ಇದೆ, ಆದರೆ ಆಹಾ ಅನ್ನುವಂಥ ಭವ್ಯತೆ ಇಲ್ಲ. ಕಾಳಿದಾಸನಲ್ಲಿ ಜೀವನ ಜ್ಯೋತಿಗೆ ತೈಲಪ್ರಾಯವಾದಂಥ ತತ್ವ ಕಾಣಿಸುತ್ತೆ. ಇಲ್ಲಿ ಹಾಗಿಲ್ಲ. ಇದು ಕೇವಲ ಜೀವನ ಜ್ಯೋತಿಗೆ ಮಾಡಬಹುದಾದಂತಹ ಬೇಗಡೆಯ ವರ್ತಿ ಪೇಪರ್, ಸುನೇರಿ ಪೇಪರ್ನ ಅಲಂಕಾರ ಅಷ್ಟೆ. ಅದರಿಂದ ದೀಪಕ್ಕೇನು ಪ್ರಯೋಜನ ಇಲ್ಲ. ಆದರೆ ಅಲ್ಲಿ ದೀಪಕ್ಕೆ ತೈಲ ಪ್ರಯೋಜನ ಉಂಟು. ಅದು ಮಂಖನಲ್ಲಿ ಕಾಣುವಂಥದ್ದಾಗುತ್ತದೆ. ಮತ್ತೆ ನಾವು ಈಶ್ವರ ಕವಿ ಅಂತ ಒಬ್ಬ ಅಜ್ಞಾತ ನಾಮಧೇಯ, ಅಂದರೆ ಅವನು ಪೂರ್ವೋತ್ತರ ನಮಗೇನೂ ಗೊತ್ತಿಲ್ಲ, ಈಶ್ವರ ಕವಿ ಅಂತ ಅವನ ಹೆಸರು ಅಂತ ಅಂದುಕೊಂಡಿದ್ದೀವಿ. ಈಶ್ವರ ಶತಕ ಅಂತ ಒಂದು ಶತಕ ಬರೆದಿದ್ದಾನೆ. ಅತ್ಯಂತ ಪ್ರೌಢವಾದಂಥ ಶತಕ. ಅಂದರೆ ಪ್ರತಿ ಪದ್ಯವೂ ಕೂಡ ಚಿತ್ರಪದ್ಯ. ಒಂದೊಂದು ಪದ್ಯ ಅರ್ಥ ಮಾಡ್ಕೊಳ್ಳೋದಕ್ಕೂ ಒಬ್ಬ ಮಹಾವಿದ್ವಾಂಸರೇ ಹುಟ್ಟಿ ಬರಬೇಕಾದದ್ದು. ವ್ಯಾಖ್ಯಾನ ಇಲ್ಲದೇ ಇದ್ದರೆ ನಮಗೆ ಏನೂ ಗೊತ್ತಾಗುವಂಥದ್ದಲ್ಲ. ಆ ರೀತಿಯಾದಂಥ ಒಂದು ಪದ್ಯ ನಿಮ್ಮ ಮುಂದೆ ಇಡುವಂಥ ಪ್ರಯತ್ನ ಮಾಡ್ತೀನಿ. ತಾತ್ಪರ್ಯ ಇಷ್ಟೇ, ಯಾವ ರೀತಿಯಾಗಿ ಈ ಶಿವ ಬೇರೆ ಬೇರೆ ಕವಿಗಳಿಗೆ ಬೇರೆ ಬೇರೆ ರೀತಿಯಾದಂಥ ಕಲ್ಪನೆಗಳನ್ನು ಕೆರಳಿಸಿದ್ದಾನೆ, ಏನನ್ನೆಲ್ಲವನ್ನು ಆತ ಮಾಡಿಸಿದ್ದಾನೆ ಅನ್ನುವುದನ್ನು ತೋರಿಸುವಂಥದ್ದು ಒಂದೆರಡು ಪದ್ಯಗಳನ್ನಷ್ಟೇ ನಿಮ್ಮ ಮುಂದೆ ಇಡಬೇಕು. ಹೆಚ್ಚನ್ನ ಮಾಡೋದಕ್ಕೆ ಸಮಯವೇ ಇಲ್ಲ. ನೋಡಿ, ಒಂದು ಪದ್ಯ ಕೇವಲ 2 ಅಕ್ಷರಗಳನ್ನು ಬಳಸಿ ಮಾಡಿರುವಂಥದ್ದಾಗಿದೆ. ನ ಮತ್ತು ಮ ಜಕ್ಷರ. ನೂನಂ ನಮನ್ಮೇನ ಮನಿಂನ ಮೇನಾಂ ಮೇನಂ ಮೇನ ಮುಮಾಮನೌಮಾಂ ಅನನುನ್ನ ಮೌನಂ ಮಾನಂ ವಿಮಾನಂ ಮುನಿಮಾನಿ ನೀನಾ ಮನೂನ ನಾಮಾನ ಮನಿಂ ಅನೂನ ನಾಮಾನ ಮಿನಂ ನಮಾಮಿ. ಅರ್ಥವನ್ನು ನೂನಂ ನಮನ್ಮೇನಂ ಅಂದರೆ ಯಾರ ಒಂದು ಮಹತ್ವವನ್ನು, ನಮಸ್ಕಾರಗಳನ್ನು ಮಾಡ್ತಾ ಇರುವ ದೇವತೆಗಳ ಸಮೂಹದಿಂದಲೇ ತಿಳ್ಕೊಳ್ಬಹುದೋ, ಮತ್ತು ಯಾವನು ಕೀಳಲ್ವೋ ಅನಿಮ್ನನಾಗಿದ್ದಾನೋ, ಮತ್ತು ಉಮೆಯ ಮನಸ್ಸಿಗೆ ಸದಾ ಸಂತೋಷವನ್ನು ಕೊಟ್ಟು ಅವಳು ಈತನ ಮನಸ್ಸನ್ನು ಮತ್ತು ಇವನ ಮೌನವನ್ನು ಮುರಿಯಲು ಸಮರ್ಥಳಾಗಿದ್ದಾಳೋ, ಇವನ ಮೌನವನ್ನು ಮುರಿದು ಮನಸ್ಸನ್ನು ಮಿಡಿಯಲು ಸಮರ್ಥಳಾಗಿದ್ದಾಳೋ, ಮಾನಂ ವಿಮಾನಂ ಎಲ್ಲರ ಯೋಗ್ಯತೆಯನ್ನು ಅಳೆಯಬಲ್ಲಂಥವನಾಗಿದ್ದಾನೋ, ಮತ್ತು ಮುನಿಮಾನಿ ನೀನಾ ಮುನಿಗಳ ಪತ್ನಿಯರನ್ನು ಕೂಡ ಅವನು ವಿಕಾರಗೊಳಿಸಬಲ್ಲವನು. ದಾರುಕಾವನ ಲೀಲೆ ಅಂತ ಒಂದು ಬರುತ್ತದೆ. ದಾರುಕಾವನದಲ್ಲಿದ್ದ ಋಷಿಗಳು ತಾವು ಮಹಿಮರು, ತಮ್ಮ ಪತ್ನಿಯರೇ ಮಹಾಪತಿವ್ರತೆಯರು ಅಂತ ಜಂಬ ಮಾಡಿಕೊಂಡು ಮಿಕ್ಕವರನ್ನೆಲ್ಲ ಹೀನ ಮಾಡಿದಾಗ ಶಿವ ಸುಂದರ ತರುಣನಾಗಿ ಹೋಗಿ ಅಲ್ಲಿ ಮುನಿಪತ್ನಿಯರ ಮನಸ್ಸಿನಲ್ಲಿ ವಿಕಾರವನ್ನು ಉಂಟು ಮಾಡಿ ಮುನಿಗಳಿಗೆ ಬುದ್ಧಿ ತಂದನಂತೆ. ನೀವು ಮಹಾ ಅಂತ ಭಾವಿಸಬೇಡಿ, ನಿಮ್ಮ ಪತ್ನಿಯರು ಅಷ್ಟೇನೆ, ಪ್ರಲೋಭನೆ ಬರುವವರೆಗೂ ಮನುಷ್ಯ ಸಾಚ. ಎವ್ರಿ ಮ್ಯಾನ್ ಈಸ್ ಸಿನ್ಸಿಯರ್ ಅಂಟಿಲ್ ಈಸ್ ಕಾಟ್ ಅಂತ ಉಂಟಲ್ಲ, ಆ ರೀತಿಯಾಗಿ. ಹಾಗಾಗಿ ಮುನಿಮಾನಿ ನೀನಾಂ ಅನೂನ ನಾಮಾನಂ ಅಂದರೆ ಅವನ ಹೆಸರಿಗೆ ಕೊರತೆ ಇಲ್ಲ, ಅನೂನವಾದಂಥವನು, ಈನಂ ಸ್ವಾಮಿಯಾದಂಥವನನ್ನು ನಮಸ್ಕಾರ ಮಾಡ್ತೀನಿ ಅಂತ. ಪದ್ಯ ಸುಲಭವಾಗಿದೆ, ಸರಳವಾಗಿದೆ, ತೊಂದರೆ ಇಲ್ಲ. ಆದರೂ ಈ 2 ಅಕ್ಷರದಲ್ಲಿ ಬರೆದಂಥ ಚಮತ್ಕಾರ ನೋಡಿ. ಮತ್ತೆ ಇನ್ನೊಂದು ಚಮತ್ಕಾರ ಏನಂತಂದರೆ, ಇಡೀ ಪದ್ಯ ಓದಿದ್ದನ್ನು ಉಲ್ಟಾ ಮಾಡಿದ್ರೆ ಇನ್ನೊಂದು ಪದ್ಯ ಆಗುತ್ತೆ. ದಾನಾಸನ್ನ ಪವಿತ್ರ ನುತ ಜನಿತ ರಣತ್ರ ರಿಪುತ್ವೇನ ಜೇಯ ಗಾರಾಭಿಖ್ಯಾ ಸಚರ್ಯಾ ವಿರತ ಕೃದರ ಮದ್ಯಾಪಿ ದಕ್ಷಾಪರಾಕ
ಶಾಪಾಕೃತ್ಯಾಯ ನಜ್ಞಾವನ ವನಮನ ಜನಿಮುಕ್ತಾರ ಗತ್ಯಾನಪಾಯ ಯಾಸಾ ರಮ್ಯಾಗದತ್ವ ಶಿವತನು ರಮದತ್ವಾನಿ ಹೃತ್ತಾಪರಾಸ. ಅದೇ ಮತ್ತೆ ಸಾರಾ ಪತ್ತಾಹೃತಿತ್ವಾದ ಅಮರ ನುತ ಶಿವತ್ವಾದಗಮ್ಯಾರಸಾಯ ಯಾಪಾನ ತ್ಯಾಗ ರಕ್ತ ಮುನಿಜನ ಮನವಜ್ಞ ನಯತ್ಯಾಕೃಪಾಶ ಕಾರಾಪಕ್ಷಾದಪಿದ್ಯಾಂ ಅರದಕೃತ ರವಿರ್ಯಾಚ ಸಖ್ಯಾಭಿರಾಮ ಯಾಜೇನತ್ವೇ ಪುರಿತ್ರಾಣ ರತ ನಿಜತನು ತ್ರಾವಿಪನ್ನ ಸನಾದ. ಇದು ಆ ಪದ್ಯ ಮೂಲ ಮತ್ತು ಅದರ ವಿಲೋಮ, ಅಂದರೆ ರಿವರ್ಸ್ ಮಾಡಿದರೆ ಪ್ರತಿಲೋಮ ಅನುಲೋಮ ಬಂಧ ಅಂತ. ಈ ಥರ ಒಂದು ಪದ್ಯ ಬರೆಯೋದಕ್ಕೆ ಸಾಮಾನ್ಯ ಒಂದು ಜನ್ಮ ಬೇಕಾಗುತ್ತೆ, ಅಷ್ಟು ಕಷ್ಟ ಈ ರೀತಿಯಾದ ರಚನೆ. ಅಂಥದ್ದನ್ನು ಮಾಡಿದ ಕಷ್ಟದಿಂದ ಹೇಳ್ತಾ ಇದ್ದೀನಿ. ಇದಕ್ಕೆ ಅರ್ಥ ಹೇಳೋದಕ್ಕೆ ಇನ್ನೂ ಒಂದು 4 ಜನ್ಮ ಬೇಕಾಗುತ್ತೆ. ಹೇಗೋ ಬರೆದು ಬಿಡ್ಬೋದು, ಅರ್ಥ ಇಡೋದು ಬಹಳ ಬಹಳ ಕಷ್ಟವಾದದ್ದು. ಅರ್ಥ ವಿವರಿಸೋಕೆ ಹೋದರೆ ಸಮಯ ಇಲ್ಲ ಅಂತ ಚಮತ್ಕಾರಕ್ಕೆ ಮಾತ್ರ ವಿರಮಿಸ್ತಾ ಇದ್ದೀನಿ. ಆನಂದವರ್ಧನ ದೇವಿ ಶತಕ ಅಂತ ಪಾರ್ವತಿಯ ಬಗ್ಗೆ ಹೀಗೆ ಬರೆದಿದ್ದಾನೆ. ಇದು ಈಶ್ವರ ಶತಕ ಅಂತ ಇರುವಂಥದ್ದು. ಇಂಥ ಪ್ರೌಢವಾದಂಥ ಶತಕಗಳಿಂದ ನಾವು ಮತ್ತೆ ಭಿಕ್ಷಾಟನ ಕಾವ್ಯ ಅಂತ ಉತ್ಪ್ರೇಕ್ಷಾವಲ್ಲಭ ಅಂತ ಆ ಕವಿ ಬರೆದಂಥದ್ದು. ಅದು ನಾನು ಈಗಲೇ ತಿಳಿಸಿದಂಥ ದಾರುಕಾವನ ಲೀಲೆ ಅಂತ ಯಾವುದಿದೆ ಅದನ್ನು ಕುರಿತಿರ್ತಕ್ಕಂಥದ್ದು ಶಿವನ ವಿನೋದ. ಇಡೀ ಕಾವ್ಯವೇ ವಸಂತ ತಿಲಕ ಛಂದಸ್ಸುಗಳಲ್ಲಿ ಇರುವಂಥದ್ದಾಗಿದೆ. ಅಂದರೆ ಸುಂದರವಾದಂಥ ಸರಳ ಮನೋಹರವಾದ ಕಾವ್ಯ. ಇದನ್ನು ಬರೆದವನು ಉತ್ಪ್ರೇಕ್ಷಾಲಂಕಾರಗಳಲ್ಲಿ ತುಂಬ ನಿಸ್ಸೀಮನಾಗಿದ್ದ ಕಾರಣ ಈತನಿಗೆ ಗೋಕುಲನಾಥ ಅಂತ ಹೆಸರಿದ್ದರೂ ಉತ್ಪ್ರೇಕ್ಷಾವಲ್ಲಭ ಅಂತ ಬಂತು. 14ನೇ ಶತಾಬ್ದಿಯಲ್ಲಿದ್ದಂಥ ಈ ಕವಿ ಇವನು. ಇಲ್ಲಿ ಮತ್ತೆ ವಿನೋದಗಳು, ಲೀಲೆಗಳು ತುಂಬ ಚೆನ್ನಾಗಿ ಬರುವಂಥದ್ದಾಗಿವೆ. ಇದು ಕೂಡ ತಾಳ್ಮೆಯಿಂದ ಓದಬೇಕಾದಂಥ ಕಾವ್ಯ. ಈ ಕಾವ್ಯದಿಂದ 1-2 ಪದ್ಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಅಷ್ಟು ಒಂದೇ ಛಂದಸ್ಸು, ವಸಂತ ತಿಲಕದಲ್ಲಿ ಇರುವಂಥದ್ದು. ಕಲ್ಯಾಣ ಮಾವಹತುವ ಶಿವಯೋಸ್ತದೇಕಂ ಗಾತ್ರಂ ಯದೀಯ ಮಸಿತಚ್ಛವಿ ಕಂಠಮೂಲಂ ವಾಮೇತರೇಪಿ ಕುರುತೆ ಸಿತಭಾಸಿ ಭಾಗ್ಯೆ ಪ್ರಾರಬ್ಧಶೈಲತನಯ ಪರಿಣಾಮ ಶಂಕಾಂ. ಅರ್ಧನಾರೀಶ್ವರರ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಆ ಶಿವಶಕ್ತಿಗಳ ಏಕ ಶರೀರ ನಮಗೆ ಒಳ್ಳೆಯದನ್ನು ಮಾಡಲಿ. ಅಲ್ಲಿ ಶಿವ ಶುಭ್ರ ಸ್ಫಟಿಕ ಸಂಕಾಶ, ಪಾರ್ವತಿ ಮೇಚಕ ಶ್ಯಾಮೆ. ಅಂದರೆ ಮೇಚಕ ಅಂತಂದರೆ ಮರಕತ ಮಣಿ, ಅದು ಕಪ್ಪು ಹಸಿರು ಬಣ್ಣದಲ್ಲಿರುವಂಥದ್ದು. ಅವಳ ಕಪ್ಪಗಿದ್ದಾಳೆ, ಗಂಡ ಬೆಳ್ಳಗಿದ್ದಾನೆ. ಆದರೆ ಕೊರಳಲ್ಲಿ ಇರ್ತಕ್ಕಂಥ ವಿಷದ ಕಾರಣ ಶಿವನ ಭಾಗದಲ್ಲಿಯೂ ಕಪ್ಪು ಬಂದಿದೆ. ಅದು ಹೇಗೆ ತೋರ್ತಾ ಇದೆ ಅಂದರೆ ಪಾರ್ವತಿ ಶಿವನ ಇನ್ನೊಂದು ಭಾಗಕ್ಕೂ ಎನ್ಕ್ರೋಚ್ ಮಾಡಿಕೊಳ್ಳುವ ಪ್ರಯತ್ನ ಮಾಡ್ತಾ ಇದ್ದಾಳೇನೋ ಅನ್ನುವಂತೆ ತೋರ್ತಾ ಇದೆ ಅಂತ ಹೇಳ್ಬಿಟ್ಟಂತಾನೆ. ಕಾರ್ಶ್ಯಂ ಕ್ಷಿಣೋತು ಭವತಾಂ ಪರಮೇಶ್ವರಸ್ಯ ಭಿಕ್ಷಾಟನಂ ತದನು ಸಂಹಿತ ದೇಹಿ ಶಬ್ದಂ ಯನ್ಮಾನಿನಾಮಪಿ ವಿಧೇಹೆ ವಿಪರೀತ ಭಾವೇ ಯಾಂಚೋಕ್ತಿ ದೈನ್ಯ ಸಹಮೇವ ಮನಶ್ಚಕಾರ. ಈ ಪರಮಾತ್ಮ ಶಿವ ಭಿಕ್ಷಾಟನೆ ಮಾಡೋದಕ್ಕೆ ಬಂದಿದ್ದಾನೆ. ಅವನು ದೇಹಿ ಎನ್ನುವಂಥ ಶಬ್ದವನ್ನು ಉಚ್ಚಾರ ಮಾಡ್ತಾ ಇದ್ದಾನಲ್ಲ, ಆ ಉಚ್ಚಾರ ಇನ್ನು ಮಿಕ್ಕ ನಾವೆಲ್ಲ ಯಾಚನೆ ಮಾಡ್ತಾ ಇದ್ದೀವಲ್ಲ, ನಮ್ಮ ಮನಸ್ಸುಗಳ ಖೇದವನ್ನು ಕಡಿಮೆ ಮಾಡಲಿ ಅಂತ. ನಾವು ಬೇಡ್ತೀವಿ, ಶಿವನೂ ಬೇಡ್ತಿದ್ದಾನೆ. ಹಾಗಾಗಿ ನಮ್ಮ ಬೇಡುವಿಕೆ ಏನಂಥ ಹೀನಾಯವಾದದ್ದು ಅಲ್ಲ ಅನ್ನುವ ಸಮಾಧಾನವನ್ನು ತಂದುಕೊಡಲಿ ಅಂತ. ಸುಭಾಷಿತಗಳಲ್ಲಿ ಶಿವನ ಬಗ್ಗೆ ಮತ್ತೂ ಸುಂದರವಾದಂಥ ಚಿತ್ರ ಉಂಟು. ಈಗ ಅಲ್ಲಿಗೆ ನಾವು ಹೋಗಬಹುದು. ಕತರತ್ ಪುರಹರ ಪುರುಷಂ ಹಾಲಾಹಲ ಕವಲ ಯಾಚನಾ ವಚಸೋ ಏಕೈವ ತವ ರಸಜ್ಞ ತದುಭಯ ರಸ ತಾರತಮ್ಯಜ್ಞ ಅಂತ ಒಬ್ಬ ಕವಿ ಹೇಳ್ತಾನೆ. ಶಿವನೇ ಹೇಳು, ಯಾವುದು ಅತ್ಯಂತ ಕಹಿ, ಅತ್ಯಂತ ಕಟು, ದೇಹಿ ಅಂತ ಬೇಡುವುದೋ ಅಥವಾ ವಿಷ ಕುಡಿಯುವುದೋ? ಯಾಕೆಂದರೆ ಎರಡನ್ನೂ ಮಾಡಿದ ನಾಲಿಗೆ ನಿನ್ನದು ಅಂತ. ಅಂದರೆ ಇಲ್ಲಿ ನೋಡಿ, ನಮ್ಮ ಸಂಸ್ಕೃತ ಕವಿಗಳು ಹೇಗೆ ಶಿವನನ್ನು ಸ್ವಾತಂತ್ರ್ಯದಿಂದ ಭಾವಿಸಬಲ್ಲರು ಅಂತ. ಈ ಸುಭಾಷಿತಗಳಿಗೆ ಬಂದರೆ ಮಾತ್ರ ನಮಗೆ ಹೆಚ್ಚಿನ ಸ್ವಾರಸ್ಯ ಸೌಂದರ್ಯ ಸಿಗುತ್ತೆ. ಮಿಕ್ಕ ಕಾವ್ಯಗಳೆಲ್ಲ ಶಿವತತ್ವವನ್ನು ಹೇಳೋದ್ರೊಳಗೆ ನೀರಸವೇ ಆಗುತ್ತವೆ. ಆದರೆ ಈ ಸುಭಾಷಿತಗಳಲ್ಲಿ ಶಿವನ ಒಂದು ತತ್ವ ಮಾತ್ರ ಬಹಳ ಚೆನ್ನಾಗಿದೆ. ಪಿನಾಕ ಫಣಿಬಾಲೆಂದು ಭಸ್ಮ ಮಂದಾಕಿನಿಯುತ ಪವರ್ಗ ರಚಿತಾ ಮೂರ್ತಿ ಅಪವರ್ಗ ಪ್ರದಾಸ್ತುನಃ. ಒಬ್ಬ ಅನಾಮಧೇಯ ಕವಿ. ಸುಭಾಷಿತಗಳನ್ನು ಬರೆದ ಎಷ್ಟೋ ಕವಿಗಳ ಹೆಸರೂ ಗೊತ್ತಿಲ್ಲ, ಕೆಲವೊಮ್ಮೆ ಹೆಸರು ಮಾತ್ರ ಗೊತ್ತು, ಇನ್ನೇನೂ ಗೊತ್ತಿಲ್ಲ.
ಪಿನಾಕ ಬಿಲ್ಲು, ಮೇರು ಪರ್ವತದಿಂದ ಆದಂಥ ಬಿಲ್ಲು. ಫಣಿ ಅಂದರೆ ಹಾವು, ಬಾಲೆಂದು ಎಳೆಯ ಚಂದ್ರ, ಭಸ್ಮ ಅಂದರೆ ಚಿತಾಭಸ್ಮ, ಮಂದಾಕಿನಿ ದೇವಗಂಗೆ. ಇವುಗಳಿಂದ ಕೂಡಿ ಪವರ್ಗ ರಚಿತಾ ಮೂರ್ತಿ ಅಂತ. ಏನು ಪಿನಾಕ, ಫಣಿ, ಬಾಲೆಂದು, ಭಸ್ಮ, ಮಂದಾಕಿನಿ, ಪಾಪ, ಬಾಭಾಮ, ಈ ಪವರ್ಗ ರಚಿತವಾದ ಶಿವನ ಮೂರ್ತಿ ಯಾವುದಿದೆ ಅದು ನಮಗೆ ಪವರ್ಗ ಅಲ್ಲದೇ ಇರುವುದನ್ನು ಕೊಡಲಿ. ಅಪವರ್ಗ, ಅಪವರ್ಗ ಅಂದರೆ ಮೋಕ್ಷ ಅಂತಲೂ ಅರ್ಥ ಒಂದುಂಟು. ಅಂದರೆ ಶಿವ ನಮಗೆ ಮೋಕ್ಷವನ್ನು ಕೊಡ್ತಾನೆ. ಅವನು ನೋಡೋದಕ್ಕೆ ಲೌಕಿಕವಾದ ಅಂದರೆ ಅಪವರ್ಗೇತರವಾದ ಸ್ವರೂಪವನ್ನು ಇಟ್ಕೊಂಡಿದ್ರೂ ಕೂಡ ಈ ಪಾಪ ಬಾಭಾಮ ಹೇಳಬೇಕಾದ್ರೆ ಬಾಯಿ ತುಂಬ ತೂಟಿ ಸೇರಿಸಿ ಬಾಯಿ ಬಿಟ್ಟು ಹೇಳಬೇಕಾಗುತ್ತೆ. ಅಂದರೆ ಎದ್ದು ಕಾಣುವಂಥದ್ದು ಉಚ್ಚಾರ. ಪವರ್ಗ ಉಚ್ಚಾರ ಮಾಡುವಾಗಲೇ ಕ ಅಂದರೆ ಅದು ಹೇಳಿದ್ರ ಬರೀ ಉಸಿರು ಬಿಟ್ರ ಅಂತ ನಮಗೆ ಗೊತ್ತಾಗೋಲ್ಲ. ಚ ಅಂತಂದರೆ ಅದೇನು ಹಲ್ಲು ಕಿಸಿದ್ರ ಅಂತ ಅಷ್ಟೇ ಅನಿಸುತ್ತೆ. ಹಾಗಿದ್ರೂ ಪಾಪ ಬಾಬಮ್ಮ ಹೇಳುವಾಗ ಮಾತ್ರ ಏನೋ ಮಾತಾಡುವ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಗೊತ್ತಾಗುತ್ತೆ. ಅಂದರೆ ಇಷ್ಟು ಪ್ರವೃತ್ತಿಯನ್ನು ತೋರಿಸಿಕೊಂಡಿದ್ದರು. ಕಾಂತಾ ಸಮ್ಮಿಶ್ರ ದೇಹಿಯಾಗಿದ್ದು, ಭಿಕ್ಷಾಟನ ಮೂರ್ತಿಯಾಗಿದ್ದು, ಏನೆಲ್ಲ ಆಗಿದ್ದರೂ ಕೂಡ ಆತ ನಿವೃತ್ತಿ ಸ್ವರೂಪನೇ ಆಗಿದ್ದಾನೆ ಎನ್ನುವ ಅಮೋಘ ತತ್ವವನ್ನು ಕೂಡ ಅದು ತೋರ್ಪಡಿಸ್ತಾ ಇರುವಂಥದ್ದೇ ಆಗಿದೆ. ಮತ್ತು ಆ ಶಿವನಿಗೆ ಇಷ್ಟು ಎಲ್ಲ ರೀತಿಯಾದಂಥ ಸೊಗಸುಗಳ ಒಂದು ಸುಭಾಷಿತಗಳಿವೆ ಅನ್ನೋದಕ್ಕೆ ಇನ್ನೊಂದು ನೋಡಿ. ಸಹಸ್ರಾಸ್ಯೋ ನಾಗಃ ಪ್ರಭುರಪಿ ಮತಃ ಪಂಚವದನಃ ಷಡಾಸ್ಯೋ ಹಂತೈಕಸ್ತನಯ ಇತರೋ ವಾರಣಮುಖ ಸದಾ ಭೈಕ್ಷ್ಯಂ ಶಶ್ವತ್ ಪ್ರಭವತು ಕಥಂ ವರ್ತನಮಿತಿ ಶ್ವಸಂತ್ಯಾಂ ಪಾರ್ವತ್ಯಾಂ ಅಥ ಜೈತಿ ಶಂಭು ಸ್ಮಿತಮುಖ. ಗಂಡ ನೋಡಿದ್ರೆ 5 ಬಾಯವನು, ಒಬ್ಬ ಮಗ ನೋಡಿದ್ರೆ 6 ಬಾಯವನು, ಇನ್ನೊಬ್ಬ ಮಗ ನೋಡಿದ್ರೆ ಆನೆ ಬಾಯವನು, ಗಂಡನ ಆಭರಣ ನೋಡಿದ್ರೆ 1000 ಬಾಯಿಗಳ ಆದಿಶೇಷ. ಇನ್ನು ಇವರಿಗೆ ಹೊಟ್ಟೆಗೆ ಹೇಗೆ ಅಂದರೆ ಗಂಡ ಭಿಕ್ಷೆ ಎತ್ತವನು. ಇನ್ನು ಗತಿ ಏನು ಅಂತ ಪಾರ್ವತಿ ನಿಟ್ಟುಸಿರು ಬಿಡ್ತಾ ಇದ್ದರೆ ಶಿವ ಆಶುತೋಷ ಸಂತೋಷದಿಂದ ಇದ್ದಾನೆ. ಇಂಥ ಶಿವ ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ ಹೇಳುವಂಥದ್ದು. ಆಮೇಲೆ ಇನ್ನೊಂದು ಅಂಗಂ ಯೇನ ರಥೀಕೃತಂ ನಯನಯೋರ್ ಯುಗ್ಮಂ ರಥಾಂಗೀಕೃತಂ ಪತ್ರಂ ಸ್ವಂ ರಥಕರ್ಮ ಸಾರಥಿಕೃತಂ ಶ್ವಾಸಾಸ್ತುರಂಗೀಕೃತ ಕೋದಂಡೀಕೃತಮಾತ್ಮವೀರ್ಯಮಚಿರಾನ್ ಮೌರ್ವೀಕೃತಂ ಭೂಷಣಂ ವಾಮಾಂಗಂ ವಿಶಿಖೀಕೃತಂ ದಿಶತು ವಃ ಕ್ಷೇಮಂ ಸ ಧನ್ವೀ ಪುಮಾನ್ ಅಂತ ಹೇಳ್ತಾನೆ. ಇಲ್ಲಿ ತ್ರಿಪುರಾಸುರ ಸಂಹಾರವನ್ನು ಅಷ್ಟೆಲ್ಲ ದೊಡ್ಡ ಕಾವ್ಯದಲ್ಲಿ ಯಾವ ಮಂಖ ಕವಿ ಮಾಡದ ಅದಕ್ಕಿಂತ ಉತ್ಕೃಷ್ಟವಾಗಿ ಮಾಡ್ತಾ ಇದ್ದಾನೆ. ಯಾರು ತನ್ನ ಒಂದು ಅಂಗವನ್ನು ರಥ ಮಾಡಿಕೊಂಡನೋ, 2 ಕಣ್ಣುಗಳನ್ನು ರಥದ ಅಂಗ ಅಂದರೆ ಚಕ್ರಗಳನ್ನಾಗಿ ಮಾಡಿಕೊಂಡನೋ, ಮತ್ತು ತನ್ನ ವಾಹನವನ್ನು ರಥದ ಸಾರಥಿಯನ್ನಾಗಿ ಮಾಡಿಕೊಂಡನೋ, ಮತ್ತು ತನ್ನ ಉಸಿರನ್ನೇ ತುರಂಗವನ್ನಾಗಿ ಕುದುರೆಯನ್ನಾಗಿ ಮಾಡಿಕೊಂಡನೋ, ಮತ್ತು ತನ್ನ ಪರಾಕ್ರಮವನ್ನೇ ಬಿಲ್ಲನ್ನಾಗಿ ಮಾಡಿಕೊಂಡನೋ, ಮತ್ತು ಅಲಂಕಾರವನ್ನೇ ಹೆದೆಯನ್ನಾಗಿ ಮಾಡಿಕೊಂಡನೋ, ಮತ್ತು ತನ್ನ ಅರ್ಧ ಶರೀರವನ್ನೇ ಬಾಣವನ್ನಾಗಿ ಮಾಡಿಕೊಂಡನೋ ಅಂಥವನು ನಮಗೆ ಒಳ್ಳೆಯದನ್ನು ಮಾಡಲಿ ಅಂತ. ಇಲ್ಲಿ ನೋಡಿ, ಅಷ್ಟಮೂರ್ತಿ ಪೃಥ್ವೀಭೂತ, ಪೃಥ್ವಿಯ ರಥವಾಯಿತು, ಸೂರ್ಯಚಂದ್ರರು ಚಕ್ರ, ಪಂಚಭೂತಗಳು ಮತ್ತು ಸೂರ್ಯಚಂದ್ರರು ಎಲ್ಲ ಅಷ್ಟಮೂರ್ತಿ ಸ್ವರೂಪದಲ್ಲಿ ಒಂದು ಅಂತ ಹೇಳಿದೆ. ಹಾಗೆ ಇನ್ನು ತನ್ನ ಧ್ವಜ ಅಥವಾ ವಾಹನ, ಇದು ವೃಷಭ ಅಂತ ನಮಗೆ ಗೊತ್ತಿರುವಂಥದ್ದು. ವೃಷಭ ಅಂತನ್ನೋದಕ್ಕೆ ಬ್ರಹ್ಮ ಅನ್ನುವ ಅರ್ಥ ಉಂಟು, ಚತುರ್ಮುಖ ಬ್ರಹ್ಮ ಅಂತ. ಹಾಗಾಗಿ ಬ್ರಹ್ಮನೇ ಸಾರಥಿಯಾದ ಅಂತ. ಮತ್ತು ತನ್ನ ಪರಾಕ್ರಮವೇ, ಶಿವನ ಪರಾಕ್ರಮವೇ ಮೇರು ಪರ್ವತವಾಯಿತು ಅಂತ ಕಥೆ ಉಂಟು, ಅದನ್ನೇ ಬಿಲ್ಲಾಗಿ ಮಾಡಿಕೊಂಡ ಅಂತ. ಇನ್ನು ಆತ ಹೆದೆಯಾಗಿಸಿಕೊಂಡದ್ದು ತನ್ನ ಕೊರಳಿನ ಅಲಂಕಾರವಾದ ವಾಸುಕಿಯನ್ನು. ಆಮೇಲೆ ಅವನ ಉಸಿರೇ ಯಸ್ಯ ನಿಶ್ವಸಿತಂ ವೇದಾಹ ಅಂತೀವಿ, ವೇದವೇ ನಿಟ್ಟುಸಿರು, ಅದನ್ನು ರಥದ ಅಶ್ವಗಳನ್ನಾಗಿ ಮಾಡಿಕೊಂಡದ್ದು. ಮತ್ತು ಬಾಣ ತನ್ನ ಅರ್ಧ ಶರೀರ ಅಂದರೆ ಹರಿಹರ ಸ್ವರೂಪದಲ್ಲಿ, ಹರಿ ವಿಷ್ಣುವಿನ ಶರೀರ ಶಿವನ ಅರ್ಧ ಭಾಗ ಅಲ್ವಾ, ಹಾಗೆ ಅಂತ. ಈ ತರಹ ತಾನೇ ರಥವಾಗಿ, ತಾನೇ ಬಿಲ್ಲಾಗಿ, ತಾನೇ ಕುದುರೆಯಾಗಿ, ಎಲ್ಲ ತಾನೇ ಆಗಿ ಮಾಡಿದ ಅಂತ ಶಿವನ ಅದ್ವಿತೀಯತೆಯನ್ನು ತೋರಿಸುವಂಥ ಒಂದು ಶ್ಲೋಕ. ಮತ್ತು
ಗೇಲಿಯನ್ನು ಮಾಡುವುದಕ್ಕೆ ಹಿಂಜರಿಯದೆ ಶಿವನನ್ನ ಒಂದು ಸುಭಾಷಿತ ನೋಡಿ, ಶಿವ ವಿಷ ಕುಡದದ್ದು ಯಾಕೆ ಅಂದರೆ, ಅತ್ತುಂ ವಂಚತಿ ಪನ್ನಗೋ ಗಣಪತೆ ರಾಖುಂ ಕ್ಷುಧಾರ್ಥ ಫಣಿ ತಂಚ ಕ್ರೌಂಚರಿಪೋಷಿಕೀ ಚ ಗಿರಿಜಾ ಸಿಂಹೋಪಿ ನಾಗಾನನಂ ಗಂಗಾ ಚಂದ್ರ ಮಸೂಯತೆ ಶಶಿಕಲಾ ನಾಥಂ ಕಪಾಲಾನಲಃ ನಿರ್ವಿಣ್ಣ ಸಪಪವು ಕುಟುಂಬ ಕಲಹ ದೀಶೋಪಿ ಹಾಲಾಹಲಂ ಅಂತ. ಅಂದರೆ ಗಣಪತಿಯ ಇಲಿಯನ್ನು ಶಿವನ ಕೊರಳಿನ ಹಾವು ತಿನ್ನೋಕ್ಕೆ ಓಡ್ತಾ ಇದೆ. ಆ ಹಾವನ್ನು ತಿನ್ನೋಕ್ಕೆ ಕುಮಾರನ ನವಿಲು ಬರ್ತಾ ಇದೆ. ಮತ್ತು ಗಣಪತಿಯ ಆನೆಯ ಮುಖದ ಕಡೆಗೆ ಪಾರ್ವತಿಯ ಸಿಂಹ ಹಾರ್ತಾ ಇದೆ. ಜೊತೆಗೆ ಶಿವನ ಎತ್ತಿನ ಮೇಲೂ ಅದಕ್ಕೆ ಕಣ್ಣು ಬಿದ್ದಿದೆ. ಇನ್ನು 1/2 ಸೀಟಲ್ಲಿ ಚಂದ್ರ ಮತ್ತು ಗಂಗೆ ಇಬ್ಬರು ಕೂತಿದ್ದಾರೆ. ಅವರ ಸಂಘರ್ಷ. ಈ ಮಧ್ಯದಲ್ಲಿ ಎಲ್ಲಿ ಗಂಗೆ ಬಿದ್ದು ಬಿಟ್ಟಾಳು ಅಂತ ಹಣೆಗಣ್ಣಿಗೆ ಚಿಂತೆ. ಜೊತೆಗೆ ಈ ಬೆಂಕಿಯ ಬೇಗೆಯಲ್ಲಿ ತನ್ನ ಅಮೃತ ಎಲ್ಲಿ ಸೀದೋಗುತ್ತೆ ಅಂತ ಚಂದ್ರನಿಗೆ ಕಾತರ. ಮತ್ತು ತಲೆ ಮೇಲೆ ಇವಳು ಬಂದು ಕೂತಳು ಅಂತ ತೊಡೆಯ ಮೇಲೆ ಕೂತವಳಿಗೆ ಕೋಪ. ತಲೆಯ ಮೇಲೆ ಜಟೆಯಲ್ಲಿ ಬದ್ಧಳಾಗಿದ್ದೀನಿ, ಇವಳು ತೊಡೆಯಲ್ಲಿ ಮುಕ್ತಳಾಗಿದ್ದಾಳೆ ಅಂತ ಗಂಗೆಗೆ ಪಾರ್ವತಿಯ ಬಗ್ಗೆ ಅಸೂಯೆ. ಈ ಒಂದು ಕೌಟುಂಬಿಕ ಕಲಹದಿಂದ ಬೇಸರವಾಗಿ ವಿಷವನ್ನೇ ಶಿವ ಕುಡದ, ಪರಿಹಾರ ಗೊತ್ತಾಗದೆ ಅಂತ ಹೇಳಿ ಒಂದು ಶ್ಲೋಕ. ಹೀಗೆ ಅನೇಕ ಚಮತ್ಕಾರ ಶ್ಲೋಕಗಳು ಸುಭಾಷಿತಗಳಲ್ಲಿ ಕಂಡು ಬರ್ತವೆ. ಇನ್ನು ನಮ್ಮ ಕರ್ನಾಟಕದವನೇ ಆದಂಥ ಅಹೋಬಿಲ ಪಂಡಿತ ವಿರೂಪಾಕ್ಷ ವಸಂತೋತ್ಸವ ಚಂಪು ಅಂತ ಬರೆದಿದ್ದಾನೆ. ಅಲ್ಲಿ ವಿರೂಪಾಕ್ಷನ ಉತ್ಸವದ ವರ್ಣನೆಗಳನ್ನು ಮಾಡ್ತಾನೆ. ವಸಂತ ಕಾಲದಲ್ಲಿ ವಿರೂಪಾಕ್ಷ ಸ್ವಾಮಿಗೆ ಹಂಪೆಯಲ್ಲಿ ರಥೋತ್ಸವ ಮಾಡ್ತಾರಲ್ಲ, ಆ ಒಂದು ವರ್ಣನೆ ಬರ್ತದೆ. ಇಲ್ಲಿ ವಿರೂಪಾಕ್ಷನಿಗಿಂತ ಹೆಚ್ಚಾಗಿ ವಿರೂಪಾಕ್ಷನ ಪರಿವಾರ ದೇವತೆಗಳ, ಅಂದರೆ ಆ ಉತ್ಸವ ಮಾಡುವವರು, ಉತ್ಸವ ನೋಡೋಕ್ಕಿಂತ ಬೇರೆ ಬೇರೆ ಊರುಗಳಿಂದ ಜನ ಎಲ್ಲ ಬಂದರೆ ಜಿಪುಣ ನಾನು ಬೇರೆ ಊರಿಗೆ ಹೋಗ್ತೀನಿ ಅಂತ ಒದ್ದಾಡುವುದು, ಅಥವಾ ಮನೆಗೆಲ್ಲ ಅತಿಥಿಗಳು ಬಂದುಬಿಟ್ರು ಇವರಿಗೆಲ್ಲ ಊಟ ಕರುಣಿಸೋದು ಹೇಗೆ ಅಂತ ಹೆಂಡತಿ ಜೊತೆಗೆ ಜಗಳ ಆಡೋದಕ್ಕೆ ಆರಂಭ ಮಾಡೋದು, ಈ ರೀತಿಯಾದ ರಮಣೀಯ ಚಿತ್ರಗಳು ಎಷ್ಟೋ ಬರ್ತವೆ. ಇನ್ನು ವತ್ಸರಾಜ ಕಿರಾತಾರ್ಜುನಿಯ ಲೀಲೆಯನ್ನು ವರ್ಣಿಸಿ ಒಂದು ವ್ಯಾಯೋಗ, ಅಂದರೆ ಅದು ಒಂದು ರೂಪಕ ಪ್ರಕಾರ, ಅದನ್ನು ಬರೆದಿದ್ದಾನೆ. ತ್ರಿಪುರಾಸುರ ಸಂಹಾರದ ಈ ಕಥೆಯನ್ನು ನೋಡಿದವಲ್ಲ, ಅದನ್ನು ಡಿಮ ಅಂತ, ಅಂದರೆ ಒಂದು ರೌದ್ರಾದ್ಭುತವಾದಂಥ ಒಂದು ರೂಪಕ ಪ್ರಕಾರ, ಅದನ್ನು ಬರೆದಿದ್ದಾನೆ. ಅದಲ್ಲದೆ ಜಯರಥ ಹರಚರಿತ ಚಿಂತಾಮಣಿ ಅನ್ನೋ ಕಾವ್ಯ ಬರೆದ. ನಮ್ಮ ಕರ್ನಾಟಕದ ಷಡಕ್ಷರಿ ಕವಿಕರ್ಣ ರಸಾಯನ ಅಂತ ಸತ್ಯೇಂದ್ರನಾಥ ಚೋಳನ ಶಿವಭಕ್ತನ ಕಥೆಯನ್ನು ಒಂದು ಕಾವ್ಯ ಬರೆದ. ಮತ್ತು ಗೌರಿ ದಿಗಂಬರ ಪ್ರಹಸನ ಅಂತ ಶಂಕರ ಕವಿ ದಿಗಂಬರ ಪಾರ್ವತಿ ಮದುವೆಗೆ ಬರುವಾಗ ಶಿವ ಅಲಂಕಾರ ಮಾಡಿಕೊಂಡು ಬರುವುದಕ್ಕೆ ನಂದಿ ಎಷ್ಟಿಷ್ಟೆಲ್ಲ ಪಡಬೇಕಾಯಿತು, ಪಾರ್ವತಿಯ ತಂದೆ ತಾಯಿಗಳಿಗೆ ಎಷ್ಟು ಮುಜುಗರ ಆಯಿತು ಅನ್ನೋದನ್ನೊಂದು ಪ್ರಹಸನವಾಗಿ ಬರೆದಿದ್ದಾನೆ. ಮತ್ತು ಶಹಾಜಿ ಭೋಸಲೆ ಮಹಾರಾಜ ಚಂದ್ರಶೇಖರ ವಿಲಾಸ ಅಂತ ಒಂದು ಬರೆದಿದ್ದಾನೆ. ವಿಗ್ರಹರಾಜದೇವ ಹರಕೇಲಿ ಎನ್ನುವ ನಾಟಕ ಬರೆದಿದ್ದಾನೆ. ಜಗಜ್ಯೋತಿ ಮಲ್ಲ ಹರಗೌರಿ ವಿವಾಹ ಅಂತ ಬರೆದಿದ್ದಾನೆ. ರಕ್ಷಾನಾಥ ಅನ್ನೋನು ಶಿವಭಕ್ತಿ ಆನಂದ ಅನ್ನುವ ಒಂದು ನಾಟಕ ಬರೆದಿದ್ದಾನೆ. ಹೀಗೆ ಬೇಕಾದಷ್ಟು ಬೇರೆ ಬೇರೆ ಕಾವ್ಯ ನಾಟಕಗಳು ಕೂಡ ಇವೆ. ಆಮೇಲೆ ಆಧುನಿಕ ಕವಿಗಳು ಬೇಕಾದಂತೆ ಬರೆದಿದ್ದಾರೆ. ಇತ್ತೀಚಿನ ದಿವಸಗಳಲ್ಲಿ ಬಂದಂಥದ್ದು ಶಿವೋದಯಂ ಅನ್ನುವಂಥ ಒಂದು ಕಾವ್ಯ, ಉತ್ತರ ಭಾರತೀಯರು ಬರೆದದ್ದು. ಒಂದು ಖಂಡಕಾವ್ಯ ಕನ್ನಡದವರೇ ಆದಂಥ KS ನಾಗರಾಜನ್ ಅವರು ನನ್ನ ವಿದ್ವತ್ ಬಂಧುಗಳು ಹೌದು. ಅವರು ಶಬರಿ ವಿಲಾಸಂ ಅಂತ ಒಂದು ಖಂಡಕಾವ್ಯ ಬರೆದಿದ್ದಾರೆ. ಅಲ್ಲಿ ಶಿವಪಾರ್ವತಿಯರು ಪಗಡೆ ಆಟ ಆಡಿದಾಗ ಶಿವ ತನ್ನ ಚೂಡಾಮಣಿಯಾದ ಚಂದ್ರ, ಡಮರುಗ, ಶೂಲ ಮತ್ತು ತನ್ನ ಖಟ್ವಾಂಗ ಈ ಥರ ಎಲ್ಲವನ್ನ ಸೋತು ಬಿಡ್ತಾನೆ. ಪಾರ್ವತಿ ಗೆದ್ದು ಬಿಡ್ತಾಳೆ. ಗೆದ್ದು ನಿನ್ನ ಆತ್ಮವನ್ನು ಪಣ ಇಡು ಅಂತ ಕೇಳ್ತಾಳೆ. ಆಗ ಶಿವನಿಗೆ ಕೋಪ ಬಂದು ಹೊರಟೋಗ್ಬಿಡ್ತಾನೆ ಎಲ್ಲಿಯೋ ತಪಸ್ಸು ಮಾಡೋದಕ್ಕೆ. ಆಗ ಪಾರ್ವತಿ ಶಿವನನ್ನು ಒಲಿಸಿಕೊಳ್ಳಬೇಕು ಅಂತ ಒಬ್ಬ ಬೇಡತಿಯ ರೂಪದಲ್ಲಿ ಬಂದು ಶಿವನನ್ನು ಮರಳು ಮಾಡಿ ಬುಟ್ಟಿಗೆ ಹಾಕ್ಕೊಂಡು ವಾಪಸ್ ಕೈಲಾಸಕ್ಕೆ ಕರ್ಕೊಂಡು ಬರ್ತಾಳೆ ಅಂತ ಆ ಕಾವ್ಯದ ಕಥೆ. ಇದು ಸ್ಕಾಂದ ಪುರಾಣದ ಆಧಾರದ ಮೇಲಿರೋದು. ಅಲ್ಲಿ ಕವಿ ಮೊದಲನೇ ಸರ್ಗದಲ್ಲಿ ನಾರದ ಬಂದು ಪಾರ್ವತಿ ಪರಮೇಶ್ವರಿಗೆ ಯಾಕೆ ಸುಮ್ಮನೆ ಕೂತಿದ್ದೀರಾ, ಆಟ ಆಡಬಾರದೆ ಅಂತ ಜೂಜಾಟವನ್ನು ಇಂಟ್ರಡ್ಯೂಸ್ ಮಾಡಿ ಹೋಗ್ತಾನೆ. ಆಗ ಭೂಲೋಕದ ಸಮಾಚಾರ ಏನು ಅಂದರೆ ಇಲ್ಲಿ ಟ್ರಾಮ್ಗಳು, ರೈಲುಗಳು, ಬಸ್ಸುಗಳು, ಹೆಲಿಕಾಪ್ಟರ್ಗಳು ಎಲ್ಲ ಇರುವಂಥದ್ದು, ಇವುಗಳ ವರ್ಣನೆ ಹೀಗೆಲ್ಲ ಬಹಳ ವಿನೋದವಾಗಿ ಬರುವಂಥದ್ದು ಕಾಣಿಸುತ್ತೆ. ಈ ಥರ ಸಮಕಾಲೀನ ಕವಿಗಳು ಮಾಡಿದ್ದಾರೆ. ಶಿವನ ಬಗೆಯ ಸ್ತೋತ್ರಗಳಿಗೆ ಕೊನೆಯೇ ಇಲ್ಲ. ಜಗದ್ಧರ ಅನೇಕ ಸ್ತೋತ್ರಗಳನ್ನು ಬರೆದಿದ್ದಾನೆ. ಮತ್ತು ಶಿವಾನಂದ ಹರಿಶಂಕರದು ಬಹಳ ಪ್ರಸಿದ್ಧ ಅಪ್ಪಯ್ಯ ದೀಕ್ಷಿತರ ಆತ್ಮಾರ್ಪಣ ಸ್ತುತಿ. ತಾನು ಶಿವಭಕ್ತನೋ ಅಲ್ಲವೋ ತೀರ್ಮಾನ ಮಾಡಿಕೊಳ್ಳಬೇಕು. ಬುದ್ಧಿ ನೆಟ್ಟಿಗಿದ್ರೆ ಶಿವಸ್ತುತಿ ಮಾಡ್ತೀನಿ, ಬುದ್ಧಿ ನನ್ನ ಕೈಲಿಲ್ದಿದ್ರೆ ಏನು ಮಾಡ್ತೀನೋ ಅಂತ ತಿಳ್ಕೊಳ್ಬೇಕು ಅಂತ ದತ್ತೂರ ಗಿಡದ ಉಮ್ಮತ್ತಿಕಾಯಿಯ ರಸವನ್ನು ಕುಡಿದು ಬುದ್ಧಿ ಭ್ರಮಣೆಗೊಳಗಾಗಿ ಆಗ ಅವರ ಬಾಯಿಂದ ಬಂದದ್ದು 50 ಪದ್ಯಗಳ ಆತ್ಮಾರ್ಪಣ ಸ್ತುತಿ ಅಂತ. ಅದು ಶಿವನನ್ನು ಕುರಿತಂಥ ದಿವ್ಯವಾದ ಸ್ತೋತ್ರ ಉಂಟು. ನೀಲಕಂಠ ದೀಕ್ಷಿತ ಬಹಳ ಸೊಗಸಾಗಿ ಶಿವೋತ್ಕರ್ಷ ಮಂಜರಿ ಅಂತ 50 ಪದ್ಯ ಬರೆದಿದ್ದಾನೆ. ಅದು ತುಂಬ ತುಂಬ ಚೆನ್ನಾಗಿದೆ. ಸ್ತೋತ್ರ ಕಾವ್ಯಗಳೇ ಒಂದು ಪ್ರತ್ಯೇಕವಾದ ಉಪನ್ಯಾಸಕ್ಕಾಗತ್ತೆ ಅಂತ ಅದಕ್ಕಾಗಿ ನಾನು ಏನು ಹೇಳಲಿಲ್ಲ.
ಆದರೆ ನನಗೆ ಇವರೆಲ್ಲರಿಗಿಂತ ಅತಿಶಯವಾಗಿ ಕಂಡದ್ದು ಶಂಕರರೇ ಆಗಲಿ, ಅಪ್ಪಯ್ಯ ದೀಕ್ಷಿತರೇ ಆಗಲಿ, ಅವರೆಲ್ಲರ ಸ್ತೋತ್ರಗಳಿಗಿಂತ ಮಿಗಿಲಾಗಿ ನಾನು ಈವರೆಗೆ ನೋಡಿದ ಸಂಸ್ಕೃತ ಸಾಹಿತ್ಯದಲ್ಲಿ ಕಂಡದ್ದು, ಯಾರ ಒಬ್ಬ ನಮ್ಮ ಶಂಕರನ ಮಿತ್ರತ್ವ ನನಗೆ ತುಂಬ ಧನ್ಯತೆಯನ್ನು ಕೊಟ್ಟಿದೆ ಅನಿಸಿದೆ, ಡಾಕ್ಟರ್ ಶಂಕರ್ ಅಂತ. ನೀವೆಲ್ಲ ಅನೇಕ ಬಾರಿ ಇಲ್ಲಿ ಅವಧಾನ ಇತ್ಯಾದಿಗಳಲ್ಲಿ ನೋಡಿದ್ದೀರಾ. ಆ ಮಹಾಕವಿ ಅಂತ ನಾನು ಹೇಳಬಲ್ಲೆ. ಆತನ ಒಂದು ಭಾರಾವತಾರ ಸ್ತವ 50 ಪದ್ಯಗಳ ಶಿವಸ್ತುತಿ, ಅದು ಸಂಸ್ಕೃತ ಸಾಹಿತ್ಯವೇ ಹೆಮ್ಮೆ ಪಡುವಂಥ ಸ್ತೋತ್ರಕಾವ್ಯ. ಶಿವರಾತ್ರಿ ದಿವಸ ನಾನು ಈಚೆಗೆ ಅದನ್ನು ಪಾರಾಯಣ ಮಾಡ್ತಾ ಇದ್ದೀನಿ. ಇನ್ನು ಮಿಕ್ಕ ಸ್ತೋತ್ರಗಳಿಗಿಂತ ಮೊದಲು ಅದನ್ನು ಇಟ್ಟಿದ್ದೀನಿ. ಉತ್ಕೃಷ್ಟವಾದಂಥದ್ದು ಆ ಸ್ತೋತ್ರ ಉಂಟು. ಆ ಥರದ್ದು ಎಷ್ಟೋ ಬೇಕಾದಷ್ಟು ಸ್ತೋತ್ರಗಳು ಇವೆ. ಕೆಲವರು ಸುಮ್ಮನೆ ಚವಯಿತು ಹಿಂತೆಲ್ಲ ಬರೆದಿದ್ದಾರೆ, ಏನೂ ಪ್ರಯೋಜನಕ್ಕಿಲ್ಲದ, ಅದನ್ನು ಹೇಳಬೇಕಾಗಿಲ್ಲ. ಆದರೆ ನೀಲಕಂಠ ದೀಕ್ಷಿತನ 3 ಕಾವ್ಯಗಳು ಮಾತ್ರ ಗಮನಾರ್ಹವಾದವು. ನೀಲಕಂಠ ವಿಜಯ ಚಂಪು ಅಂತ ಸಮುದ್ರ ಮಥನದ ಕಥೆಯನ್ನು ಹೇಳುವಂಥದ್ದು, ಮತ್ತು ಗಂಗಾವತರಣ ಅಂತ ಅದು ಕಾವ್ಯ, ಗಂಗಾವತರಣವನ್ನು ಕುರಿತದ್ದು, ಮತ್ತು ಶಿವಲೀಲಾರ್ಣವ ಅಂತ ಪಾರ್ವತಿ ಮೀನಾಕ್ಷಿಯಾಗಿ ಅವತರಿಸಿದಾಗ ಸುಂದರೇಶ್ವರನಾಗಿ ಶಿವ ಆಕೆಯನ್ನು ಮದುವೆಯಾದ ಕಥೆಯನ್ನು ಹೇಳುವಂಥದ್ದು. ಅವುಗಳು ತುಂಬ ಚೆನ್ನಾಗಿರುವ ಕಾವ್ಯಗಳು, ಸ್ವತಂತ್ರವಾಗಿ ವಿವರಿಸಬೇಕಾದಂಥವು. ಅದಕ್ಕೆ 1-2 ಮಾತುಗಳಲ್ಲಿ ಏನೂ ನ್ಯಾಯ ಮಾಡೋಕ್ಕೆ ಆಗೋಲ್ಲ. ಶಿವತತ್ವ ವಿಶೇಷವಾಗಿಲ್ಲವಾದರೂ ಚಮತ್ಕಾರಗಳು ತುಂಬ ಚೆನ್ನಾಗಿವೆ. ಒಂದೊಂದು ಉದಾಹರಣೆಯನ್ನು ಕೊಡ್ತೀನಿ. ಸ್ವರ್ಗ ಎಂಥದ್ದು ಅಂತನ್ನೋದನ್ನು ಕವಿ ವಿಡಂಬನೆ ಮಾಡುವಂಥದ್ದು ನೋಡಿ. ಅದಕ್ಕೆ ಮುಂಚೆ ಹೇಳ್ತಾನೆ, ತಾನು ಶಿವಪಾರ್ವತಿಯರಿಗೆ ನಮಸ್ಕಾರ ಮಾಡುವಾಗ ಏನಂತ ಹೇಳಬೇಕು ಅಂತ ಹೇಳ್ಬಿಟ್ಟು ಅನ್ನುವಾಗಲೇ ಒಂದು ದೊಡ್ಡ ಚಮತ್ಕಾರವನ್ನು ತರ್ತಾನೆ. ಮಂಗಳ ಶ್ಲೋಕದಲ್ಲಿ ಏನೇ ತಾನು ಎಂಥ ವಿಕಟ ಕವಿ ಅಂತ ತೋರಿಸ್ತಾನೆ. ಒಂದೇ ವಂಚಿತ ಲಾಭಾಯ, ಬಯಸಿದ್ದನ್ನು ಪಡೆಯೋದಕ್ಕೆ ನಮಸ್ಕಾರ ಮಾಡ್ತೀನಿ. ಯಾರನ್ನು ಕುರಿತು? ಕರ್ಮ ಕಿಂ, ಕರ್ಮಪದ ಯಾವುದು? ತನ್ನ ಕಥ್ಯತೆ, ಅದನ್ನು ಹೇಳೋಲ್ಲ. ಯಾಕೆ? ಉತಾಹಂ ದಂಪತಿ ಬ್ರೂಯಾಮ್, ಅಥವಾ ದಂಪತಿ ರೀತಿ. ಅಂದರೆ ದಂಪತಿಂ ಅಂತ ಏಕವಚನ ಹೇಳದೆ, ದಂಪತೀಹಿ ಅಂತ ದ್ವಿವಚನ ಹೇಳದೆ. ಪಾರ್ವತಿ ಪರಮೇಶ್ವರರು ಅರ್ಧನಾರೀಶ್ವರರಾದಾಗ ಒಂದೇ ಶರೀರವಾದ್ದರಿಂದ ಏಕವಚನ ಅನ್ಬೇಕು. ಆದರೆ ಇಬ್ಬರು ಶರೀರ, ಇಬ್ಬರು ಸ್ವರೂಪ ಸೇರಿರೋದು, ಹಾಗಾಗಿ 2 ಅಂತ ಹೇಳಬೇಕು, ಗೊತ್ತಿಲ್ಲ ಅಂತ. ಹೀಗೆ ಈ ರೀತಿಯ ಚಮತ್ಕಾರದಿಂದ ಶುರು ಮಾಡಿ, ಅಸ್ತಿ ಸ್ವಾದಯಿತು ಸುಧಾಸ್ತಿ ವಸಿತು ವಾಸೋ ನಭಶ್ಚಾರಿಣಾಂ ಧರ್ತುಂ ಸಂತಿಚ ಭೂಷಣಾನಿ ಶತಶೋ ನತ್ವಸ್ತಿ ಧೀರ್ಜೀವಿತು ಏನಾನ್ಯಾನ್ ಉಪಜೀವ್ಯ ಸರ್ವವಿಭವೇ ಕರ್ಮೈಕ ಲಭ್ಯೇ ಪದೇ ಪ್ಯಾಯಸ್ಯಂತಿ ವೃಥೈವ ಸೇವಕ ಇತಿ ಸ್ವಾಮಿ ಇತಿ ದುರ್ಮೇಧಸ ಅಂತ ಹೇಳ್ತಾನೆ. ಅಲ್ಲ, ತಿನ್ನೋಕ್ಕೆ ಕುಡಿಯೋಕ್ಕೆ ಅಮೃತ ಇದೆ, ಹುಟ್ಟು ತೊಟ್ಟು ಮಾಡೋದಕ್ಕೆ ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿಗಳು ಇವೆ, ಇನ್ನು ಓಡಾಡೋಕ್ಕೆ ವಿಮಾನ ಇದೆ. ಇಷ್ಟೆಲ್ಲ ಇದ್ದ ಮೇಲೆ ಇನ್ಯಾತಕ್ಕೆ ಒಬ್ಬನ ಯಜಮಾನ ಅಂತ ಇಟ್ಕೊಂಡು ಕೆಲಸ ಮಾಡಬೇಕು, ಗೇಯಬೇಕು? ಇವರು ಇಂದ್ರ ಅಂತ ಒಬ್ಬ ಯಜಮಾನ, ಅವರಿಗೆ ಸೇವಕರಾದಂಥ ದೇವತೆಗಳಂತೆ. ಅದಕ್ಕಾಗಿ ನತ್ವಸ್ತಿ ಧೀರ್ಜೀವಿತು, ಬದುಕೋಕ್ಕೆ ಮಾತ್ರ ಬುದ್ಧಿ ಇಲ್ಲ ಅವರಿಗೆ, ದೇವತೆಗಳಿಗೆ ಏನೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟಂತಾನೆ. ಎಲ್ಲ ಕಾಮಧೇನು ಕಲ್ಪವೃಕ್ಷವೇ ಕೊಟ್ಟರೆ ಅಂಗಡಿ ಬೀದಿ ಪೇಟೆ ಮತ್ತು ಡಿಸ್ಪ್ಲೇ ಶೋರೂಮ್ ಇವೆಲ್ಲ ಇರೋಲ್ಲ. ಅವಿಲ್ಲದೆ ಇದ್ಮೇಲೆ ಬದುಕಿನಲ್ಲಿ ಏನು ಸ್ವಾರಸ್ಯ? ವಿಂಡೋ ಶಾಪಿಂಗ್ ಮಾಡದೆ ಇದ್ಮೇಲೆ ಏನು ಪ್ರಯೋಜನ ಸ್ವರ್ಗ ಅಂತ ಹೀಗೆಲ್ಲ ಬಹಳ ವಿನೋದವಾಗಿ ಮಾತಾಡ್ಕೊಂಡು ಹೋಗ್ತಾನೆ. ಅವನ ರೀತಿಯೇ ಬಹಳ ಮನೋಹರವಾದದ್ದು. ಮತ್ತು ಆ ಗಂಗಾವತರಣದ ಒಂದು ಚಮತ್ಕಾರ ನೋಡಿ. ಕಾಂಚನಂ ಯತ್ರ ಮೃದ್ಭೂತೆ ಕಾಮಿನ್ಯ ಸ್ಥಿತಿವೌಕಸಾಂ ಭೂಷಣಾಕಾಂಕ್ಷಯಾನೂನಂ ಕುಲಾಲಾನ್ ಪರ್ಯುಪಾಸತೆ ಅಂತ ಹೇಳ್ತಾನೆ. ಆ ಸ್ವರ್ಗದಲ್ಲಿ ಮಣ್ಣೇ ಬಂಗಾರ, ಹಾಗಾಗಿ ವಿಚ್ ಈಸ್ ರೇರ್ ದಟ್ ಈಸ್ ಪ್ರೆಷಸ್ ಅಂತ ಸ್ತ್ರೀಯರು, ಅಮರ ಲೋಕದ ಸ್ತ್ರೀಯರು ಒಡವೆಗಾಗಿ ಕುಂಬಾರರ ಕೇರಿಗೆ ಬರಬೇಕಷ್ಟೇನೆ. ಯಾಕೆಂದರೆ ಮಣ್ಣು ಬಂಗಾರವಾದರೆ ಬಂಗಾರ ಮಣ್ಣಾಗಬೇಕು. ಅದಕ್ಕೆ ಕುಂಬಾರ ಹತ್ರವೇ ಇವರಿಗೆ ಗಡಿಗೆ ಮಾಡಿಸ್ಕೊಳ್ಳುವಂತೆ ಕಿರೀಟವನ್ನು ಮಾಡಿಸ್ಕೋತಾರೆ, ತಟ್ಟೆ ಮಾಡಿಸ್ಕೊಳ್ಳುವಂತೆ ಅವರು ಬಳೆನೋ ಒಡ್ಯಾಣವನ್ನು ಮಾಡಿಸ್ಕೊಳ್ತಾರೆ ಅಂತಂತಾನೆ. ಇನ್ನು ಆ ಶಿವಲೀಲಾರ್ಣವ ಕಾವ್ಯವಂತೂ ತುಂಬ ತುಂಬ ಸೊಗಸಾಗಿರುವಂಥದ್ದು. ಪ್ರತಿ ಪದ್ಯವೂ ಚಮತ್ಕಾರ ಭೂಯಿಷ್ಠವಾದಂಥದ್ದು. ಅಲ್ಲಿ ಕುಕವಿ ಸುಕವಿಗಳ ನಿಂದ ಪ್ರಶಂಸೆಗಳ ಮೊದಲನೇ ಸರ್ಗದಲ್ಲಿ ತರ್ಕ ಓದಿದಂಥವರು ಎಂಥವರು, ವ್ಯಾಕರಣ ಓದಿದಂಥವರು ಎಂಥವರು ಅಂತಾನೆ. ಕಾವ್ಯದಲ್ಲಿ ಶಾಸ್ತ್ರಗಳನ್ನು ತಂದರೆ ಸರಿಯಾಗೋಲ್ಲ ಅಂತ ಹೇಳ್ತಾ ಅವನು ಹೇಳ್ತಾನೆ, ಕಾವ್ಯ ಇಷ್ಟು ದೊಡ್ಡದು ಅಂದರೆ ವೇದ ಪರಮಾತ್ಮನನ್ನ ಕವಿ ಅಂತೆ ಹೊರತುನುವೆ ನೈಯಾಯಿಕ, ತಾರ್ಕಿಕ, ಮೀಮಾಂಸಕ, ವೈಯಾಕರಣ ಅಂತ ಕರೀಲಿಲ್ಲ. ಅದರಿಂದಲೇ ಕಾವ್ಯ ದೊಡ್ಡದು ಅಂತ ಗೊತ್ತಾಗುತ್ತೆ. ಶಿವನನ್ನು ಸೇರೋದಕ್ಕೆ ತುಂಬ ಸುಲಭದ ದಾರಿ ಕಾವ್ಯ. ಕವಿತೇವ ಯೋಗ ಅಂತ ಹೇಳ್ತಾನೆ. ಯಾನೇವ ಶಬ್ದಾನ್ ವಯಮಾಲಪಾಮಃ ಯಾನೇವ ಚಾರ್ಥಾನ್ ವಯಮುಲ್ಲಿಖಾಮಃ ತೈರೇವ ವಿನ್ಯಾಸ ವಿಶೇಷ ಭವ್ಯೈ ವ್ಯಾಮೋಹಯಂತಃ ಕವಯೋ ಜಗಂತಿ. ಯಾವ ಯಾವ ಶಬ್ದಗಳನ್ನು ನಾವು ಇಡ್ತೀವೋ ಲೋಕದಲ್ಲಿ, ಅದಕ್ಕೆ ಯಾವ ಅರ್ಥಗಳನ್ನು ಹೊಂದಿಸ್ತೀವೋ ಅದನ್ನೇ ಕವಿಗಳು ತಗೊಂಡ್ರು. ಅವುಗಳ ಅರೇಂಜ್ಮೆಂಟಿಂದ, ವಿನ್ಯಾಸ ವಿಶೇಷ ಭವ್ಯತ್ವದಿಂದ ಅತಿಶಯ ಚಮತ್ಕಾರ ತರ್ತಾರೆ ಅಂತಂತಾನೆ. ಮತ್ತು ಈ ಕುಕವಿಗಳು ಎಂಥವ್ರು ಅಂದರೆ ಅವರು ಕೆಟ್ಟ ಕಾವ್ಯ ಬರೆಯೋದಲ್ಲದೆ ಅದನ್ನು ಹೇಳೋವಾಗಲೂ ಕೂಡ ಲಶುನ ಗಂಧ, ಬೆಳ್ಳುಳ್ಳಿ ವಾಸನೆ ಬರ್ತಾ ಇರುತ್ತೆ ಅಂತಂದುಬಿಡ್ತಾನೆ.
ಆಮೇಲೆ ಅವನು ಹೇಳ್ತಾನೆ, ಈ ತಾರ್ಕಿಕರನ್ನ ನಿಭಾಯಿಸುವುದು ಕಷ್ಟ. ಘಟ್ಟೋಪವಿಷ್ಟಾನಿವ ವಾಗ್ಭ್ರರ್ಥೈ ಶಬ್ದಾಗಮಜ್ಞಾನ್ ಖಲು ಸಾಂತ್ವಯಾಮಃ ಅಪ್ಲುತ್ಯ ಭಲ್ಲೂಕವದಾಪತಂತಹ ಕಥಂನು ಜಯ್ಯ ಇಹ ಗೌತಮೀಯ. ಸುಂಕದ ಕಟ್ಟೆ ಹತ್ರ ಎಷ್ಟೋ ಒಂದಷ್ಟು ಸುಂಕ ತೆತ್ತು ಬಚಾವಾಗುವ ಹಾಗೆ ವ್ಯಾಕರಣ ಓದೋರ ಹತ್ರ ಇದಕ್ಕೆ ಇಷ್ಟು ಪದಶುದ್ಧಿ ಅಂತ ಲೆಕ್ಕಕ್ಕೆ ಲೆಕ್ಕ ಒಪ್ಪಿಸಿಬಿಟ್ಟು ಹೋಗ್ಬಿಡ್ಬೋದು. ಆದರೆ ಕರಡಿಗಳಾಗಿ ಮೈಮೇಲೆ ಬೀಳುವಂಥ ತಾರ್ಕಿಕರನ್ನು ಹೇಗೆ ನಿಭಾಯಿಸೋದು ನಮಗೆ ಮಾತ್ರ ಗೊತ್ತಾಗೋದಿಲ್ಲ ಅಂತ ಹೇಳ್ಬಿಟ್ಟು ಅಂತಾನೆ. ಕಾಮಧೇನು ಅಂತ ಕವಿತೆ ಸಿಕ್ಕರೆ ಅದನ್ನು ಶಿವನ ಸ್ತುತಿಗೆ ಬಿಟ್ಟು ಹರಸ್ತುತಿಯನ್ನು ಬಿಟ್ಟು ನರಸ್ತುತಿಗೆ ಮಾಡುವುದು ಹೇಗೆ ಅಂದರೆ, ಕಾಮಧೇನುವನ್ನು ನೇಗಿಲಿಗೆ ಕಟ್ಟಿ ಉತ್ತು ಬಿತ್ತು ಬೆಳೆದು ನಾನು ಧಾನ್ಯ ಪಡಿತೀನಿ ಅಂತ ಹೋದಷ್ಟು ಅವಿವೇಕ ಅಂತ ಗಂಗಾವತರಣದಲ್ಲಿ ಹೇಳ್ತಾನೆ. ಹೀಗೆ ಎಲ್ಲ ಕಡೆಯಲ್ಲಿಯೂ ಶಿವಪಾರಮ್ಯವನ್ನು ತುಂಬ ಚೆನ್ನಾಗಿ ತೋರ್ಪಡಿಸ್ತಾನೆ. ಇನ್ಯಾವಾಗಲಾದರೂ ಒಮ್ಮೆ ನಮ್ಮ ಕಾಳಿದಾಸನ ಕುಮಾರ ಸಂಭವ, ನೀಲಕಂಠ ದೀಕ್ಷಿತನ ಶಿವಲೀಲಾರ್ಣವ ಇಂಥ ಕಾವ್ಯಗಳನ್ನು ಪ್ರತ್ಯೇಕವಾಗಿ ಭಾಷಣ ಮಾಡಬೇಕಾದ ಅವಶ್ಯಕತೆ ಇದೆ. ಅಂಗಳ ಆರಲಿಲ್ಲ, ಆತ್ಮ ತಣೀಲಿಲ್ಲ, ಸಂಕಟ ಉಳಿದೇ ಉಳಿಯಿತು. ಈ ಮಾತುಗಳಿಂದ ಮುಗಿಸ್ತಾ ಇದ್ದೀನಿ. ಓಂ ತತ್ಸತ್. ಇಲ್ಲಿ ಕಿರಾತಾರ್ಜುನೀಯ, ಕಾಳಿದಾಸನ ಕುಮಾರ ಸಂಭವ, ಮೃಚ್ಛಕಟಿಕ, ಬಾಣಭಟ್ಟನ ವರ್ಣನೆ, ಶೃಂಗಾರ ಪ್ರಕಾಶ, ರಾಜಶೇಖರ, ಮಂಖ ಮೊದಲಾದ ಕವಿಗಳ ವರ್ಣನೆಗಳ ಪ್ರಸ್ತಾಪ ಬಂದಿದೆ. ಎಲ್ಲಕ್ಕಿಂತ ಮಿಗಿಲಾಗಿ ಕಾಳಿದಾಸನ ಕುಮಾರ ಸಂಭವ, ಅಷ್ಟಮೂರ್ತಿ ಕಲ್ಪನೆ, ಪಂಚಮಹಾಯಜ್ಞಗಳು, ಭೂಮಿರಾಪೋ ನಲೋ ವಾಯೋ ಇತ್ಯಾದಿ ಗೀತೋಕ್ತ ಅಷ್ಟಪ್ರಕೃತಿ ಕಲ್ಪನೆ, ಕಾಮದಹನದ ಸಂಕೇತಾರ್ಥ ಪ್ರಪಂಚ, ನಾಮರೂಪಗಳು, ಹೇಗೆ ಸಂಗೀತ ಕಲಾದಿಗಳ ರೂಪಬ್ರಹ್ಮ, ಈ ವಿಶ್ಲೇಷಣೆ ಬಹಳ ಮನೋಹರವಾಗಿ ಇತ್ತು. ಈ ಒಂದು ದೃಷ್ಟಿಯಿಂದ ನೋಡಿದರೆ ಶಿವತತ್ವದಿಂದ ಅನುಪ್ರಾಣಿತವಾಗದ ಯಾವ ಜ್ಞಾನಶಾಖೆಯೂ ನಮ್ಮಲ್ಲಿ ಇಲ್ಲ ಅಂತಾನೆ ಹೇಳಬಹುದು. ಕಾವ್ಯ ನಾಟಕಗಳು ಕೂಡ ಅದಕ್ಕೆ ಹೊರತಲ್ಲ. ಎಲ್ಲ ಕ್ರಿಯೆಗಳನ್ನು ನೃತ್ಯಶಾಲೆಯ ದೀಪದಂತೆ ಏಕಕಾಲದಲ್ಲಿ ಸಾಕ್ಷಿ ಸ್ವರೂಪನ ಬೆಳಗುತ್ತಾನೆ ಅಂತ ವಿದ್ಯಾರಣ್ಯರು ವರ್ಣನೆ ಮಾಡ್ತಾರೆ. ನೃತ್ಯಶಾಲಾಸ್ಥ ದೀಪಂ ಅಂತ. ಈ ನೃತ್ಯಶಾಲೆಯ ಓನರ್ ಅಹಂಕಾರ, ಶಬ್ದಸ್ಪರ್ಶಾದಿಗಳು ಆಡಿಯನ್ಸ್, ಬುದ್ಧಿಯೇ ಡಾನ್ಸರ್, ಇಂದ್ರಿಯಗಳು ಪರ್ಕಷನಿಸ್ಟ್ಸ್, ಇವರನ್ನೆಲ್ಲ ಬ್ಯಾಟನ್ನಿಂದ ನಿಯಂತ್ರಿಸುವವನು ಸಾಕ್ಷಿ ಅಂತ ವಿದ್ಯಾರಣ್ಯರು ವರ್ಣನೆ ಮಾಡ್ತಾರೆ. ಮತ್ತು ಜಗತ್ತು ಅನ್ನುವ ಬೃಹತ್ ಚಿತ್ರಪಟವನ್ನು ಬಿಡಿಸಿ ನಮಗೆ ತೋರಿಸುವವನು ಈಶ್ವರ. ಪಟೋ ಯದ್ವತ್ ಪ್ರಸಾರಿತ ಅಂತ. ಹೀಗೆ ಎಲ್ಲ ಕಾವ್ಯ ನಾಟಕಗಳು ಅದರ ದಾಖಲೆಗಳಲ್ಲದೆ ಬೇರೆ ಅಲ್ಲ. ಈ ಪ್ರಪಂಚದ ಕೆಲವು ವೀಚಿಕೆಗಳನ್ನು ತುಂಬ ಸಂಕ್ಷಿಪ್ತ ರೂಪದಲ್ಲಿ ಶತಾವಧಾನಿ ಡಾಕ್ಟರ್ ರಾ ಗಣೇಶ್ ಅವರು ನಮ್ಮ ಮುಂದೆ ಇಟ್ಟಿದ್ದಾರೆ. ಈ ಉಪಕಾರಕ್ಕಾಗಿ ಅವರಿಗೆ ತಮ್ಮೆಲ್ಲರ ಪರವಾಗಿ, ಗೋಖಲೆ ಸಂಸ್ಥೆಯ ಪರವಾಗಿ, ಪ್ರಾಯೋಜಕರ ಪರವಾಗಿ ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇನೆ. ಶ್ರೀಮಾನ್ ಎಂ ಎಸ್ ಕೃಷ್ಣಮೂರ್ತಿಯವರು ಬಂದು ಗೌರವ ಅರ್ಪಣೆ ಮಾಡಬೇಕು ಅಂತ ಪ್ರಾರ್ಥನೆ ಮಾಡ್ತೇನೆ.